ಎಲ್ಲ ಧರ್ಮಗಳು ಮನುಷ್ಯ ಧರ್ಮವೇ ಶ್ರೇಷ್ಠ ಎಂದಿವೆ. ಅರ್ಥೈಸಿಕೊಳ್ಳುವಲ್ಲಿ ಸೋತ ನಾವು ನಮ್ಮದೇ ಶ್ರೇಷ್ಠ ಎನ್ನುತ್ತೇವೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಒಳ್ಳೆ ಕಾಳಜಿ ಇಟ್ಕೊಂಡು ಮುಂದುವರಿತಾ ಇದ್ದೀರಾ ಅಂತ ಅನ್ಕೊಂತೀನಿ. ದಯವಿಟ್ಟು ಯಾವುದೇ ಒಂದು ಮಾತುಗಳು ಏನಾಗ್ತಾ ಇದೆ, ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ ಏನು ಬರುತ್ತೆ, ಅದಕ್ಕೆ ಯಾವುದಕ್ಕೂ ಗಮನ ಕೊಡಬೇಡಿ. ಗಾಂಭೀರ್ಯ, ಸ್ಥಿರತೆ, ನಿಷ್ಠೆ, ಶ್ರದ್ಧೆ ಇಷ್ಟು ಇಟ್ಕೊಂಡು ನೀವು ನಿಮ್ಮ ಕೆಲಸ ಮಾಡಿದ್ರೆ ಈ ಎಕ್ಸಾಮ್ನಲ್ಲಿ ಸಕ್ಸಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಆಯಿತಾ? ಪ್ಲೀಸ್ ಮೇಕ್ ಶೋರ್ ದಟ್ ಯು ಪುಟ್ ಇನ್ ಯೋರ್ ಎಫರ್ಟ್ಸ್. ಸ್ಟಾಪ್ ಟ್ರೈಂಗ್ ಟು ಕಂಪೇರ್ ಯೋರ್ ಸೆಲ್ಫ್ ವಿತ್ ಅದರ್ಸ್. ಆ್ಯಂಡ್ ಇಫ್ ಯು ಕ್ಯಾನ್ ಅಚೀವ್ ದ ಡೈಲಿ ಟಾರ್ಗೆಟ್ಸ್ ಈಚ್ ಆ್ಯಂಡ್ ಎವ್ರಿ ಡೇ ಫಾರ್ ದ ನೆಕ್ಸ್ಟ್ 40 days, ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮಾಡ್ತೀರಾ. Okay, so today, welcome. Let us start off with episode 6 of the Karnataka Economic Survey. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ದಯವಿಟ್ಟು ಶೇರ್ ಮಾಡ್ತಾನೆ ಇರಿ. ನೀವು ಶೇರ್ ಮಾಡಿದಷ್ಟು ನಮಗೂ ಮೋಟಿವೇಶನ್ ಇರುತ್ತೆ. ಸೊ ನಮಗೂ ಮೋಟಿವೇಶನ್ ಬಂದಾಗ ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ. ಇನ್ನೂ ಕ್ವಾಲಿಟಿ ಕಂಟೆಂಟ್ ಕೊಡೋಣ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ನೋ ಒಂದು ಸ್ಫೂರ್ತಿ ಇರುತ್ತೆ. ಸೊ ದಯವಿಟ್ಟು ಶೇರ್ ಮಾಡ್ತಾ ಹೋಗಿ. ಆ್ಯಂಡ್ ದಯವಿಟ್ಟು ಎಂಜಾಯ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಫೀಡ್ಬ್ಯಾಕ್ನ ದಯವಿಟ್ಟು ನಾವು ರಿಸೀವ್ ಮಾಡ್ತೀವಿ. ಅದ್ರ ಮೇಲೆ ನಾವು ವರ್ಕ್ ಮಾಡಿ ವಿ ವಿಲ್ ಮೇಕ್ ಶೋರ್ ದಟ್ ವಿ ಕರೆಕ್ಟ್. ಏನೇ ತಪ್ಪಾಗಿದ್ರು ಅದನ್ನು ನಾವು ಕರೆಕ್ಟ್ ಮಾಡ್ಕೊತೀವಿ. ಓಕೆ, ಸೊ ಎಪಿಸೋಡ್ 6 ಏನಿದೆ, ದಟ್ ವಿಲ್ ಡೀಲ್ ವಿತ್ ಚಾಪ್ಟರ್ 1 ಆಫ್ ಎಕನಾಮಿಕ್ ಸರ್ವೆ ಆ್ಯಂಡ್ ಚಾಪ್ಟರ್ 2 ಆಫ್ ಎಕನಾಮಿಕ್ ಸರ್ವೆ. ಚಾಪ್ಟರ್ 1 ಆಫ್ ಎಕನಾಮಿಕ್ ಸರ್ವೆ ಏನು? ಸ್ಟೇಟ್ ಇನ್ಕಮ್, ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್. ಸೊ ಈ ಚಾಪ್ಟರ್ ಇದೆ, ಚಾಪ್ಟರ್ 1. ಆಮೇಲೆ ಚಾಪ್ಟರ್ 2 ಇಸ್ ಫಿಸ್ಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫೈನಾನ್ಸಸ್. ಈ 2 ಚಾಪ್ಟರ್ ಇದೆ. ದೀಸ್ 2 ಚಾಪ್ಟರ್ಸ್ ಈ ಎಪಿಸೋಡ್ನಲ್ಲಿ ಮುಗಿಸೋಣ. ಸೊ ಈ ಎಪಿಸೋಡ್ ಮುಗಿದ್ರೆ ಇನ್ನು ಮಿಕ್ಕಿರೋದು ಇನ್ನು ಒಂದೇ ಎಪಿಸೋಡು. ಸೊ ಇಫ್ ಯು ಕ್ಯಾನ್ ಲಿಸನ್ ಟು ಎಪಿಸೋಡ್ 6 ಆ್ಯಂಡ್ ಎಪಿಸೋಡ್ 7, ಎಪಿಸೋಡ್ 6 ಮತ್ತು ಎಪಿಸೋಡ್ 7 ಮುಗಿಸಿದ್ರೆ ನಿಮ್ಮದು ಪೂರ ಎಕನಾಮಿಕ್ ಸರ್ವೆ ಮುಗ್ದೋಗುತ್ತೆ. ಇನ್ನೇನು ಇರೋದೇ ಇಲ್ಲ. ಅದು ನೀವು ಕೈಯಾರೆ ನಿಮ್ಮ ನೋಟ್ಸ್ ಮಾಡ್ಕೊಂಡಿದ್ರೆ ಆ ನೋಟ್ಸ್ನ ನೀವು ಎಷ್ಟು ಬೇಗ ರಿವೈಸ್ ಮಾಡ್ಬೋದು ಅಂದರೆ ಬೇರೆ ಎಲ್ರಿಗಿಂತ ನಿಮ್ಗೆ ಅಲ್ಲೇ ಒಂದು ಎಡ್ಜ್ ಸಿಕ್ಬಿಡುತ್ತೆ. ನೀವು ಎಲ್ರಿಗಿಂತ ಮುಂದೆ ಹೋಗ್ಬಿಟ್ಟಿರ್ತೀರ. ಅದಕ್ಕೆ ನಾನು PDF ಬಿಟ್ಟಿಲ್ಲ. ಅದಕ್ಕೆ ನಾನು ನಿಮ್ಮ ಕೈಯಾರೆ ನೀವು ಬರೀಲಿ ನೋಟ್ಸ್ನ ಅಂತಾನೆ ಬಿಟ್ಟಿದ್ದು. ಸೊ ದ್ಯಾಟ್ ವೆನ್ ಯು ರೈಟ್ ಇನ್ ಯೋರ್ ಓನ್ ಹ್ಯಾಂಡ್ಸ್, ದ ರಿಟೆಂಟಿವಿಟಿ ಇನ್ ಯೋರ್ ಮೈಂಡ್ ಇಸ್ ಹೈಯರ್. ನಿಮಗೆ ತಲೆಯಲ್ಲಿ ಇನ್ನೂ ಜಾಸ್ತಿ ಓದ್ತಿರುತ್ತದು. ಆ್ಯಂಡ್ ರಿವೈಸ್ ಮಾಡುವಾಗಲೂ ಅಷ್ಟೇ, ನಿಮ್ಮ ಕೈಯಾರೆ ನೀವು ಬರೆದಿದ್ರೆ ರಿವೈಸ್ ತುಂಬ ಬೇಗ ಮಾಡ್ತೀರಾ ನೀವು. ಅದೊಂದಕ್ಕೋಸ್ಕರನೇ ನಾನು PDFs ಬಿಡದೆ ನೀವೇ ಬರೀಲಿ ಅಂತ ಬಿಟ್ಟಿದ್ದು. ತುಂಬ ಜನ ಕೇಳ್ತಾ ಇದ್ರು, ಅವ್ರು ಕೇಳ್ತಾನೆ ಇರ್ತಾರೆ ಬಿಡಿ. ಬಟ್ ಐ ವಾಂಟ್ ದ ಸೀರಿಯಸ್ ಕ್ಯಾಂಡಿಡೇಟ್ಸ್ ಟು ಮೇಕ್ ಗುಡ್ ಯೂಸ್ ಆಫ್ ಇಟ್. ಯಾರ್ಯಾರು ಕಷ್ಟಪಟ್ಟು ಬೆವ್ರ ಸೂರ್ಸ್ ಬರ್ದಿರ್ತಾರಲ್ಲ ಅವರು ಉಪಯೋಗ ಆಗಬೇಕಿದು. ಅವ್ರಿಗೆ ಉಪಯೋಗ ಆಗುತ್ತೆ, ಅವ್ರಿಗೆ ಹೆಂಗೆ ಉಪಯೋಗ ಆಗುತ್ತೆ ಅಂತಲೂ ಗೊತ್ತಾಯ್ತಲ್ವಾ? ಸೊ ಇದರಿಂದ ಲೆಟ್ ಅಸ್ ಸ್ಟಾರ್ಟ್ ಆಫ್ ದ ಚಾಪ್ಟರ್ 2 ಆ್ಯಂಡ್ ಚಾಪ್ಟರ್ 1 ಆಫ್ ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ ಇನ್ ಎಪಿಸೋಡ್ 6. ಫಸ್ಟ್ ಚಾಪ್ಟರ್ 2 ಮಾಡ್ತೀನಿ, ಆಮೇಲೆ ಚಾಪ್ಟರ್ 1 ಮಾಡ್ತೀನಿ. ಚಾಪ್ಟರ್ 2 ಸ್ವಲ್ಪ ಲೆಂದಿ ಇದೆ, ಚಾಪ್ಟರ್ 1 ಕಡಿಮೆ ಇದೆ. ಅದಕ್ಕೆ ಫಸ್ಟ್ ಚಾಪ್ಟರ್ 2 ಮುಗಿಸ್ಬಿಡೋಣ, ಅದಾದ್ಮೇಲೆ ಚಾಪ್ಟರ್ 1 ಮಾಡೋಣ ಆಫ್ ದ ಎಕನಾಮಿಕ್ ಸರ್ವೆ. ಫಸ್ಟ್ 2 ಚಾಪ್ಟರ್ಸ್ ಏನು ಕ್ರೂಷಿಯಲ್ ಅಂದರೆ ತುಂಬ ಫ್ಯಾಕ್ಟ್ಸ್ ಇದೆ. ಎಷ್ಟು ನಂಬರ್ಸ್ ಇದೆ ಅಂದರೆ ಆ ನಂಬರ್ಸ್ನಲ್ಲಿ ಯಾವ ನಂಬರ್ಸ್ ಬಿಡಬೇಕು, ಯಾವ ನಂಬರ್ಸ್ನ ಓದಬೇಕು ಅನ್ನೋದೇ ಗೊತ್ತಾಗಲ್ಲ ನಿಮಗೆ. ಸೊ ದಿಸ್ ಕ್ಲಾಸ್ ಇಸ್ ಮೇನ್ಲಿ ಟು ಹೆಲ್ಪ್ ಯು ಪೀಪಲ್ ಟು ಬ್ರೌಸ್ ವಿಚ್ ನಂಬರ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯೋರ್ ಪ್ರಿಲಿಮ್ಸ್ ಎಕ್ಸಾಮ್ ಅಂಡ್ ವಿಚ್ ನಂಬರ್ಸ್ ಆರ್ ನಾಟ್. ಸೊ ಆ ಫಿಲ್ಟ್ರಿಂಗ್ನ ನಾನು ಮಾಡ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಜವಾಬ್ದಾರಿ ಏನು? ಕರೆಕ್ಟಾಗಿ ಬರ್ಕೋಬೇಕು, ಅದನ್ನೇ ಉರುವಾಕಬೇಕು, ಕರೆಕ್ಟಾಗಿ ಎಕ್ಸಾಮ್ಗೆ ಹೋಗ್ಬಿಟ್ಟು ಮಾಡಬೇಕು ಅಲ್ವಾ? ದಟ್ ಇಸ್ ದ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ yours. So we will start off the chapter 2 of economic survey, and the chapter 2 of economic survey is fiscal development and state finances. ಶುರು ಮಾಡೋಣ. The first question, ಮೊದಲನೇ ಪ್ರಶ್ನೆ. Consider the following statements based on advanced estimates of 2022-23. First statement, the GSDP growth rate of Karnataka is estimated to be higher than the GDP growth rate of India. Second statement, in nominal terms, the GSDP growth rate of Karnataka is estimated to be less than the all India growth rate. So there are 2 statements. ಒಂದರಲ್ಲಿ GSDP growth rate of Karnataka is higher ಅಂತ ಫೋರ್ಕಾಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದರಲ್ಲಿ in nominal terms the GSDP growth rate of Karnataka is less than all India growth rate ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? So which of the above following statements are correct? A 1 only, B 2 only, C both 1 and 2 and D none of the above. ಸರಿನಾ? ಇದರಲ್ಲಿ ಈಗ ನೋಡಿ, ನಾನು ಒಂದೇನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಅಂದರೆ, ವೆನ್ ಯು ಟೇಕ್ ದ ಇಂಡಿಯನ್ ಗ್ರೋತ್ ಆರ್ ಎನಿಥಿಂಗ್ ಕಂಪೇರ್ಡ್ ಟು ಇಂಡಿಯಾ ಆ್ಯಂಡ್ ಕರ್ನಾಟಕ ಗ್ರೋತ್ ಆರ್ ಕರ್ನಾಟಕಾಸ್ ಎನಿಥಿಂಗ್ ವಿಲ್ ಆಲ್ವೇಸ್ ಬಿ ರಿಲೇಟಿವ್ಲಿ ಹೈಯರ್ ಕಂಪೇರ್ಡ್ ಟು ದ ಆವರೇಜ್ ಆಫ್ ಆಲ್ ಇಂಡಿಯಾ ಗ್ರೋತ್. ಆಯ್ತಾ? ಸೊ ಅದೊಂದು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಿ. ಏನೇ ಸೆಕ್ಟರ್ಸ್ ತಗೊಳ್ಳಿ, ಆ ಏನೇ ಸೆಕ್ಟರ್ಸ್ನಲ್ಲಿ ಕರ್ನಾಟಕದು ಏನು ಪ್ಲೇಸ್ಮೆಂಟ್ ಇರುತ್ತೆ, ದಟ್ ಪ್ಲೇಸ್ಮೆಂಟ್ will always be slightly above the average of all India placement. ಆಯ್ತಾ? ಸೊ ಆವರೇಜ್ ಆಲ್ ಇಂಡಿಯಾ ಪ್ಲೇಸ್ಮೆಂಟ್ ತಗೊಂಡಾಗ, ಕರ್ನಾಟಕ ಪ್ಲೇಸ್ಮೆಂಟ್ ಯಾವಾಗಲೂ ಆಲ್ ಇಂಡಿಯಾಗಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ. 90% ಆಫ್ ದ ಕೇಸಸ್ನಲ್ಲಿ ಇರುತ್ತೆ. ಸೊ ಇದೊಂದು ಜನರಿಕ್ ರೂಲ್ ನಿಮ್ಮ ತಲೆಯಲ್ಲಿ ಇರಲಿ. ಇಲ್ಲಿ ಹೆಂಗ್ ಆನ್ಸರ್ ಮಾಡ್ಬೇಕಂದ್ರೆ, ನೀವು ಇಲ್ಲಿ ಕೀವರ್ಡ್ಸ್ ಏನ್ ನೋಡ್ಬೇಕು ಅಂದ್ರೆ, ಸಿ ದ ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ ದ GSDP ಗ್ರೋತ್ ರೇಟ್ ಆಫ್ ಕರ್ನಾಟಕ ಇಸ್ ಎಸ್ಟಿಮೇಟೆಡ್ ಟು ಬಿ ಹೈಯರ್. ಆಯ್ತಾ? ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲೂ ನೋಡಿ, ಇನ್ ನಾಮಿನಲ್ ಟರ್ಮ್ಸ್ ದ GSDP ಗ್ರೋತ್ ರೇಟ್ ಆಫ್ ಕರ್ನಾಟಕ ಇಸ್ ಎಸ್ಟಿಮೇಟೆಡ್ ಟು ಬಿ ಲೆಸ್ ದೆನ್.
ಎಸ್ಟಿಮೇಟೆಡ್ ಅಂತ ಬರುತ್ತಲ್ವಾ, ಈ ಎಸ್ಟಿಮೇಟೆಡ್, ಪ್ರೊಜೆಕ್ಟೆಡ್, ಫೋರ್ಕಾಸ್ಟಿಂಗು, ಬೇರಿಂಗ್ ಅಪಾನು, ಇನ್ಫ್ಲೂಯೆನ್ಸು, ಈ ತರ ಏನ್ ಲೆಟರ್ಸ್ ಬರುತ್ತಲ್ಲ, ಯೂಶಲಿ ಇವು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇರ್ತವೆ. ಯಾಕೆ ಕರೆಕ್ಟ್ ಇರ್ತವೆ ಅಂದ್ರೆ, ಎಸ್ಟಿಮೇಷನ್ ಏನು ಗ್ಯಾರಂಟಿಯಿಂದ ಹೇಳ್ತಾ ಇಲ್ಲ ಅವರು. ಎಸ್ಟಿಮೇಷನ್ ಅಂದ್ರೆ ಏನು, ಹಿಂಗ್ ಆಗಬಹುದು ಅಂತ. ಸೊ ಹಿಂಗ್ ಆಗಬಹುದು ಅಂದ್ರೆ ಆಗದೇನೂ ಇರಬಹುದು. ಸೊ ಇದನ್ನ ಗ್ಯಾರಂಟಿ ಇದೆ ಆಗುತ್ತೆ ಅಂತ ಹೇಳಕ್ ಆಗಲ್ವಲ್ಲ. ಸೊ ದಟ್ ಸ್ಟೇಟ್ಮೆಂಟ್ ಯೂಶಲಿ ವಿಲ್ ಬಿ ಕರೆಕ್ಟ್ ಅಲ್ವಾ. ಸೊ ಸಚ್ ಸ್ಟೇಟ್ಮೆಂಟ್ಸ್ ಎಲ್ಲಿ ಎಸ್ಟಿಮೇಷನ್ ಇರ್ತವೆ, ಎಲ್ಲಿ ಸಮಥಿಂಗ್ ಇಸ್ ಇನ್ಫ್ಲೂಯೆನ್ಸಿಂಗ್ ಸಮಥಿಂಗ್ ಅಂತ ಇರ್ತವೆ. ಸಿ, ಇನ್ಫ್ಲೂಯೆನ್ಸ್ ಇಸ್ ಅ ವೆರಿ ವೆರಿ ಬ್ರಾಡ್ ಟರ್ಮ್, ತುಂಬಾ ದೊಡ್ಡ ಪದ ಅದು. ಒಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಆದ್ರೂ ಅದು ಇನ್ಫ್ಲೂಯೆನ್ಸೇ, ಕರೆಕ್ಟಾ. ಸೊ ಆ ಪದಗಳು ಬಂದಾಗ ಆಟೋಮ್ಯಾಟಿಕ್ಲಿ ಕರೆಕ್ಟ್ ಆಗುತ್ತವು. ಸೊ ಇಲ್ಲಿ ದ ಕರೆಕ್ಟ್ ಆನ್ಸರ್ ಇಸ್ ಸಿ. ನಾವು ಜಸ್ಟ್ ಟು ಗಿವ್ ಯು ಅನ್ ಇನ್ಫಾರ್ಮೇಶನ್ ಆಫ್ ದಿಸ್ ಸ್ಟೇಟ್ಮೆಂಟ್, ಇದು ನಿಮ್ ಮೇನ್ಸ್ ಇಂಪಾರ್ಟೆಂಟ್, ಬಟ್ ಈ ನಂಬರ್ಸ್ ಗೊತ್ತಿರಲಿ ನಿಮಗೆ, ಬರ್ದು ಇಟ್ಕೊಂಡಿರಿ ಇದು. ದ GDP ಗ್ರೋತ್ ರೇಟ್ ಆಫ್ ಇಂಡಿಯಾ ಈಸ್ ಎಸ್ಟಿಮೇಟೆಡ್ ಟು ಬಿ 7%, while the GSDP growth rate for Karnataka is estimated to be at 7.9%. So ನೋಡಿ, 7.9% is the GSDP of Karnataka, whereas the India's GDP growth rate will be at 7%. This is what the estimation is. ಸರಿನಾ. ಇನ್ ನಾಮಿನಲ್ ಟರ್ಮ್ಸ್ ಬಂದಾಗ ಇಲ್ಲಿ the growth rate of Karnataka is, GSDP growth rate of Karnataka is 14.2, whereas all India growth rate is 15.4. ಸರಿನಾ. ಸೊ ಇದಕ್ಕೆ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಇಲ್ಲಿ. ಸೊ ಇದು ಕರೆಕ್ಟ್ ಆಗಿ ಗೊತ್ತಿರಲಿ ನಿಮಗೆ. ಸೊ ದಿಸ್ ಇಸ್ ದ ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಕ್ವೆಶ್ಚನ್ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕರ್ನಾಟಕಸ್ ಫಿಸ್ಕಲ್ ಮ್ಯಾನೇಜ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್, ಕರ್ನಾಟಕ ಕಂಟೈನ್ಡ್ ಇಟ್ಸ್ ಫಿಸ್ಕಲ್ ಡೆಫಿಸಿಟ್ ಟು 2.8% of GSDP in 2022-23. Second statement, for 2023-24, the fiscal deficit which has been targeted indicates the increase from the previous year. Sarina, which of the above statements are correct? One only, two only, both 1 and 2, and none of the above. ಇಲ್ಲಿ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕರ್ನಾಟಕ ಕಂಟೈನ್ಡ್ ಇಟ್ಸ್ ಫಿಸ್ಕಲ್ ಡೆಫಿಸಿಟ್ ಟು 2.8% of GSDP in 2022-23. ಇದು ನಿಮ್ಗೆ ಫ್ಯಾಕ್ಟ್ ಗೊತ್ತಿರಬೇಕು, ಗೊತ್ತಿಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟೇ ಇದೆ, ಆಯ್ತಾ. ದೇ ಹ್ಯಾವ್ ಕಂಟೈನ್ಡ್ ಇಟ್ಸ್ ಫಿಸ್ಕಲ್ ಡೆಫಿಸಿಟ್ ಟು 2.8% in 2022-23 ಫಿಸ್ಕಲ್ ಡೆಫಿಸಿಟ್ ನ. ಸೆಕೆಂಡ್ ಸ್ಟೇಟ್ಮೆಂಟ್ ನ ನೋಡಿ ಹೆಂಗ್ ಅನಲೈಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಫಾರ್ 23-24 its fiscal deficit is being targeted to increase from the previous year. ಅಂದ್ರೆ ಏನು, ಫಿಸ್ಕಲ್ ಡೆಫಿಸಿಟ್ 2.8% ಏನಿತ್ತು, ನೆಕ್ಸ್ಟ್ ಇಯರ್ ಬರ್ತಾ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಯೂಶುವಲಿ ಬಜೆಟಿಂಗ್ ನಲ್ಲಿ ತುಂಬಾ ಕಡಿಮೆ. ಯಾಕೆ ಕಡಿಮೆ ಅಂದ್ರೆ, ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಮಾಡಕ್ಕೆ ಒಂದು ಬಲವಾದ ರೀಸನ್ ಇರಬೇಕು. ಸುಮ್ಮನೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಗೌರ್ಮೆಂಟ್. ಸೊ ಫಾರ್ ಎಕ್ಸಾಂಪಲ್, ಕೋವಿಡ್ ಟೈಮ್ ನಲ್ಲಿ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗಿತ್ತು. ಯಾಕೆ ಜಾಸ್ತಿ ಆಗಿತ್ತು? ಅವಾಗ ವೆಲ್ಫೇರ್ ಪ್ರೋಗ್ರಾಮ್ಸ್ ಬೇಕಾಗಿತ್ತು, ಅವಾಗ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಅವಾಗ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆದ್ರೆ ಒಂದು ಅರ್ಥ ಕೊಡುತ್ತೆ. ಈಗ 2022-23 ಇಂದ 2023-24 ಹೋಗ್ತಾ ಇದ್ದಾಗ, ವೈ ವಿಲ್ ದ ಫಿಸ್ಕಲ್ ಡೆಫಿಸಿಟ್ ಇನ್ಕ್ರೀಸ್? ಏನೂ ಒಂದು ಇವೆಂಟ್ ಆಗಿಲ್ಲ. ದರ್ ಇಸ್ ನೋ ಸ್ಪೆಷಲ್ ಇವೆಂಟ್ ಆರ್ ಎನಿ ಟೈಪ್ ಆಫ್ ಮಿಸ್ಹ್ಯಾಪ್. ಯಾವುದೇ ತರದ ದುರ್ಗತಿಗಳು ಆಗಿಲ್ಲ, ಕರೆಕ್ಟಾ. ಯಾವುದೇ ತರ ಪ್ರಳಯ ಆಗಿಲ್ಲ, ಫ್ಯಾಮೈನ್ಸ್ ಇಲ್ಲ, ಯಾವುದೇ ತರದ ಪ್ರಾಬ್ಲಮ್ಸ್ ಇಲ್ಲದೆ ಇರುವಾಗ ಫಿಸ್ಕಲ್ ಡೆಫಿಸಿಟ್ ಯಾಕೆ ಜಾಸ್ತಿ ಆಗುತ್ತೆ? ಸೊ ಹಿಂಗ್ ಯೋಚನೆ ಮಾಡಿದಾಗ ನೀವು ಸೆಕೆಂಡ್ ಸ್ಟೇಟ್ಮೆಂಟ್ ಆಟೋಮ್ಯಾಟಿಕ್ಲಿ ತಪ್ಪಂತ ಬಂದ್ಬಿಡ್ಬೇಕು ನಿಮಗೆ, ಆಯ್ತಾ. ಸೊ ಇಲ್ಲಿ ಆನ್ಸರ್ ಕರೆಕ್ಟ್ ಸೊಲ್ಯೂಷನ್ ಇಸ್ ಎ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಿದೆ. ಪುನಃ ಹೇಳ್ತೀನಿ ನೋಡಿ, 2022-23 ಫಿಸ್ಕಲ್ ಡೆಫಿಸಿಟ್ 2.8% ನಿಲ್ಲಿಸಿದ್ರೆ 2023-24ಗೆ ಏನ್ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ 2.8 ಇಂದ 2.6 ಮಾಡಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ. ಸೊ ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರ್ಸ್, ನೆಕ್ಸ್ಟ್ ಇಯರ್ಗೆ ಕಡಿಮೆ ಆಗಬೇಕು ಫಿಸ್ಕಲ್ ಡೆಫಿಸಿಟ್ ಅಂತ ಟಾರ್ಗೆಟ್ ಮಾಡಿದ್ದಾರೆ. ದಿಸ್ ವಿಲ್ ಆಲ್ವೇಸ್ ಬಿ ದ ಕೇಸ್. ಗವರ್ಮೆಂಟ್ ಬಜೆಟ್ ಕೊಟ್ಟಾಗ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ದ ಬಜೆಟ್ ಇಸ್ ಫಿಸ್ಕಲ್ ಡೆಫಿಸಿಟ್ ಮ್ಯಾನೇಜ್ಮೆಂಟ್, ಕರೆಕ್ಟಾ. ಫಿಸ್ಕಲ್ ಡಿಸಿಪ್ಲಿನ್ ಅಂತಾರೆ ಅದಕ್ಕೆ. ಆ ಫಿಸ್ಕಲ್ ಡಿಸಿಪ್ಲಿನ್ ಯಾವಾಗಲೂ ಇರಬೇಕು. ಆ ಫಿಸ್ಕಲ್ ಡಿಸಿಪ್ಲಿನ್ ಬಿಟ್ಟು ಆಚೆ ಹೋಗ್ಬೇಕಂದ್ರೆ ಅದಕ್ಕೊಂದು ಬಲವಾದ ರೀಸನ್ ಇರಬೇಕು. ಸುಮ್ಮನೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಥಾಟ್ ಪ್ರಾಸೆಸ್. ಸೊ ಯಾವಾಗಲೂ ಅಷ್ಟೇ ಆ ನಂಬರ್ ಹಿಂದೆನೇ ಹೋಗ್ಬಾರ್ದು ನೀವು, ಆಯ್ತಾ. ಆ ಕಾಂಟೆಕ್ಸ್ಟ್ ನಿಮ್ಗೆ ಅರ್ಥ ಆಗ್ಬಿಟ್ರೆ, ಆ ಹಿಂದೆ ಏನ್ ನಡೀತಾ ಇದೆ ಅನ್ನೋದು ಒಂದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಆನ್ಸರ್ಸ್ ತೆಗೆದುಬಿಡ್ಬೋದು, ಸರಿನಾ. ಸೊ ದಿಸ್ ಕಂಪ್ಲೀಟ್ಸ್ ದ ಸೆಕೆಂಡ್ ಕ್ವೆಶ್ಚನ್. ಲೆಟ್ ಅಸ್ ಮೂವ್ ಆನ್ ಟು ದ ಥರ್ಡ್ ಕ್ವೆಶ್ಚನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Over the last 7 years, the fiscal deficit was maintained within 3% of GSDP as mandated by the Karnataka Fiscal Responsibility Act and managed by the Government of India. The state has budgeted the fiscal deficit at 2.6% of GSDP in 2023-24. Okay, which of the given statements are correct? A 1 only, B 2 only, C both 1 and 2, and D none of the above. ಈಗ ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟ್ ಅವಾಗಲೇ ಡಿಸ್ಕಸ್ ಮಾಡ್ಬಿಟ್ವಿ ನಾವು. ಪ್ರೀವಿಯಸ್ ಕ್ವಶನ್ ನಲ್ಲಿ ನಾನು ಕೊಟ್ಬಿಟ್ಟೆ ನಿಮ್ಗೆ ಇಂಟು. ಸೊ 2023-24ಗೆ ಏನ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಫಿಸ್ಕಲ್ ಡೆಫಿಸಿಟ್, ದಟ್ ಇಸ್ 2.6%. ಈ ನಂಬರ್ ಚೆನ್ನಾಗಿ ಗೊತ್ತಿರಲಿ ನಿಮಗೆ, ಆಯ್ತಾ. 2.8% ಇಂದ 2.6% ಇಳಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಫಿಸ್ಕಲ್ ಡೆಫಿಸಿಟ್ ನ ಈ ಬಜೆಟ್ ನಲ್ಲಿ. ಸೊ ಶುಡ್ ನೋ ದಟ್ ನಂಬರ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಟೋಮ್ಯಾಟಿಕ್ಲಿ ಕರೆಕ್ಟ್.
So which of the above given statements are correct? A, one only, two only, both one and two, or none of the above only? Second statement correct. First statement ಬರೀ ಈಗ ಫಸ್ಟ್ ಸ್ಟೇಟ್ಮೆಂಟ್ ಚಿಂತನೆ ಹೆಂಗಿರ್ಬೇಕಂತ ಹೇಳ್ಕೊಡ್ತೀನಿ ನೋಡಿ. ಓವರ್ ದ ಲಾಸ್ಟ್ 7 years the fiscal deficit was maintained within 3% of GSDP as mandated by the Karnataka Fiscal Responsibility Act. So ಆ ಆಕ್ಟ್ ಪ್ರಕಾರ ಕರ್ನಾಟಕ ಶುಡ್ ನೆವರ್ ಬ್ರೀಚ್ ದ ಲಿಮಿಟ್ ಆಫ್ 3% ಆಫ್ GSDP ಫಾರ್ ಫಿಸ್ಕಲ್ ಡೆಫಿಸಿಟ್ ಅಂತಿದೆ. ಸೊ ಲಾಸ್ಟ್ 7 ವರ್ಷದಲ್ಲಿ ಅದು ಬ್ರೀಚೇ ಆಗಿಲ್ವಾ? ಇದು ಸ್ಟೇಟ್ಮೆಂಟು. ಈಗ ಯೋಚನೆ ಮಾಡಿ, ನಿಮ್ದು ಯೋಚನೆ ಹೆಂಗಿರ್ಬೇಕು ಗೊತ್ತಾ? ಸುಮ್ಮನೆ ಓದಿದ್ದೀನೋ ಇಲ್ವಾ ಅಂತ ಹೋಗ್ಬಾರ್ದು. ನೀವೇನು ಯೋಚನೆ ಮಾಡ್ಬೇಕಂದ್ರೆ ಲಾಸ್ಟ್ 7 years ನಲ್ಲಿ ಆ ಥರ ಏನು ಇವೆಂಟ್ ಆಗಿದೆ ದಟ್ ವುಡ್ ಹ್ಯಾವ್ ಅಲೌಡ್ ದ ಗೌರ್ಮೆಂಟ್ ಟು ರಿಲ್ಯಾಕ್ಸ್ ಇಟ್ಸ್ ಫಿಸ್ಕಲ್ ಡಿಸಿಪ್ಲಿನ್, ದಟ್ ವುಡ್ ಹ್ಯಾವ್ ಅಲೌಡ್ ದ ಗೌರ್ಮೆಂಟ್ ಟು ಬ್ರೀಚ್ ಇಟ್ಸ್ ಫಿಸ್ಕಲ್ ಡೆಫಿಸಿಟ್. ಈ ಥರ ಯೋಚನೆ ಮಾಡ್ಬೇಕು ನೀವು. ಸೊ ಲಾಸ್ಟ್ 7 years ತಗೊಳ್ಳಿ. 2024 ಈಗ ಲಾಸ್ಟ್ 7 years ಅಂದರೆ 2018 ತನಕ ಹೋದ್ರೆ 2018 ಆದ್ಮೇಲೆ ಬಂದಿದ್ದೆ ಕೋವಿಡ್ ಕೇಮ್ ಇನ್ 2019-20 ಅಲ್ವಾ? ಸೊ 19-20 ಕೋವಿಡ್ ಬಂದಾಗ ಬ್ರೀಚ್ ಆಗಿರಲೇಬೇಕು. ಅದಂಗೆ ಕೋವಿಡ್ ಬಂದಾಗ ಬ್ರೀಚ್ ಆಗಿರಲ್ಲ ಫಿಸ್ಕಲ್ ಡೆಫಿಸಿಟ್ 3%ಗಿಂತ ಅಲ್ವಾ? ಸೊ ನಿಮ್ದು ಚಿಂತನೆ ಹೆಂಗಿರ್ಬೇಕಂದ್ರೆ ದೇರ್ ಇಸ್ ವೆರಿ ಲೆಸ್ ಚಾನ್ಸಸ್ ಇನ್ ದ ಲಾಸ್ಟ್ 7 years ದಟ್ ಫಿಸ್ಕಲ್ ಡೆಫಿಸಿಟ್ ಹಸ್ ಬಿನ್ ಮೇಂಟೈನ್ಡ್ ಎಟ್ 3%. ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಿರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಒಂದು ಲಾಜಿಕ್ ಮೇಲೆ ನೀವು ಆನ್ಸರ್ನ ಸೊಲ್ಯೂಷನ್ ಬಿ ಅಂತ ಹಾಕ್ಬೇಕು. ದಿಸ್ ಇಸ್ ಹೌ ಇಟ್ ಶುಡ್ ವರ್ಕ್. ಗೊತ್ತಾಯ್ತಲ್ವಾ? ನಾವು ಇಲ್ಲಿ ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂದು ಡಯಾಗ್ರಾಮ್ ಕಾಣಿಸ್ತಾ ಇದೆ. ಇನ್ ದ ಲಾಸ್ಟ್ 7 years ಫಿಸ್ಕಲ್ ಡೆಫಿಸಿಟ್ ಹೆಂಗ್ ಹೋಗಿದೆ ಅಂತ ಇಲ್ಲಿ ಡಯಾಗ್ರಾಮ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಆಯ್ತಾ? ಎಕ್ಸೆಪ್ಟ್ 2020-21 ಅಂಡ್ ಎಕ್ಸೆಪ್ಟ್ 2021 ಅಂಡ್ 21-22 ಈ 2 ವರ್ಷ ಬಿಟ್ರೆ ಬೇರೆ ಎಲ್ಲದರಲ್ಲೂ ನಾವು ಫಿಸ್ಕಲ್ ಡೆಫಿಸಿಟ್ ಡಿಸಿಪ್ಲಿನ್ ಒಳಗೆ ಇದೀವಿ. ಅಂದ್ರೆ ಆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನ್ ಹೇಳುತ್ತಲ್ಲ 3% ಒಳಗಿರಬೇಕು ಅಂತ, ಅದ್ರೊಳಗೆ ಇದೀವಿ. ಬಟ್ ವೆನ್ ಇಟ್ ಕಮ್ಸ್ ಟು 2020-21 ಅಂಡ್ 21-22 ಆ ವರ್ಷ ಕೋವಿಡ್ ಇಯರ್ ಯಾರ್ದ್ರಿಂದ ಗೌರ್ಮೆಂಟ್ ಬ್ರೀಚ್ ಇಟ್ಸ್ ಫಿಸ್ಕಲ್ ಡೆಫಿಸಿಟ್ ಬಿಕಾಸ್ ಇಟ್ ಹ್ಯಾಡ್ ಟು ಇನ್ವೆಸ್ಟ್ ಮೋರ್ ಆನ್ ರಿಸೋರ್ಸಸ್, ಆನ್ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೋಸ್ಕರ ಬ್ರೀಚ್ ಆಗಿರುತ್ತೆ. ಸೊ ಈ ಗ್ರಾಫ್ ಕಾಣಿಸ್ತಾ ಇರ್ಬೇಕು ನಿಮಗೆ. ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಟ್ರೆಂಡ್ ಆಫ್ ಫಿಸ್ಕಲ್ ಡೆಫಿಸಿಟ್. ಆ ಟ್ರೆಂಡ್ ಬಗ್ಗೆನೂ ಗೊತ್ತಿರ್ಬೇಕು ನಿಮಗೆ. ನೋಡಿ, ಕೋವಿಡ್ ಆದಮೇಲೆ ಪುನಃ ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಆಗಿದೆ. ಸೊ 2.8% ಬಂತು, ಈಗ 2.6% ಪ್ರೊಜೆಕ್ಟ್ ಮಾಡಿದ್ದಾರೆ. ಸೊ ಫಿಸ್ಕಲ್ ಡಿಸಿಪ್ಲಿನ್ ಕರ್ನಾಟಕದ ಯಾವಾಗಲೂ ಚೆನ್ನಾಗೇ ಇದೆ. ಸರಿನಾ? ಸೊ ದಿಸ್ ಇಸ್ ಅಬೌಟ್ ದ ಥರ್ಡ್ ಕ್ವೆಶ್ಚನ್. ಫೋರ್ತ್ ಕ್ವೆಶ್ಚನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಫಿಸ್ಕಲ್ ಪೊಸಿಷನ್ ಆರ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಅವರ್ ಸ್ಟೇಟ್ in comparison to all state average for the same reference period. So Karnataka and all state average ivedu tagondaga which of the following statements are correct anta question. First statement, the ratio of state tax revenue to revenue expenditure for the state of Karnataka is 74% higher compared to the all state average which is at 57%. Okay, next statement, the ratio of non-development expenditure to aggregate disbursement for the state is 25%, which is better than the all states average of 27%. ಸೊ ಏನಂದ್ರೆ ಯಾವಾಗಲೂ ಥಿಂಕ್ ಲಾಜಿಕಲಿ, ನಂಬರ್ಸ್ ಮೇಲೆ ಜಾಸ್ತಿ ಹೋಗ್ಬೇಡಿ. ಏನು ಹೇಳ್ತಾ ಇದ್ದಾರೆ, ಈ ಕರ್ನಾಟಕ ಮತ್ತೆ ಆಲ್ ಸ್ಟೇಟ್ ಆವರೇಜ್ ತಗೊಂಡಾಗ ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು ಮಾಡೋದು. ಗೌರ್ಮೆಂಟ್ ಏನು ರೆವೆನ್ಯೂ ಖರ್ಚು ಮಾಡುತ್ತೆ, ಈ ಗೌರ್ಮೆಂಟ್ ರೆವೆನ್ಯೂ ಖರ್ಚು ಮಾಡೋದು ಕರ್ನಾಟಕ ಖರ್ಚು ಮಾಡೋದಕ್ಕೂ ಬೇರೆ ಸ್ಟೇಟ್ಸ್ ಆವರೇಜ್ ಖರ್ಚು ಮಾಡೋದಕ್ಕೂ ರೆಫರೆನ್ಸ್ ಮಾಡಿ ನೋಡಿದಾಗ ಕರ್ನಾಟಕ ಏನು ಖರ್ಚು ಮಾಡ್ತಾ ಇದೆ ಅದು ಕರ್ನಾಟಕದ ಸ್ವಂತ ದುಡ್ಡು, ದಟ್ ಇಸ್ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಕಂಪೇರ್ಡ್ ಟು ಅದರ್ಸ್. ಅಂದ್ರೆ ಕರ್ನಾಟಕದು ಸ್ವಂತ ಏನು ರೆವೆನ್ಯೂ ಇದೆ ಅದರಿಂದ ಖರ್ಚು ಏನು ಮಾಡ್ತಾ ಇದೆ ರೆವೆನ್ಯೂ ಎಕ್ಸ್ಪೆಂಡಿಚರ್, ದಟ್ ಇಸ್ ಬೆಟರ್. ಅದು ಬೇರೆ ಸ್ಟೇಟ್ ಆವರೇಜ್ಗಿಂತ ಬೆಟರ್ ಇದೆ. ಅದೇ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು. ಸೊ ನೀವು ಹಿಂಗೆ ಸಿಂಪ್ಲಿಫೈ ಮಾಡಿದಾಗ ಸ್ಟೇಟ್ಮೆಂಟ್ನ ಆಟೋಮ್ಯಾಟಿಕ್ಲಿ ಕರೆಕ್ಟ್ ಇದೆ ಅನ್ಸ್ಬಿಡುತ್ತೆ. ಯಾಕಂದ್ರೆ ಯಾವಾಗಲೂ ಗೌರ್ಮೆಂಟ್ ಏನು ಕ್ವಶನ್ ಕೇಳ್ತಾರಲ್ಲ, ಗೌರ್ಮೆಂಟ್ ಅವ್ರು ಕೆಟ್ಟದ್ದು ಮಾಡೋದನ್ನ ಕೇಳಲ್ಲ ಅಥವಾ ಅವ್ರು ಪರ್ಫಾರ್ಮ್ ಮಾಡದೇ ಇರೋದನ್ನ ಕೇಳಲ್ಲ. wherever they will ask questions, they will ask in a way where ಕರ್ನಾಟಕ ಏನೋ ಒಂದು ಅಚೀವ್ ಮಾಡಿರಬೇಕು, ಅವಾಗ ಅಂತ ಕ್ವಶನ್ಸೇ ಬರೋವು. Since you are writing Karnataka State Public Service exams, you should be very well aware that ಕರ್ನಾಟಕದ ಅಚೀವ್ಮೆಂಟ್ನ ಜಾಸ್ತಿ ಎತ್ತು ತೋರಿಸ್ತಾರಲ್ಲಿ. ಸರಿನಾ? ಸೊ ಫಸ್ಟ್ ಕ್ವಶನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಆ ರೆವೆನ್ಯೂ ಖರ್ಚು ಮಾಡಕ್ ಬರೋ ದುಡ್ಡು ಕರ್ನಾಟಕ ಕಂಪೇರ್ಡ್ ಟು ಆಲ್ ದ ಅದರ್ ಸ್ಟೇಟ್ಸ್ ಖರ್ಚು ಏನ್ ಮಾಡುತ್ತೆ ಅದು ಸ್ವಂತ ದುಡ್ಡಿಂದ ಜಾಸ್ತಿ ಮಾಡುತ್ತೆ. ಇದು ಆಬ್ವಿಯಸ್ಲಿ ಕರೆಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಕರೆಕ್ಟಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ದ ಸೆಕೆಂಡ್ ಸ್ಟೇಟ್ಮೆಂಟ್ ತಗೊಳ್ಳಿ, ದ ರೇಷಿಯೋ ಆಫ್ ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಟು ಅಗ್ರಿಗೇಟ್ ಡಿಸ್ಬರ್ಸ್ಮೆಂಟ್ ಫಾರ್ ದ ಸ್ಟೇಟ್ ಇಸ್ 25%, ವಿಚ್ ಇಸ್ ಬೆಟರ್ ದೆನ್ ದ ಆಲ್ ಸ್ಟೇಟ್ ಆವರೇಜ್ ಆಫ್ 27.20%. ಇಲ್ಲೂ ಅಷ್ಟೇ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಸ್ಟೇಟ್ಮೆಂಟ್ನ. ಆಯ್ತಾ? ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಮೇನ್ಲಿ ದಟ್ ವಿಲ್ ನಾಟ್ ಕ್ರಿಯೇಟ್ ಎನಿ ಅಸೆಟ್ಸ್.
ಇಟ್ ಇಸ್ ಮೇನ್ಲಿ ಯೂಸ್ ಫಾರ್ ಕನ್ಸಂಪ್ಷನ್ ಅಂತ. ಈ ಎಕ್ಸ್ಪೆಂಡಿಚರ್ ಏನಿರುತ್ತಲ್ಲ ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರು, ಇದು ಎಲ್ಲಿ ಕಡಿಮೆ ಇರುತ್ತೆ ಅದು ಒಳ್ಳೇದು. ಸೊ ಕರ್ನಾಟಕದ ತಗೊಂಡಾಗ ನೀವು 25% ನಲ್ಲಿದೆ, ಆಲ್ ಸ್ಟೇಟ್ ಆವರೇಜ್ ತಗೊಂಡಾಗ 27% ನಲ್ಲಿದೆ. ಸೊ ಇಲ್ಲೂ ಕರ್ನಾಟಕ ಚೆನ್ನಾಗಿ ಮಾಡ್ತಾ ಇದೆ. ಸೊ ದೇರ್ ಆರ್ ಹೈ ಚಾನ್ಸಸ್, ಕರ್ನಾಟಕ ಚೆನ್ನಾಗಿ ಮಾಡ್ತಾ ಇದೆ ಅಂದ್ರೆ ದೇರ್ ಆರ್ ಹೈ ಚಾನ್ಸಸ್ ದಟ್ ಇಟ್ ಕ್ಯಾನ್ ಬಿ ಕರೆಕ್ಟ್. ಸೊ ಇಲ್ಲಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A 1 only, B 2 only, C both the 1 and 2 and D none of the above ತಗೊಂಡಾಗ the answer here is C, both the statements are correct. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನೀವೇನ್ ಕಲಿಬೇಕು ಅಂತ ಹೇಳಿದ್ರೆ, ಡೋಂಟ್ ಬಿ ಬಾಗಲ್ಡ್ ಆರ್ ಸುಮ್ಮನೆ ಎದುರ್ಕೊಂಡ್ಬಿಡ್ಬೇಡಿ ಜಾಸ್ತಿ ನಂಬರ್ಸ್ ಇದೆ ಅಂತ. ಆ ಸ್ಟೇಟ್ಮೆಂಟ್ ನ ಬಿಡಿಸ್ಬಿಟ್ಟು ಅದ್ರದ್ದು ಒಳರ್ಥ ತಿಳ್ಕೊಳ್ಳಿ. ಆ ಒಳರ್ಥ ತಿಳ್ಕೊಂಡ್ಬಿಟ್ರಿ ಅಂದ್ರೆ ನಿಮಗೆ ಒಂದು ಸೆನ್ಸ್ ಸಿಕ್ಬಿಡುತ್ತೆ, ಇದು ಕರೆಕ್ಟ್ ಇರುತ್ತಪ್ಪ, ಇದು ರಾಂಗ್ ಇರುತ್ತೆ ಅಂತ. ಸೊ ಅಷ್ಟೇ ಬೇಕಾಗಿರೋದು ಎಕ್ಸಾಮ್ ನಲ್ಲಿ, ಗೊತ್ತಾಯ್ತಲ್ವಾ? ಸೊ ದಟ್ ಇಸ್ ಅಬೌಟ್ ದ 4th question. So I hope you understood this. Next, arrange the following states in highest to least of their fiscal deficit percentages for the year 2023-24. ಸರಿನಾ? ಸೊ ಸ್ಟೇಟ್ಸ್ ಕೊಟ್ಟಿದ್ದಾರೆ, ಫ್ರಮ್ ಹೈಯೆಸ್ಟ್ ಫಿಸ್ಕಲ್ ಡೆಫಿಸಿಟ್ ಟು ಲೀಸ್ಟ್ ಫಿಸ್ಕಲ್ ಡೆಫಿಸಿಟ್ ನೀವು ಅರೇಂಜ್ ಮಾಡಬೇಕು. ದೀಸ್ ಆರ್ ದ ಸ್ಟೇಟ್ಸ್: ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ ಅಂಡ್ ತಮಿಳುನಾಡು. ದೀಸ್ ಆರ್ ದ 5 states. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ಆರ್ಡರ್. ಸೊ ABCD ಅಂತ ಡಿಫರೆಂಟ್ ಆರ್ಡರ್ಸ್ ಕೊಟ್ಟಿದ್ದೀವಿ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ಆರ್ಡರ್. ನಾನು ಈ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, ಅ ವೆರಿ ಪ್ರೌಡ್ ಥಿಂಗ್ ದಟ್ ಇಸ್ Karnataka's fiscal deficit is the lowest compared to all the other South Indian states. ನಾರ್ತ್ ಇಂಡಿಯಾದ ಬಿಟ್ಟಾಕಿ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕದಲ್ಲಿ ಯೂಶಲಿ ಕರ್ನಾಟಕನ ಸೌತ್ ಇಂಡಿಯನ್ ಸ್ಟೇಟ್ಸ್ ಜೊತೆ ಕಂಪೇರ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಇಲ್ಲೂ ಅಷ್ಟೇ ಹಂಗೆ ಕೊಡ್ತಾ ಇದ್ದೀನಿ ಕ್ವಶನ್ ನ, ಆಯ್ತಾ? ಸೊ ಕಂಪೇರ್ ಟು ಆಲ್ ದ ಸೌತ್ ಇಂಡಿಯನ್ ಸ್ಟೇಟ್ಸ್, ಕರ್ನಾಟಕಸ್ ಫಿಸ್ಕಲ್ ಡೆಫಿಸಿಟ್ ಇಸ್ ಲೋಯೆಸ್ಟ್. So that's a very proud thing. We should be proud of how the government is handling its fiscal resources. ಅಲ್ವಾ? ಸೊ ಕಮಿಂಗ್ ಟು ದ ABCD, ಇಲ್ಲಿ ಕರ್ನಾಟಕ ಇಸ್ ದ ಲೋಯೆಸ್ಟ್ ಅಂದಾಗ ಆಟೋಮ್ಯಾಟಿಕ್ಲಿ ಕರ್ನಾಟಕ ಲಾಸ್ಟ್ ಅಲ್ಲಿ ಇರುತ್ತೆ. ಹೈಯೆಸ್ಟ್ ಟು ಲೀಸ್ಟ್ ಮಾಡಬೇಕು, ಸೊ ಲಾಸ್ಟ್ ನಲ್ಲಿ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಬರೋದೆ A ಇರುತ್ತೆ ಅಥವಾ C ಇರುತ್ತೆ ಅಂತ, ಆಯ್ತಾ? ಸೊ ಇಲ್ಲಿ A ಇರುತ್ತೆ ಅಥವಾ C ಇರುತ್ತೆ ತನಕ ಬರ್ಬೋದು. ಅಲ್ಲಿ ನೀವು ಯು ಶುಡ್ ನೋ ಹೌ ಟು ಹ್ಯಾಂಡಲ್ ದಿಸ್, ಆಯ್ತಾ? ಸೊ A ಮತ್ತೆ C ಇಲ್ಲಿ ತೆಲಂಗಾಣ ಎರಡರಲ್ಲೂ ಫಸ್ಟ್ ಇದೆ. ಸೊ ತೆಲಂಗಾಣ, ಕರ್ನಾಟಕ ಡಿಸೈಡ್ ಆಯ್ತು. ಸೊ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಟೇಕ್ ಅ ಕಾಲ್ ಹಿಯರ್ ಇಸ್ ಇಟ್ ಆಂಧ್ರ ಪ್ರದೇಶ್, ಕೇರಳ, ತಮಿಳುನಾಡು ಆರ್ ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ? ಇಲ್ಲಿ ನೀವು ಒಂದು ಸ್ವಲ್ಪ ಗ್ಯಾಂಬಲ್ ಮಾಡಬೇಕು. ಇಲ್ಲಿ ಆನ್ಸರ್ ಏನಂದ್ರೆ C, ನಿಮಗೆ ಗೊತ್ತಿರಬೇಕು ಇಲ್ಲಿ. ಸೊ ನಿಮ್ಗೆ ಜಸ್ಟ್ ಪರ್ಸೆಂಟೇಜ್ ಹೇಳ್ಬಿಡ್ತೀನಿ ನಿಮಗೆ ಏನು ಪರ್ಸೆಂಟೇಜ್ ಇರಬೇಕು ಅಂತ. ಅಮಾಂಗ್ ದ 5 southern states, ತೆಲಂಗಾಣದ ಫಿಸ್ಕಲ್ ಡೆಫಿಸಿಟ್ 4% ನಲ್ಲಿದೆ, ಆಂಧ್ರ ಪ್ರದೇಶ ಫಿಸ್ಕಲ್ ಡೆಫಿಸಿಟ್ 3.8% ನಲ್ಲಿದೆ, ಕೇರಳದ ಫಿಸ್ಕಲ್ ಡೆಫಿಸಿಟ್ 3.4% ನಲ್ಲಿದೆ, ತಮಿಳುನಾಡು ಫಿಸ್ಕಲ್ ಡೆಫಿಸಿಟ್ 3.4% ನಲ್ಲೇ ಇದೆ, ಅಂಡ್ ಕರ್ನಾಟಕದು 2.5% ನಲ್ಲಿದೆ. ಸೊ ಇದರಿಂದ ಫ್ರಮ್ ಹೈಯೆಸ್ಟ್ ಟು ಲೀಸ್ಟ್ ಅರೇಂಜ್ ಮಾಡಬೇಕಂದ್ರೆ, ಸೊ ದ ಸ್ಟೇಟ್ಸ್ ಆರ್ ಆಸ್ ಫಾಲೋಸ್. ದ ಆಪ್ಷನ್ ಇಸ್ C, ದಟ್ ಇಸ್ ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ, ತಮಿಳುನಾಡು, ಕರ್ನಾಟಕ. This is from highest to least in managing their fiscal deficit. So I hope you understood this. Okay, this is about the 5th question. Let us move on to the 6th question. Iga consider the following statements regarding the financial metrics of the state from 2018-19 to 2023-24. Okay, almost 6 to 7 years the fiscal metrics ಕೇಳ್ತಾ ಇದ್ದಾರೆ, ಜ್ಞಾಪಕ ಇರಲಿ. Alright, now ಈಗ ಮಾತಾಡೋಣ. The share of capital receipts in GSDP, which was below 3% in 2018-19, has increased to 3.35% in 2023-24. First statement. Second statement ಬರೋಣ. Capital expenditure has increased by about 52.93% from 2018-19 to 2023-24. ಸರಿನಾ? ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A 1 only, B 2 only, C both 1 and 2 and D none of the above. ಇಲ್ಲಿ ನೋಡಿ ಹೆಂಗೆ ಯೋಚನೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ನಾನು ಈ ಸ್ಟೇಟ್ಮೆಂಟ್ ಹೋಗೋದಕ್ಕಿಂತ ಮುಂಚೆನೆ ಈ ಒಂದೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕರೆಕ್ಟಾಗಿ ಆ ಬಜೆಟಿಂಗ್ ಟರ್ಮ್ಸ್ ಗೊತ್ತಿರಬೇಕು ನಿಮಗೆ. ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದ್ರೇನು, ರೆವೆನ್ಯೂ ರೆಸಿಪ್ಟ್ಸ್ ಅಂದ್ರೇನು, ಆಯ್ತಾ? ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು, ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು, ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೇನು, ನಾನ್ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೇನು, ಆಯ್ತಾ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ರೆಸಿಪ್ಟ್ಸ್ ಅಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್, ಆಯ್ತಾ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಡೆಫಿಸಿಟ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೆವೆನ್ಯೂ ಡೆಫಿಸಿಟ್ ಅಂಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫಿಸ್ಕಲ್ ಡೆಫಿಸಿಟ್? ಈ ಇಷ್ಟು ಟರ್ಮ್ಸ್ ನ ಕರೆಕ್ಟ್ ಆಗಿ ಕಲ್ತಿರಿ. ಇದ್ರ ಮೇಲೆ ಕ್ವಶನ್ಸ್ ತುಂಬಾ ಬಂದ್ಬಿಡ್ತವೆ. ನಿಮ್ ಬೇಸಿಕ್ಸ್ ಆಫ್ ಎಕಾನಮಿ ಇದು, ಆಯ್ತಾ? ಇದೆಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು. ಯಾಕಂದ್ರೆ ಹೆಂಗ್ ಕೇಳ್ತಾರೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕಮ್ಸ್ ಅಂಡರ್ ರೆವೆನ್ಯೂ ರೆಸಿಪ್ಟ್ಸ್ ಅಂದ್ಬಿಟ್ಟು, ಡಿಸ್ಇನ್ವೆಸ್ಟ್ಮೆಂಟು, ಆಯ್ತಾ, ರೀಇಂಬರ್ಸ್ಮೆಂಟ್ ಆಫ್ ಲೋನು, ಇಂಟ್ರೆಸ್ಟ್ ಫ್ರಮ್ ಲೋನು, ಈ ತರ ಒಂದು 4 ಆಪ್ಷನ್ ಕೊಟ್ಬಿಡ್ತಾರೆ, ಆಯ್ತಾ? ದೆನ್ ಯು ಹ್ಯಾವ್ ಟು ಐಡೆಂಟಿಫೈ ವಿಚ್ ಇಸ್ ರೆವೆನ್ಯೂ ರೆಸಿಪ್ಟ್, ವಿಚ್ ಇಸ್ ನಾಟ್. ಅಲ್ಲಿ ನೀವು ಕ್ಲಾರಿಟಿ ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಬೇಸಿಕ್ಸ್ ಮೇಲೆ ತುಂಬಾ ಆಟ ಆಡ್ತಾರೆ, ನಿಮ್ ಬೇಸಿಕ್ಸ್ ತುಂಬಾ ಸ್ಟ್ರಾಂಗ್ ಇರಲಿ, ಸರಿನಾ? ಲೆಟ್ ಅಸ್ ಕಮ್ ಬ್ಯಾಕ್. ಬನ್ನಿ ವಾಪಸ್ ಈಗ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಫಿಸ್ಕಲ್ ಮೆಟ್ರಿಕ್ಸ್ ಆಫ್ ದ ಸ್ಟೇಟ್ಸ್ ಫಾರ್ ದ ಲಾಸ್ಟ್ 6 to 7 years. ಸೊ ಒಂದೇನು ಹೇಳ್ತಾ ಇದ್ದಾರೆ, ಅಗೇನ್ ಸಿಂಪ್ಲಿಫೈ ಆಗಿ ನೋಡಿ, ಜಾಸ್ತಿ ತಲೆಗೆಡ್ಸ್ಕೊಂಬಿಡಿ. ಏನ್ ಹೇಳ್ತಾ ಇದ್ದಾರೆ? ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದ್ರೆ ಏನ್ ದುಡ್ಡು ಬರ್ತಾ ಇದೆ, ಕ್ಯಾಪಿಟಲ್ ದುಡ್ಡು, ಆ ಕ್ಯಾಪಿಟಲ್ ರೆಸಿಪ್ಟ್ಸ್ 2018-19 to 2023-24 7 ವರ್ಷದಲ್ಲಿ ಇನ್ಕ್ರೀಸ್ ಆಗಿದೆ.
ಆಗಿರಲ್ವಾ? 6 ವರ್ಷದಲ್ಲಿ 3% ಆದ್ರೂ ಇನ್ಕ್ರೀಸ್ ಆಗಿರಲ್ವಾ? ಕ್ಯಾಪಿಟಲ್ ರಿಸಿಪ್ಟ್ಸ್ ಇನ್ಕ್ರೀಸ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಸ್ ಇನ್ಕ್ರೀಸ್ಡ್ ಬೈ ಅಬೌಟ್ 52% ಫ್ರಮ್ 2018 to 23-24. ಪುನಃ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚೇನಾಗಿರುತ್ತೆ ಕ್ಯಾಪಿಟಲ್ ವೈಸು ಅದನ್ನು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡು, ಇಫ್ ಯು ಲುಕ್ ಎಟ್ ದ ಲಾಜಿಕ್, ಇನ್ಕ್ರೀಸ್ ಅಂತೂ ಆಗೇ ಇರುತ್ತೆ. 7 ವರ್ಷದಲ್ಲಿ ಡಿಕ್ರೀಸ್ ಆಗೋದು ಕಡಿಮೆ, ಒಂದರಿಂದ ಇನ್ನೊಂದು ವರ್ಷ ಅಂದ್ರೆ ಸ್ವಲ್ಪ ಹೇಳ್ಬೋದು ನೀವು ಇನ್ಕ್ರೀಸ್ ಆಗಿದೆಯೋ ಅಥವಾ ಡಿಕ್ರೀಸ್ ಆಗಿದೆಯೋ ಅಂತ. ಬಟ್ ದೇ ಟೇಕ್ 7 years, ಇನ್ಕ್ರೀಸ್ ಆಗೇ ಇರುತ್ತೆ. ಆಯ್ತಾ? ಸೊ ಇಲ್ಲಿ ಬಂದು ನಿಂತ್ಕೊಬಹುದು ನೀವು. ಎರಡು ಸ್ಟೇಟ್ಮೆಂಟ್ ನಲ್ಲಿ ಲಾಜಿಕಲಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಎಲ್ಲಿ ಆಟ ಆಡ್ಬೋದು ಅವರು ಅಂದ್ರೆ ಆ 3% ಕರೆಕ್ಟಾ, ಆ 52.93% ಕರೆಕ್ಟಾ, ಇಲ್ಲಿ ಆಟ ಆಡ್ಬೋದು. ಇಲ್ಲಿ ನಿಮ್ಗೊಂದು ಸ್ವಲ್ಪ ಒಂದು ಸುಮ್ಮನೆ ಗ್ಲಾನ್ಸ್ ಮಾಡಿರ್ಬೇಕು ನೀವು. ಆ ನಂಬರು ಸೆನ್ಸ್ ಕೊಟ್ಟುತ್ತೆ ಅಂದ್ರೆ ಕರೆಕ್ಟ್ ಹಾಕಿ, ಇಲ್ಲಾಂದ್ರೆ ರಾಂಗ್ ಹಾಕಿ. ಬಟ್ ಇಲ್ಲಿ ಆನ್ಸರ್ ಇಸ್ ಕರೆಕ್ಟ್. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನಾನು ಬೇಕಂತ ಚೇಂಜ್ ಮಾಡಿಲ್ಲ ಇಲ್ಲಿ, ಯಾಕಂದ್ರೆ ನೀವು ಹಂಗೆ ಕಲ್ತ್ಬಿಟ್ಲಿ ಅಂತ. ಸೊ 52.93 ಅಂತೆಲ್ಲ ಸ್ಪೆಸಿಫಿಕ್ ಆಗಿ ಕೊಡ್ತಾ ಇದಾರೆ ಅಂದ್ರೆ ಅದು ಕರೆಕ್ಟ್ ಇರುತ್ತೆ. ಆಯ್ತಾ? ಸೊ ಇಲ್ಲಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಕ್ಯಾಪಿಟಲ್ ರಿಸೀಪ್ಟ್ಸ್ ಇನ್ಕ್ರೀಸ್ ಬೈ 3%, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಸ್ ಇನ್ಕ್ರೀಸ್ ಬೈ 52.93%. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ದಿಸ್ ಇಸ್ ಅಬೌಟ್ ದ 6th question. ಸರಿನಾ? ಲೆಟ್ ಅಸ್ ಗೋ ಆನ್ ಟು ದ 7th question. Consider the following statements regarding the state's financial metrics over the last 6 years. ಇಲ್ಲಿ ನೋಡಿ, the annual average share of state's own tax in GSDP has increased by about 9%. Okay. Next statement, there is also an increasing share of central taxes in the same period. Okay. So correct ಆಗಿ ಓದ್ಕೊಳ್ಳಿ ಇದನ್ನ. ಸೊ GSDP ಟೋಟಲ್ ಏನಿದೆ ಅದರಲ್ಲಿ ಬೇಸಿಕ್ಲಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಟ್ಯಾಕ್ಸ್ ಟು GDP ರೇಷಿಯೋ ಅಂತ ಏನು ಇಂಡಿಯಾಗೆ ಮಾತಾಡ್ತಾರೆ, ಇಲ್ಲಿ ಟ್ಯಾಕ್ಸ್ ಟು GSDP ರೇಷಿಯೋ ಆಫ್ ಕರ್ನಾಟಕ ಮಾತಾಡ್ತಾ ಇದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ. ಸೊ ಟ್ಯಾಕ್ಸ್ ಟು GSDP ರೇಷಿಯೋ ಆಫ್ ಕರ್ನಾಟಕ 9% ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ ನಮಗೆ ಈ ಶೇರ್ ಆಫ್ ಟ್ಯಾಕ್ಸಸ್, ಈಗ ಇಂಡಿಯಾದು ಸೆಂಟ್ರಲ್ ಟ್ಯಾಕ್ಸಸ್ ನ ಏನ್ ಶೇರ್ ಮಾಡ್ತಾರಲ್ಲ ಸ್ಟೇಟ್ಸ್ ಮೇಲೆ, ಕರ್ನಾಟಕಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಒಂದೇನು ಗೊತ್ತಾಗ್ಬಿಡ್ಬೇಕು ಈಸಿಲಿ ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಂತ ಗೊತ್ತಾಗ್ಬಿಡ್ಬೇಕು. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೆಂಟರ್ ಇಸ್ ನಾಟ್ ಗ್ರಾಂಟಿಂಗ್ ಅಸ್ ಆರ್ ಪ್ರಾಪರ್ ಶೇರ್ ಅಂತ ಗೌರ್ಮೆಂಟ್ ತುಂಬಾ ಹೇಳ್ತಾನೆ ಇರ್ತಾರೆ. ಸೊ ಇಫ್ ಯು ನೋ ದಟ್, ಇಫ್ ಯು ಹರ್ಡ್ ದಟ್ ಇನ್ ನ್ಯೂಸ್, ಆಬ್ವಿಯಸ್ಲಿ ಇಟ್ ಬಿಕಮ್ಸ್ ವೆರಿ ವೆರಿ ಕರೆಕ್ಟ್ ದಟ್ ದೇರ್ ಇಸ್ ಇನ್ಕ್ರೀಸಿಂಗ್ ಟ್ರೆಂಡ್ ಅಂತೂ ಇಲ್ಲ. The share of central taxes coming to Karnataka ತಗೊಂಡ್ರೆ increasing trend ಇಲ್ಲ. So second statement is wrong. So first statement ಏನಿದೆ, the tax to GSDP of Karnataka, ಅದನ್ನ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. The average annual share of the state's own tax to GSDP has been about 9% ಅಂತ ಹೇಳ್ತಾ ಇದ್ದಾರೆ. This ಇಲ್ಲಿ 9% ನಾನು ಚೇಂಜ್ ಮಾಡಿದ್ದೀನಿ ಬೇಕಂತ. ಆಕ್ಚುಯಲ್ ನಂಬರ್ ಇಲ್ಲಿ 7.12%. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಎರಡು ಸ್ಟೇಟ್ಮೆಂಟ್ ತಪ್ಪು. ಸೊಲ್ಯೂಷನ್ ಇಸ್ ಡಿ. ಸರಿನಾ? ಸೊ ಬೇಸಿಕಲಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ ನೋಡಿ. ದ ಟ್ಯಾಕ್ಸ್ ಟು ಸ್ಟೇಟ್ಸ್ GSDP, ಟ್ಯಾಕ್ಸ್ ಟು ಸ್ಟೇಟ್ಸ್ GSDP ಈಸ್ 7.12%. ಅಂದ್ರೆ ದ ಆನ್ಯುಯಲ್ ಆವರೇಜ್ ಶೇರ್ ಆಫ್ ದ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ಇನ್ GSDP ಇಸ್ 7.12%, ವಿಚ್ ಇಸ್ ಆಕ್ಚುಲಿ ವೆರಿ ಗುಡ್. ಆಯ್ತಾ? ನಾನು ಬೇಕಂತ 9% ಅಂತ ಇಟ್ಟಿದ್ದೀನಿ, ನಿಮಗೆ ಸುಮ್ಮನೆ ಕನ್ಫ್ಯೂಸ್ ಮಾಡೋಣ ಅಂತ. And second statement, there is an decreasing trend, increasing trend alla, decreasing trend from share of central taxes in the same period to Karnataka. Andre ಎಷ್ಟು ಡಿಕ್ರೀಸ್ ಆಗಿದೆ ಅಂದ್ರೆ ನೋಡಿ, the share of central taxes to Karnataka was 2.55% in 2018-19. Now it has gone down to 1.45% in 2023-24. Look at this, 2.5% 6 ವರ್ಷ ಮುಂಚೆ ಕೊಡೋರು ನಮಗೆ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್, ನೌ ಇಟ್ ಹಸ್ ಕಮ್ ಡೌನ್ ಟು 1.45%. ಅಗೇನ್ ಪುನಃ ಕಡಿಮೆ ಆಗಿದೆ ಇದು. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಇಲ್ಲಿ ಇನ್ನೊಂದು ಫ್ಯಾಕ್ಟ್ ಹೇಳ್ತೀನಿ ನಿಮಗೆ. ಸೊ ನಾನು ಹೇಳಿದೆ ನಿಮಗೆ, ದ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ಟು GSDP ಇಸ್ 7.12%. ಆಯ್ತಾ? ಕರ್ನಾಟಕದ್ದು. ಇಂಡಿಯಾ ತಗೊಂಡ್ರೆ, ಇಫ್ ಯು ಟೇಕ್ ಇಂಡಿಯಾಸ್ ಟ್ಯಾಕ್ಸ್ ಟು GDP ಅಂತ ತಗೊಂಡ್ರೆ, ಸೊ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ಟು GDP ಅಂತ ತಗೊಂಡ್ರೆ ಇಂಡಿಯಾದು 11.2% ಅಲ್ಲಿದೆ. ಸೊ ಅಲ್ಲೂ ಜಾಸ್ತಿ ಆಗ್ತಾ ಇದೆ. ಸೊ ದ ಅಮೌಂಟ್ ಆಫ್ ಟ್ಯಾಕ್ಸ್ ದಟ್ ಕಮ್ಸ್ ಇನ್ ರಿಲೇಷನ್ ಟು GDP ತಗೊಂಡಾಗ ದಿಟ್ ಇಸ್ 11.2% ಇನ್ ಇಂಡಿಯಾ. ಇಫ್ ಯು ಟೇಕ್ ದ ಟ್ಯಾಕ್ಸ್ ಇನ್ ರಿಲೇಷನ್ ಟು GSDP ಆಫ್ ಕರ್ನಾಟಕ ಅಂತ ತಗೊಂಡಾಗ ಇಟ್ ಇಸ್ 7.12%. ಸೊ ಇವೆರಡು ಫ್ಯಾಕ್ಟ್ಸ್ ನಿಮ್ಗೆ ನೆನಪಿರಲಿ. ಸೊ ದಿಸ್ ಇಸ್ ಅಬೌಟ್ ದ 7th question. ಸರಿನಾ? ಲೆಟ್ ಅಸ್ ಗೋ ಆನ್ ಟು ದ 8th question. 8th question ಏನಂದ್ರೆ, ಅರೇಂಜ್ ದ ಫಾಲೋಯಿಂಗ್ ರೆವೆನ್ಯೂ ರೆಸಿಪ್ಟ್ಸ್ ಆಸ್ ಅ ಪರ್ಸೆಂಟೇಜ್ ಆಫ್ GSDP ಇನ್ ಡಿಸೆಂಡಿಂಗ್ ಆರ್ಡರ್ ಫಾರ್ ದ ಇಯರ್ 2023-24 ಆಸ್ ಶೋನ್ ಇನ್ ದ ಟೇಬಲ್. ಸರಿನಾ? ರೆವೆನ್ಯೂ ರೆಸಿಪ್ಟ್ಸ್ ಅಂದ್ರೆ ಏನಂತ ಕರೆಕ್ಟ್ ಆಗಿ ಗೊತ್ತಿರಲಿ. ಆಸ್ ಅ ಪರ್ಸೆಂಟೇಜ್ ಆಫ್ GDP ಅಂದ್ರೆ ಈ ರೆವೆನ್ಯೂ ರೆಸಿಪ್ಟ್ಸ್, ಇವೆಲ್ಲ ನಾನು ಹೇಳೋದು ರೆವೆನ್ಯೂ ರೆಸಿಪ್ಟ್ಸೇ, ಇದು ಎಷ್ಟು GSDP ಪರ್ಸೆಂಟೇಜ್ಗೆ ಆಡ್ ಅಪ್ ಆಗ್ತಾ ಇದೆ ಅದ್ರ ಮೇಲೆ ಡಿಸೆಂಡಿಂಗ್ ಆರ್ಡರ್ ಇಳಿಸಬೇಕು. ಫಸ್ಟ್ ಡಿಸೆಂಡಿಂಗ್ ಅಸೆಂಡಿಂಗ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಡಿಸೆಂಡಿಂಗ್ ಅಂದ್ರೆ ಯಾವುದೇ ಒಂದು ಮೌಂಟನ್ ಇಂದ ಕೆಳಗೆ ಬಂದ್ರೆ ಡಿಸೆಂಡಿಂಗ್ ಅಂತಾರೆ ಅಲ್ವಾ? ಸೊ ಡಿಸೆಂಡಿಂಗ್ ಅಂದ್ರೆ ಹೈಯೆಸ್ಟ್ ಇಂದ ಲೋಯೆಸ್ಟ್ ತನಕ ಅರೇಂಜ್ ಮಾಡಬೇಕು. ಯಾವುದೇ ಮೌಂಟನ್ ಹತ್ಬೇಕಂದ್ರೆ ಅಸೆಂಡಿಂಗ್ ಅಂತಾರೆ.
ಅಂದರೆ ಲೋಯೆಸ್ಟ್ ಇಂದ ಹೈಯೆಸ್ಟ್ಗೆ ಅರೇಂಜ್ ಮಾಡಬೇಕು. ಸೊ ಅಸೆಂಡಿಂಗ್ ಆರ್ಡರ್ ಅಂದಾಗ ಲೋಯೆಸ್ಟ್ ಹೈಯೆಸ್ಟ್, ಡಿಸೆಂಡಿಂಗ್ ಆರ್ಡರ್ ಅಂದಾಗ ಹೈಯೆಸ್ಟ್ ಲೋಯೆಸ್ಟ್. ಸೊ ಅರ್ಥ ಮಾಡ್ಕೊಳ್ಳಿ, ಇದನ್ನ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಎಕ್ಸಾಮ್ನಲ್ಲಿ ಇಂಥ ಸಿಲ್ಲಿ ಮಿಸ್ಟೇಕ್ಸ್ನಲ್ಲೂ ಕ್ವಶನ್ ಹೋಯ್ತವೆ, ಸರಿನಾ? ಸೊ ಇಲ್ಲೇನು ಕೇಳ್ತಾರೆ, ಡಿಸೆಂಡಿಂಗ್ ಆರ್ಡರ್ ಆಫ್ ದ ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಆಫ್ ರೆವೆನ್ಯೂ ರೆಸಿಪ್ಟ್ಸ್ ಟು GSDP ಕೇಳ್ತಾ ಇದ್ದಾರೆ. ನೋಡೋಣ ಈಗ. ದ ಫಸ್ಟ್ ಇಸ್ ಸ್ಟೇಟ್ ಟ್ಯಾಕ್ಸಸ್, ಸೆಕೆಂಡ್ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್, ಥರ್ಡ್ ಇಸ್ ಗ್ರಾಂಟ್ಸ್ ಫ್ರಮ್ ಸೆಂಟರ್, ಫೋರ್ತ್ ಇಸ್ ನಾನ್ ಟ್ಯಾಕ್ಸ್ ರೆವೆನ್ಯೂ. ಸರಿನಾ? ಸೆಲೆಕ್ಟ್ ದ ಕರೆಕ್ಟ್ ಆರ್ಡರ್. ಆಯ್ತಾ? ಸೊ ಅಲ್ಲಿ ನೀವು ಕರೆಕ್ಟ್ ಆರ್ಡರ್ದು ಸ್ವಲ್ಪ ಕರೆಕ್ಟಾಗಿ ನೋಡಿ. ಕರೆಕ್ಟ್ ಆರ್ಡರ್ನ ಅಲ್ಲಿ ನಿಮಗೆ ಫಸ್ಟ್ 2 ಪೇರ್ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ಬಿಡುತ್ತೆ ನಿಮಗೆ. ನೋಡಿ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ 1 2 3 4. ಸೊ ನೀವು 4 ಆಪ್ಷನ್ ಅಲ್ಲಿ ಫಸ್ಟ್ 2 1 2ಲೇ ಇದೆ. ಸೊ ದ ಫಸ್ಟ್ ಕಾಂಬಿನೇಷನ್ 1 or 2 or 2 or 1 ಇವೆರಡರಲ್ಲೇ ಇರಬೇಕು. ದ ಸೆಕೆಂಡ್ ಕಾಂಬಿನೇಷನ್ 3 ಮತ್ತು 4 ನಲ್ಲಿ ಇದೆ. ಸೊ 3 or 4 or 4 or 3 ಇವೆರಡರಲ್ಲೇ ಇರಬೇಕು. ಸೊ ನೀವು ನೋಡುವಾಗ ಫಸ್ಟ್ ಹಿಂಗೆ ಗುಂಪು ಮಾಡ್ಕೊಂಡ್ಬಿಡ್ಬೇಕು ನೀವು. ಫಸ್ಟ್ 2 1 or 2ಲೇ ಇದೆ, ಲಾಸ್ಟ್ 2 3 or 4 ನಲ್ಲಿ ಇದೆ. ಈಗ ಇದರಲ್ಲಿ ಹೆಂಗ್ ಜೋಡಣೆ ಮಾಡೋಣ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು, ಸರಿನಾ? ಸೊ ಈಗ ನೋಡಿ 3 and 4 1 and 2 ತಗೊಳ್ಳೋಣ. 1 and 2 ಯಾವ್ದು ಫಸ್ಟ್ ಬರಬೇಕು, ಯಾವ್ದು ಸೆಕೆಂಡ್ ಬರಬೇಕು, ಹೈಯೆಸ್ಟ್ ಲೋಯೆಸ್ಟ್ ಅರೇಂಜ್ ಮಾಡಬೇಕಲ್ವಾ? ಸೊ 1 and 2 ಯಾವ್ದು ಫಸ್ಟ್ ಬರಬೇಕಂದ್ರೆ, ಫಸ್ಟ್ ಸ್ಟೇಟ್ ಟ್ಯಾಕ್ಸಸ್ ಇದೆ, ಇನ್ನೊಂದು ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಇದೆ, ಕರೆಕ್ಟಾ? ಸೊ ಸ್ಟೇಟ್ ಟ್ಯಾಕ್ಸಸ್, ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ನಲ್ಲಿ ಯಾವ್ದು ಜಾಸ್ತಿ ಬರ್ಬೋದು ನೀವೇ ಯೋಚನೆ ಮಾಡಿ. ಸ್ಟೇಟ್ ಓನ್ ಟ್ಯಾಕ್ಸ್ ರೆವೆನ್ಯೂ, ಸೆಂಟರ್ ಕೊಡೋ ಶೇರು. ಸೆಂಟರ್ ಕೊಡೋ ಶೇರ್ ಯಾವತ್ತು ಹೈಯೆಸ್ಟ್ ಇರೋಲ್ಲ, ಯಾವಾಗಲೂ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಹೈಯೆಸ್ಟ್ ಇರುತ್ತೆ ಅಲ್ವಾ? ಸೊ ಇಲ್ಲಿ 1 ಯಾವಾಗಲೂ ಬರುತ್ತೆ, 2 ಯಾವಾಗಲೂ ನೆಕ್ಸ್ಟ್ ಬರುತ್ತೆ. ಆಬ್ವಿಯಸ್ಲಿ ಶೇರ್ ಆಫ್ ಸ್ಟೇಟ್ ಟ್ಯಾಕ್ಸಸ್ ಕರ್ನಾಟಕಕ್ಕೆ ಕರ್ನಾಟಕದ ಓನ್ ಟ್ಯಾಕ್ಸ್ ರೆವೆನ್ಯೂಗಿಂತ ಜಾಸ್ತಿ ಅಂತೂ ಕೊಡೋ ಚಾನ್ಸೇ ಇಲ್ಲ ಅಲ್ವಾ? ಸೊ ಆಟೋಮ್ಯಾಟಿಕಲಿ 1 ಆದ್ಮೇಲೆ 2 ಬರಬೇಕು. ಮುಗಿತಾ? 3 and 4 ಹೋಗೋಣ. ಇಲ್ಲಿ ನೋಡಿ, ಗ್ರಾಂಟ್ಸ್ ಫ್ರಮ್ ಸೆಂಟರು ನಾನ್ ಟ್ಯಾಕ್ಸ್ ರೆವೆನ್ಯೂ. ಆಯ್ತಾ? ನಾನ್ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ. ಆಯ್ತಾ? ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದ್ರೆ ಯು ಆರ್ ಕಲೆಕ್ಟಿಂಗ್ ಆಸ್ ಅ ಪ್ರಾಫಿಟ್ ಫ್ರಮ್ ಅ PSU, ಆಯ್ತಾ? ಆರ್ ಯು ಆರ್ ಟ್ರೈಂಗ್ ಟು ಕಲೆಕ್ಟ್ ಎನಿ ಟೈಪ್ ಆಫ್ ಚಾರ್ಜಸ್, ಯೂಸರ್ ಚಾರ್ಜಸ್. ಈಗ KSRTC, BMTC ಇದರಿಂದೆಲ್ಲ ಏನು ದುಡ್ಡು ಬರುತ್ತಲ್ಲ, ದಟ್ ಇಸ್ ವಾಟ್ ಇಸ್ ದ ನಾನ್ ಟ್ಯಾಕ್ಸ್ ರೆವೆನ್ಯೂ. ಬಟ್ ಅದು ಬರೋದು ತುಂಬಾ ಕಡಿಮೆ ಇರುತ್ತೆ. ಯೂಶಲಿ ಎನಿ ಗವರ್ಮೆಂಟ್ ಟು ಅರ್ನ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಆಯ್ತಾ? ಸೊ ಇಲ್ಲಿ 3 ಫಸ್ಟ್ ಬರುತ್ತೆ, ಅದಾದ್ಮೇಲೆ 4 ಬರುತ್ತೆ. ಸೊ ಇಯರ್ ದ ಆನ್ಸರ್ ಇಸ್, ದ ಸೊಲ್ಯೂಷನ್ ಇಸ್ ಎ. ಏನು ಎ ಅಂದ್ರೆ? ಸೊ ಲುಕ್ ಎಟ್ ದ ಕಾಂಬಿನೇಷನ್ಸ್ ಅಗೇನ್. ಲೆಟ್ ಅಸ್ ಲುಕ್ ಎಟ್ ದ ಕಾಂಬಿನೇಷನ್ಸ್ ಅಗೇನ್. ಎ ಇಸ್ 1 2 3 and 4. So state taxes first, share of central taxes next, grants from center is third, fourth is non-tax revenue. ಸೊ ನೀವು ಇಲ್ಲಿ ಡಯಾಗ್ರಾಮ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಪರ್ಸೆಂಟೇಜಸ್ ಕೊಟ್ಬಿಟ್ಟಿದ್ದೀನಿ ನಾನು. ಈ ಪರ್ಸೆಂಟೇಜಸ್ ಬಯಾಟ್ ಮಾಡೋದು ಗೊತ್ತಿರ್ಬೇಕಂತ ಏನಿಲ್ಲ, ಬಟ್ ನಿಮ್ಗೆ ಒಂದು ಗೆಸ್ ಮಾಡೋಕ್ಕೆ ಒಂದು ಇದಿರಲಿ ನಿಮಗೆ. ಇಲ್ಲಿ ನೋಡಿ, ಶೇರ್ ಆಫ್ ಸ್ಟೇಟ್ ಟ್ಯಾಕ್ಸಸ್ ಆಲ್ಮೋಸ್ಟ್ 6% ಹತ್ರ ಇದೆ. ನೆಕ್ಸ್ಟ್ ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಇಸ್ 1.45%. ಈಗ ತಾನೇ ಇಂದಿನ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಗ್ರಾಂಟ್ಸ್ ಫ್ರಮ್ ಸೆಂಟರ್ ಇಸ್ 0.51% ಅಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಇಸ್ 0.49%. ಸೊ ನಾನ್ ಟ್ಯಾಕ್ಸ್ ರೆವೆನ್ಯೂ ಗ್ರಾಂಟ್ಸ್ ತುಂಬಾ ಹತ್ರ ಇದೆ. ಸೊ ಇಲ್ಲಿ 2 ಪದಗಳು ಜ್ಞಾಪಕ ಇಟ್ಕೊಬೇಕು ನೀವು. ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್, ಸೆಕೆಂಡ್ ಇಸ್ ಗ್ರಾಂಟ್ಸ್ ಫ್ರಮ್ ಸೆಂಟರ್. ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸಸ್ ಆಸ್ ಅ ಮ್ಯಾಟರ್ ಆಫ್ ರೈಟ್ ಕೊಡಲೇಬೇಕು ನೀವು ಕರ್ನಾಟಕಕ್ಕೆ. ಗ್ರಾಂಟ್ಸ್ ಏನಿರುತ್ತೆ ಅದು ಡಿಸ್ಕ್ರಿಷನರಿ, ಸೆಂಟ್ರ್ ಕೊಟ್ಟರು ಕೊಡ್ಬೋದು, ಕೊಡದೇನೂ ಇರ್ಬೋದು. ಗೊತ್ತಾಗ್ತಿದ್ಯಾ? ಇದೇ ಡಿಫರೆನ್ಸ್ ಬಿಟ್ವೀನ್ ಶೇರಿಂಗ್ ಅಂಡ್ ಗ್ರಾಂಟ್ಸ್. ಗೊತ್ತಾಯ್ತಲ್ವಾ? ಸೊ ಇದು ಅಬೌಟ್ ದ 8th ಕ್ವಶನ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಕರೆಕ್ಟಾಗಿ ತಿಳ್ಕೊಳ್ಳಿದ್ನ. ನೆಕ್ಸ್ಟ್ ಹೋಗೋಣ 9th ಕ್ವಶನ್ಗೆ. ನೋಡಿ ಈಗ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಫಾರ್ ಕರ್ನಾಟಕ. ಸರಿನಾ? ಫಸ್ಟ್, ದ ಓವರ್ ಆಲ್ ಶೇರ್ ಆಫ್ ದ 15th ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಫಾರ್ ಕರ್ನಾಟಕ ಇಸ್ ಅಬೌಟ್ 3.7%. The second, the share during the 14th Finance Commission was 1% lower than the 15th Finance Commission. Which of the above given statements are correct? A 1 only, B 2 only, C both 1 and 2, and D is none of the above. So ಇಲ್ಲಿ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಇಲ್ಲೇನು ಟ್ರಿಕ್ ಇಲ್ಲ. ಯು ಶುಡ್ ನೋ ದ ಪರ್ಸೆಂಟೇಜ್. ದ ಓವರ್ ಆಲ್ ಶೇರ್ ಆಫ್ ದ 15th Finance Commission ಫಾರ್ ಕರ್ನಾಟಕ ಇಸ್ ಅಬೌಟ್ 3.7%. ಸರಿನಾ? ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ ಲಾಜಿಕ್ ಏನಂದ್ರೆ, ಈಗ ಕರ್ನಾಟಕ ಗವರ್ಮೆಂಟ್ ಹ್ಯಾಡ್ ಗಾನ್ ಟು ಡೆಲ್ಲಿ, ದೇ ಪ್ರೊಟೆಸ್ಟೆಡ್ ಟೆಲ್ಲಿಂಗ್ ದಟ್ ನಮ್ಗೆ ಕಡಿಮೆ ಆಗ್ತಾ ಇದೆ ಅಂತೆಲ್ಲ. ಆಯ್ತಾ? ಸೊ ದಟ್ ಮೀನ್ಸ್ ಏನು? ಇಲ್ಲಿ ನೋಡಿ, ದ ಶೇರ್ ಡ್ಯೂರಿಂಗ್ ದ 14th ಫೈನಾನ್ಸ್ ಕಮಿಷನ್ ವಾಸ್ 1% ಲೋವರ್ ದೆನ್ ದ 15th ಫೈನಾನ್ಸ್ ಕಮಿಷನ್. ಅಂದ್ರೆ ಏನು? ಇವಾಗ ಏನ್ ಕೊಟ್ಟಿರೋದು 15th ಫೈನಾನ್ಸ್ ಕಮಿಷನ್, ಇದೇನ್ ಕೊಡ್ತಾ ಇದೆ, ದಟ್ ಹಸ್ ಗಿವನ್ 1% ಮೋರ್ ದೆನ್ 14 ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್ ಆಗಿ ಓದ್ ನೋಡಿ. ದ ಶೇರ್ ಡ್ಯೂರಿಂಗ್ ದ 14th ಫೈನಾನ್ಸ್ ಕಮಿಷನ್ ಇಸ್ 1% ಲೆಸ್ ದೆನ್ ದ 15th ಫೈನಾನ್ಸ್ ಕಮಿಷನ್. ಸೊ ಈ ಹೊಸ ಫೈನಾನ್ಸ್ ಕಮಿಷನ್ ಜಾಸ್ತಿ ಕೊಡ್ತಾ ಇದೆ ನಮ್ಗೆ ಅಂದಂಗಾಯ್ತು. ಈಗ ಜಾಸ್ತಿ ಕೊಡ್ತಾ ಇದೆ ಅಂದ್ರೆ ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇದಾರೆ? ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಲಾಜಿಕ್ ಕೊಡ್ತಾ ಇಲ್ಲ. ಸೊ ಏನ್ ಮಾಡಿದೀನಿ ಇಲ್ಲಿ, ಆಕ್ಚುಲಿ ದ 14th ಫೈನಾನ್ಸ್ ಕಮಿಷನ್ ವಾಸ್ ಆಕ್ಚುಲಿ ಗಿವಿಂಗ್ ಅಸ್ 1% ಹೈಯರ್ ಕಂಪೇರ್ಡ್ ದ 15th ಫೈನಾನ್ಸ್ ಕಮಿಷನ್. ಸೊ 15th ಫೈನಾನ್ಸ್ ಕಮಿಷನ್ ಈ ಸತಿ 3.7% ಕೊಟ್ಟಿದ್ರೆ, 14th ಫೈನಾನ್ಸ್ ಕಮಿಷನ್ ನಮಗೆ ಎಷ್ಟು ಗ್ರಾಂಟ್ ಮಾಡಿತ್ತು ಅಂದ್ರೆ 4.7% ಗ್ರಾಂಟ್ ಮಾಡಿತ್ತು. ಸೊ 14th ಫೈನಾನ್ಸ್ ಕಮಿಷನ್ ಇಂದ 15th ಫೈನಾನ್ಸ್ ಕಮಿಷನ್ಗೆ 1% ಪಾಯಿಂಟ್ ಕಡಿಮೆ ಆಗಿದೆ. ಸೊ ದಿಸ್ ಇಸ್ ದ ಲಾಜಿಕ್. ಸರಿನಾ? ಸೊ ಇಲ್ಲಿ ಸೊಲ್ಯೂಷನ್ ಇಸ್ ಎ. Okay, so this is about the 9th question. Let us again go to the 10th question. ಇಲ್ಲಿ ನೋಡಿ,
Arrange the following finance commission grants recommended for Karnataka in descending order of the state's share in total percentage. ಆಯ್ತಾ? ಸೊ ಅಗೇನ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಏನ್ ಕೊಡ್ತಾರೆ ಅದನ್ನ ಅರೇಂಜ್ ಮಾಡ್ಬೇಕು ನೀವು. ಇಲ್ಲಿ ದ ಫಸ್ಟ್ ಒನ್ ಇಸ್ ಸ್ಟೇಟ್ ಸ್ಪೆಸಿಫಿಕ್ ಗ್ರಾಂಟ್ಸ್, ದ ಸೆಕೆಂಡ್ ಇಸ್ ಗ್ರಾಂಟ್ಸ್ ಫಾರ್ ಲೋಕಲ್ ಬಾಡೀಸ್, ದ ಥರ್ಡ್ ಇಸ್ ಸೆಕ್ಟರ್ ಸ್ಪೆಸಿಫಿಕ್ ಗ್ರಾಂಟ್ಸ್, ದ ಫೋರ್ತ್ ಇಸ್ ಗ್ರಾಂಟ್ಸ್ ಅಂಡರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ದ ಫಿಫ್ತ್ ಇಸ್ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ಸ್. ಸರಿನಾ? ಸೊ ಪುನಃ ಕರೆಕ್ಟ್ ಕೋಡ್ ಏನಿದೆ A12345, B12435, C14325, ಆಮೇಲೆ D ಇಸ್ 21345. ಸರಿನಾ? ಸೊ ಇಲ್ಲಿ ದ ಕರೆಕ್ಟ್ ಆನ್ಸರ್ ಇಸ್ ಬಿ. ಆಯ್ತಾ? ಈಗ ನೋಡೋಣ. ಈಗ ನಾವು ಬಿ ತಗೊಂಡ್ರೆ ನೀವು 1 2 ಅದನ್ನು ಹೆಂಗೆ ಹೇಳ್ಬೋದು ಅಂದ್ರೆ ನೀವು ಎಲ್ಲ ಆಪ್ಷನ್ ಅಲ್ಲಿ ನೋಡಿದ್ರೆ 1 2 ಕಾಮನ್ ಆಗಿ ಜಾಸ್ತಿ ಎಲ್ಲದರಲ್ಲೂ 1 2 ಮುಂದೆನೇ ಇದೆ. ಸೊ 1 2 ಇಂದಾನೆ ಸ್ಟಾರ್ಟ್ ಆಗ್ಬೇಕು, ಅದು ಹಂಗೆ ನೋಡ್ಬೇಕು ನೀವು. ಸರಿನಾ? ಸೊ 1 2 ಇಸ್ ಕರೆಕ್ಟ್. ಸ್ಟೇಟ್ ಸ್ಪೆಸಿಫಿಕ್ ಗ್ರಾಂಟ್ಸ್ ಯಾವಾಗಲೂ ಜಾಸ್ತಿ ಇರುತ್ತೆ. ಆಯ್ತಾ? ಸೆಕೆಂಡು ಗ್ರಾಂಟ್ಸ್ ಫಾರ್ ಲೋಕಲ್ ಬಾಡೀಸ್ ಇರುತ್ತೆ. ಥರ್ಡು ಗ್ರಾಂಟ್ಸ್ ಅಂಡರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೈಯರ್ ಇರುತ್ತೆ. ಅದಾದ್ಮೇಲೆ ಸೆಕ್ಟರ್ ಸ್ಪೆಸಿಫಿಕ್ ಗ್ರಾಂಟ್ಸ್ ಬರುತ್ತೆ. ಲಾಸ್ಟ್ ನಲ್ಲಿ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ಸ್ ಬರುತ್ತೆ. ಇಲ್ಲಿ ಪ್ರಾಪರ್ ಆಗಿ ಗೊತ್ತಾಗ್ಬಿಡ್ಬೇಕಂದ್ರೆ ನಿಮಗೆ 1 2 ಯಾವಾಗಲೂ ಫಸ್ಟ್ ಅಂಡ್ ಸೆಕೆಂಡೇ ಬರೋದು. ಸ್ಟೇಟ್ ಸ್ಪೆಸಿಫಿಕ್ ಗ್ರಾಂಟ್ಸ್ ಪರ್ಸೆಂಟೇಜ್ ಜಾಸ್ತಿ ಇದ್ದೇ ಇರುತ್ತೆ ಅಲ್ವಾ? ಅಂದ್ರೆ ಕರ್ನಾಟಕಕ್ಕೆ ಇಷ್ಟು ಅನ್ನೋ ಏನ್ ಪರ್ಸೆಂಟೇಜ್ ಇರುತ್ತೆ ಅದು ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಕರ್ನಾಟಕ ಒಳಗೆ ಏನೇನಂತ ಡಿಸೈಡ್ ಮಾಡ್ತಾರೆ. ಸೊ ಒನ್ ಆದ್ಮೇಲೆ ಗ್ರಾಂಟ್ಸ್ ಫಾರ್ ಲೋಕಲ್ ಬಾಡೀಸು ಇವೆರಡು ಬಂದಾದ್ಮೇಲೆ ನೆಕ್ಸ್ಟ್ ಬೇರೆ ಡಿಸೈಡ್ ಮಾಡಬೇಕು. ಲಾಸ್ಟ್ ಫಿಫ್ತ್ ಏನಿದೆ ಅದು ಯಾವಾಗಲೂ ಲೀಸ್ಟ್ ಇದ್ದೇ ಇರುತ್ತೆ. ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ಸ್ ಅಂದ್ರೆ ಸುಮ್ಮನೆ ಖರ್ಚು ಮಾಡ್ಬಿಟ್ಟಿದ್ದೀರಾ, ಆ ಖರ್ಚು ಮಾಡಿರೋದಕ್ಕೆ ನಮ್ಗೆ ದುಡ್ಡು ಬೇಕು, ಆ ದುಡ್ಡು ಸೆಂಟ್ರ್ ಕೊಡುತ್ತೆ ಅನ್ನೋದು ಸೆಂಟ್ರ್ ಯೂಶಲಿ ಕಡಿಮೆ ಕೊಡುತ್ತೆ. ಯಾಕಂದ್ರೆ ನಿಮ್ಗೆ ಜಾಸ್ತಿ ಕೊಟ್ಟಷ್ಟು ಖರ್ಚು ಮಾಡ್ತಾನೆ ಇರ್ತೀರಾ ರೆವೆನ್ಯೂ ಡೆಫಿಸಿಟ್. ಸೊ ಅದಕ್ಕೆ ಫಿಫ್ತ್ ಏನಿದೆ ಅದು ಲಾಸ್ಟೇ ಬರೋದು. ಸೊ 1 2 ಮತ್ತೆ 5 ಫಿಕ್ಸ್ ಆಗ್ಬಿಡ್ಬೇಕು ನೀವು. ನಿಮ್ಗೆ ಎಲ್ಲಿ ಕನ್ಫ್ಯೂಸ್ ಆಗಬೇಕಂದ್ರೆ ನೆಕ್ಸ್ಟ್ 3 and 4 4 and 3 ಇಷ್ಟರಲ್ಲಿ ಕನ್ಫ್ಯೂಸ್ ಆಗಬೇಕು. ದಿಸ್ ಇಸ್ ಹೌ ಯು ಶುಡ್ ಕಮ್ ಟು ದ ಆನ್ಸರ್. ಇಯರ್ ದ ಸೊಲ್ಯೂಷನ್ ಇಸ್ ಬಿ. ನೋಡ್ತಾ ಇದ್ದೀರಾ ಇಲ್ಲಿ ನಾನು ನಿಮ್ಗೆ ಒಂದು ಪಿಕ್ಚರ್ ತೋರಿಸ್ತಾ ಇದ್ದೀನಿ. ಈ ಪಿಕ್ಚರ್ನಲ್ಲಿ ಆಸ್ ಯು ಕ್ಯಾನ್ ಸಿ ದ ಪರ್ಸೆಂಟೇಜ್ ಆಲ್ಸೋ. ಎಕ್ಸಾಕ್ಟ್ ಪರ್ಸೆಂಟೇಜ್ ಬೇಕಾಗಿಲ್ಲ, ಬಟ್ ಯು ಶುಡ್ ಹ್ಯಾವ್ ಅನ್ ಐಡಿಯಾ ಹೌ ದ ಪರ್ಸೆಂಟೇಜ್ ಇಸ್ ಬಿನ್ ಗಿವನ್ ಬೈ ದ ಫೈನಾನ್ಸ್ ಕಮಿಷನ್. ಸರಿನಾ? ಸೊ ದಿಸ್ ಇಸ್ ದ 10th ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ರೆವೆನ್ಯೂ ಅಂಡ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಫಾರ್ ದ ಇಯರ್ 2023-24. ಆಯ್ತಾ? ಅಗೇನ್ ರೆವೆನ್ಯೂ ರೆಸಿಪ್ಟ್ಸ್ ಅಂದ್ರೆ ಏನು, ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದ್ರೆ ಏನು ಗೊತ್ತಿರಬೇಕು. ಇದು ಸುಮ್ಮನೆ ನಿಮ್ಗೆ ಒಂದು ಗೊತ್ತಿರಲಿ ಅಂತ ಒಂದೆಲ್ಲ ಸ್ಟೇಟ್ಮೆಂಟ್ಸ್ ಹಾಕಿದ್ದೀನಿ. ಆಯ್ತಾ? ಫ್ಯಾಕ್ಟ್ಸ್ ಒಂದು ಫೆಮಿಲಿಯರ್ ಆಗಿರಿ, ನೀವೇನು ಬಯಾಟ್ ಮಾಡಬೇಕಾಗಿಲ್ಲ, ಫೆಮಿಲಿಯರ್ ಆಗಿದ್ರೆ ಸಾಕು. ಹಂಗೆ ಡೈರೆಕ್ಟ್ ಆಗಿ ಕೇಳ್ಬಿಡ್ಬೋದು, ಅದಕ್ಕೆ ಹಾಕಿದ್ದೀನಿ ಅಷ್ಟೇ ಇದನ್ನ. ಸೊ ಫಸ್ಟ್ ಸ್ಟೇಟ್ಮೆಂಟು, ದ ಗ್ರೋತ್ ಆಫ್ ರೆವೆನ್ಯೂ ರೆಸಿಪ್ಟ್ಸ್ ಇಸ್ ಪ್ರೊಜೆಕ್ಟೆಡ್ ಅಟ್ 12.27%. Second statement, the capital receipts are expected to grow at a rate of 28.12% for the same reference year. The third statement, the overall receipts are anticipated to increase by 16.08% with revenue and capital receipts comprising almost 73.47% and 26.53% of the total respectively. ಆಯ್ತಾ? ಸೊ ನೀವು ಇಲ್ಲಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, 1 and 2, 2 and 3, 1 and 3 and all the above ನಲ್ಲಿ ಹೆಂಗ್ ಯೋಚನೆ ಮಾಡ್ಬೇಕಂದ್ರೆ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ ದ ಗ್ರೋತ್ ರೇಟ್ ಇಸ್ ಪ್ರೊಜೆಕ್ಟೆಡ್ ಅಂದ್ರೆ ಪುನಃ ಕರೆಕ್ಟ್ ಇದ್ದೇ ಇರುತ್ತೆ. ಸೆಕೆಂಡ್, ಕ್ಯಾಪಿಟಲ್ ರಿಸಿಪ್ಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಗ್ರೋ, ಪುನಃ ಫೋರ್ಕಾಸ್ಟ್ ಮಾಡ್ತಾ ಇದ್ದಾರೆ, ಕರೆಕ್ಟ್ ಇದ್ದೇ ಇರುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ದ ಓವರ್ ಆಲ್ ರಿಸಿಪ್ಟ್ಸ್ ಆರ್ ಆಂಟಿಸಿಪೇಟೆಡ್ ಟು ಗ್ರೋ, ಅಗೇನ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಈ ವರ್ಡ್ಸ್ ನ ಕ್ಯಾಚ್ ಮಾಡ್ಬೇಕು ನೀವು. ಆಯ್ತಾ? ಈ ಎಕ್ಸ್ಪೆಕ್ಟೆಡ್, ಆಂಟಿಸಿಪೇಟೆಡ್, ಪ್ರೊಜೆಕ್ಟೆಡ್ ಇದೆಲ್ಲ ಕರೆಕ್ಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ಕಾಮನ್ ಸೆನ್ಸ್ ಹಾಕ್ಬೇಕಂದ್ರೆ ಥರ್ಡ್ ಸ್ಟೇಟ್ಮೆಂಟ್ ನಲ್ಲಿ ನೋಡಿ, ದ ಓವರ್ ಆಲ್ ರೆಸಿಪ್ಟ್ಸ್ ಆರ್ ಆಂಟಿಸಿಪೇಟೆಡ್ ಟು ಇನ್ಕ್ರೀಸ್ ಬೈ 16%. ಓಕೆ, ವಿತ್ ರೆವೆನ್ಯೂ ಅಂಡ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಕಂಪ್ರೈಸಿಂಗ್ 73 and 26% ರೆಸ್ಪೆಕ್ಟಿವ್ಲಿ. ಇಲ್ಲಿ ಇದು ಕರೆಕ್ಟ್ ಇದೆ ಅಂತ ಹೆಂಗ್ ಗೊತ್ತಾಗುತ್ತಂದ್ರೆ, ರೆವೆನ್ಯೂ ರೆಸಿಪ್ಟ್ಸ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಲ್ಲಿ ಯಾವಾಗಲೂ ರೆವೆನ್ಯೂ ರೆಸಿಪ್ಟ್ಸ್ ಜಾಸ್ತಿ ಇರಲೇಬೇಕು, ಇನ್ಕ್ರೀಸಿಂಗು. ಆ ಇನ್ಕ್ರೀಸಿಂಗ್ ಪರ್ಸೆಂಟೇಜ್ ಇಯರ್ ಆನ್ ಇಯರ್ ಏನಿದೆ, ರೆವೆನ್ಯೂ ರೆಸಿಪ್ಟ್ಸ್ ಜಾಸ್ತಿ ಬೇಗ ಇನ್ಕ್ರೀಸ್ ಆಗುತ್ತೆ, ಕ್ಯಾಪಿಟಲ್ ರೆಸಿಪ್ಟ್ಸ್ ಸ್ಲೋ ಆಗಿ ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಈ ಒಂದು ಲಾಜಿಕ್ ಇಟ್ಕೊಂಡ್ರೆ ಅದು ಕರೆಕ್ಟ್ ಅಂತ ಗೊತ್ತಾಗ್ಬಿಡ್ಬೇಕು ನಿಮಗೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ನಂಬರ್ಸ್ ನೋಡಿ ತಲೆ ಕೆಡಿಸ್ಕೊಂಬೇಡಿ, ಇಂಗ್ಲಿಷ್ನಲ್ಲೂ ಆಟಾಡಿ. ಆ ಇಂಗ್ಲಿಷಿಂದಾನೇ ತುಂಬಾ ಇಂಟ್ಸ್ಗಳು ಸಿಕ್ಬಿಡ್ತಾವೆ ನಿಮಗೆ. ಸರಿನಾ? ಸೊ ಈ ಒಂದು ಲಾಜಿಕ್ ಇಟ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂದ್ರೆ ದ ಸೊಲ್ಯೂಷನ್ ಇಸ್ ಡಿ, ಆಲ್ ದ ಅಬೌವ್ ಆರ್ ಕರೆಕ್ಟ್. ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ಕನ್ಫ್ಯೂಸ್ ಆಗಬಾರ್ದು ನೀವು, ಅಸೆಸ್ಮೆಂಟ್ ಹೆಂಗ್ ಮಾಡಬೇಕು ಅನ್ನೋದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಇಲ್ಲಿ ಚೇಂಜ್ ಮಾಡಕ್ ಹೋಗಿಲ್ಲ, ಅಂದ್ರೆ ಬೇಕಂತ ಟ್ರ್ಯಾಪ್ ಇಡ್ಬೋದಾಗಿತ್ತು. ಆ ಥರ KPSC ಎಕ್ಸಾಮ್ಸ್ ಅಲ್ಲೂ ಮಾಡಲ್ಲ, ಅದಕ್ಕೆ ನಾನು ಇಟ್ಟಿಲ್ಲ. ಸರಿನಾ? 12th ಕ್ವೆಶ್ಚನ್ ಏನಿದೆ ಅಂತ ನೋಡೋಣ ಈಗ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸಸ್ ಫಾರ್ ದ ಇಯರ್ 2023-24. First statement, revenue expenditure is expected to increase by 14.92%. Capital expenditure is projected to grow by 7.74%. The overall expenditure is anticipated to increase by 13.15%. Which of the above statements are correct? 1 and 2, 2 and 3, 1 and 3 and all the above. ಆಯ್ತಾ? ಇಲ್ಲೂ ಅಷ್ಟೇ ಆಲ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇಲ್ಲೂ ನೀವೆಲ್ಲ ಸ್ಟೇಟ್ಮೆಂಟ್ ನಲ್ಲೂ ಎಕ್ಸ್ಪೆಕ್ಟೆಡ್, ಪ್ರೊಜೆಕ್ಟೆಡ್, ಆಂಟಿಸಿಪೇಟೆಡ್ ಎಲ್ಲ ನೋಡ್ತಾ ಇದ್ದೀರಾ.
ಬೇಕಂತಾನೆ ಇಟ್ಟಿದ್ದೀನಿ ನಾನು, ಬೇಕಂತಾನೆ ಚೇಂಜ್ ಮಾಡಿಲ್ಲ. ಯೂಶಲಿ ಈ ಥರ ಸ್ಟೇಟ್ಮೆಂಟ್ಸ್ನ ಚೇಂಜ್ ಮಾಡಿ ಕೇಳಲ್ಲ ಅವರು, 1 or 2 ಕೊಟ್ಟಿರ್ತಾರೆ. ನಂದು ಏನು ಇಂಟೆನ್ಷನ್ ಇತ್ತಂದರೆ ಇಂಗ್ಲೀಷ್ನ ನೋಡ್ಬೇಕು ನೀವು, ನಂಬರ್ಸ್ನ ಅಲ್ಲ ಅಂತ ನನ್ನ ಇಂಟೆನ್ಷನ್ ಇದ್ದಿದ್ದಕ್ಕೆ ಈಗ ಫ್ರೇಮ್ ಮಾಡಿದ್ದೀನಿ ಆಯ್ತಾ. ನಾನು ಸುಮ್ಮನೆ ಏನೇನೋ ನಂಬರ್ಸ್ ಕೊಟ್ಬಿಟ್ಟು ರಾಂಗ್ ಅಂತ ಪ್ರೂವ್ ಮಾಡ್ಬೋದು, ಬಟ್ ಅದು ನನ್ನ ಇಂಟೆನ್ಷನ್ ಅಲ್ಲ ಆಯ್ತಾ. ಯೂಶಲಿ ಅಷ್ಟೊಂದೆಲ್ಲ ಇದು ಮಾಡಲ್ಲ ಅವರು. ಸೊ ಆ ಇಂಗ್ಲೀಷ್ ನೋಡ್ಬಿಟ್ಟು ಒಂದು ಗೇಜ್ ಮಾಡಿ ನೀವು, ಸರಿನಾ. ಸೊ ಇಲ್ಲಿ ಸೊಲ್ಯೂಷನ್ ಇಸ್ ಡಿ, ಆಲ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. So this completes the 12th question. Let us move on to the 13th question ಈಗ. Arrange the components of the total revenue receipts for 2023-24 in descending order based on their contribution percentage. ಅಂದ್ರೆ ರೆವೆನ್ಯೂ ರೆಸಿಪ್ಟ್ಸ್ ಏನು ಬರುತ್ತೆ ಕರ್ನಾಟಕಕ್ಕೆ, ಅದನ್ನ ಆ ಕಾಂಟ್ರಿಬ್ಯೂಷನ್ ಹೆಂಗಿದೆ ಅದರ ಪರ್ಸೆಂಟೇಜ್ ಪ್ರಕಾರ ಹೈಯೆಸ್ಟ್ ಟು ಲೋಯೆಸ್ಟ್ ಅರೇಂಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಸ್ಟೇಟ್ಮೆಂಟು ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ, ಸೆಕೆಂಡು ಟ್ಯಾಕ್ಸ್ ಡೆವಲ್ಯೂಷನ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಥರ್ಡು ಗ್ರಾಂಟ್ ಇನ್ ಏಡ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್, ಫೋರ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ. ಸರಿನಾ. ಅಗೇನ್ ಇದನ್ನ ಅವಾಗಲೇ ಒಂದು ಮುಂಚೆನೂ ಡಿಸ್ಕಸ್ ಮಾಡಿದ್ವಿ. ಸೊ ಅಗೇನ್ ಪುನಃ ಆಲ್ಮೋಸ್ಟ್ ಆ ಇಂಟ್ ತಗೊಂಡು ನೀವು ತೆಗೆದುಬಿಡ್ಬೋದು ಆನ್ಸರ್ನ. ಸೆಲೆಕ್ಟ್ ದ ಕರೆಕ್ಟ್ ಕೋಡ್ A1234, B1243, C1324 ಆ್ಯಂಡ್ D is 1423 ಆಯ್ತಾ. ಸೊ ಇಲ್ಲೂ ಅಷ್ಟೇ ನೀವು ನೋಡಿ, ಫಸ್ಟ್ ಎರಡು 1 to 1 2 ಅಂತ ಎರಡು ಆಪ್ಷನ್ ಇದೆ. ಸೊ 1 2 ಯೂಸ್ಲಿ ಕರೆಕ್ಟ್ ಇರುತ್ತೆ. ಸೊ 1 and 2 ಆಟಾಡ್ಬೇಕು ನೀವು. ಸೊ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂಸ್ ಕಾಂಟ್ರಿಬ್ಯೂಷನ್ ವಿಲ್ ಆಬ್ವಿಯಸ್ಲಿ ಬಿ ಮೋರ್ ಹೈಯರ್, ದಟ್ ವಿಲ್ ಬಿ ದ ಹೈಯೆಸ್ಟ್. ಸೊ ಫಸ್ಟ್ ಅದೇ, ಸೆಕೆಂಡು ಟ್ಯಾಕ್ಸ್ ಡೆವಲ್ಯೂಷನ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಥರ್ಡು ಗ್ರಾಂಟ್ಸೇ, ಫೋರ್ತು ನಾನ್ ಟ್ಯಾಕ್ಸ್ ರೆವೆನ್ಯೂನೇ. ನಾನು ಅವಾಗಲೂ ಒಂದು ಕ್ವಶನಲ್ಲಿ ಡಿಸ್ಕಸ್ ಮಾಡಿದೆ, ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಶೇರ್ ಆಫ್ ಸೆಂಟ್ರಲ್ಗಿಂತ ಜಾಸ್ತಿ ಇರುತ್ತೆ. ಸೊ 1 and 2 ಆಗುತ್ತೆ. ನೆಕ್ಸ್ಟು ಗ್ರಾಂಟ್ಸು ನಾನ್ ಟ್ಯಾಕ್ಸ್ ರೆವೆನ್ಯೂ ಬಂದಾಗ ತುಂಬ ಕ್ಲೋಸ್ ಇರುತ್ತೆ, ಬಟ್ ಓವರ್ ಆಲ್ ಗ್ರಾಂಟ್ಸೇ ಜಾಸ್ತಿ ಇರುತ್ತೆ. ಸೊ ಗ್ರಾಂಟ್ಸ್ ಥರ್ಡು, ಫೋರ್ತ್ ಇಸ್ ನಾನ್ ಟ್ಯಾಕ್ಸ್ ರೆವೆನ್ಯೂ. ಸೊ ಇಲ್ಲಿ ಅದು ಆನ್ಸರ್ ಇಸ್ ಎ. ಆನ್ಸರ್ ಇಸ್ ಎ. ರೆವೆನ್ಯೂ ರೆಸಿಪ್ಟ್ಸ್ನಲ್ಲಿ ಕಾಂಟ್ರಿಬ್ಯೂಷನ್ ಪರ್ಸೆಂಟೇಜು ಇಲ್ಲಿ ಹೇಳ್ತೀನಿ ನೋಡಿ. ಈಗ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಕಾಂಟ್ರಿಬ್ಯೂಟ್ಸ್ 73% ಆಫ್ ರೆವೆನ್ಯೂ ರೆಸಿಪ್ಟ್ಸ್. ನೋಡಿ ಎಷ್ಟು ಮೇಲಿದೆ ಇದು. ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ ಕಾಂಟ್ರಿಬ್ಯೂಟ್ಸ್ 73% ಆಫ್ ರೆವೆನ್ಯೂ ರೆಸಿಪ್ಟ್ಸ್ ಆಫ್ ಕರ್ನಾಟಕ. ಸೆಕೆಂಡು, ದ ಟ್ಯಾಕ್ಸ್ ಡೆವಲ್ಯೂಷನ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಕಾಂಟ್ರಿಬ್ಯೂಟ್ 15%. ಅಷ್ಟೇ, 15% ಆಫ್ ದ ಟೋಟಲ್ ರೆವೆನ್ಯೂ ರೆಸಿಪ್ಟ್ಸ್ ಕಮ್ಸ್ ಫ್ರಮ್ ದ ಶೇರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆಯ್ತಾ. ಥರ್ಡು, ಗ್ರಾಂಟ್ಸ್ ಏನು ಬರುತ್ತೆ ಅದರಿಂದ ರೆವೆನ್ಯೂ ರೆಸಿಪ್ಟ್ಸ್ಗೆ ಕಾಂಟ್ರಿಬ್ಯೂಟ್ ಆಗೋದು ಬರೀ 5%, ಆ್ಯಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂಗೆ ಇಟ್ ಇಸ್ 5.24%. ಸಾರಿ, ಅಲ್ಲಿ ಗ್ರಾಂಟ್ಸ್ ಇನ್ ಏಡ್ಸು 5.45%, ನಾನ್ ಟ್ಯಾಕ್ಸ್ ರೆವೆನ್ಯೂ 5.24%. ತುಂಬ ಕ್ಲೋಸ್ ಇದೆ ಅದು. ಸೊ ಗ್ರಾಂಟ್ಸ್ 5.45 ಆ್ಯಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಇಸ್ 5.24. ಸೊ ಇವೆರಡು ಕ್ಲೋಸ್ ಇದೆ. ಸೊ 3 and 4 ಆಗುತ್ತೆ ಆನ್ಸರು. ಸೊ ದ ಸೊಲ್ಯೂಷನ್ ಹಿಯರ್ ಇಸ್ 1 2 3 4 ಇನ್ ಡಿಸೆಂಡಿಂಗ್ ಆರ್ಡರ್ ನಾನು ಹೇಳ್ತಾ ಇರೋದು, ಸರಿನಾ. ಸೊ 73%, 15%, 5.4%, 5.2% ಹಿಂಗೆ ಕಾಂಟ್ರಿಬ್ಯೂಷನ್ ಆಗ್ತಾ ಇರೋದು ರೆವೆನ್ಯೂ ರೆಸಿಪ್ಟ್ಸ್ ಆಫ್ ಕರ್ನಾಟಕಕ್ಕೆ ಈ 4ರಿಂದ. ಜ್ಞಾಪಕ ಇರಲಿ ಇದು, ಇದೆಲ್ಲ ಬೇಸಿಕ್ ಫ್ಯಾಕ್ಟ್ಸ್, ನಿಮ್ಗೆ ಹಿಂಗೆ ಗೊತ್ತಿರಬೇಕು ನಿಮಗೆ ಕರೆಕ್ಟಾಗಿ ಆಯ್ತಾ. ದ ನೆಕ್ಸ್ಟ್ ಒನ್ 14th ಕ್ವಶನ್ಗೆ ಹೋಗೋಣ. 14th ಕ್ವಶನ್ ಏನಿದೆ ಅಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರೆವೆನ್ಯೂ ಆ್ಯಂಡ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಫಾರ್ ಕರ್ನಾಟಕ ಫಾರ್ ದ ಇಯರ್ 2023-24 ಆಯ್ತಾ. ಇಲ್ಲಿ ಬೇಕಂತ ನಂಬರ್ಸ್ ಕೊಟ್ಟಿದ್ದೀನಿ. ಆ ನಂಬರ್ ಸುಮ್ಮನೆ ನ್ಯಾಪ್ಕ ಇರಲಿ ಅಂತಾನೆ ನಾನು ಕೊಟ್ಟಿರೋದು. ಸುಮ್ಮನೆ ಒಂದು ಫೆಮಿಲಿಯರ್ ಆಗಿರಿ ಅದನ್ನ. ಯಾಕಂದ್ರೆ ವಾಟ್ ಇಸ್ ದ ಕ್ಯಾಪಿಟಲ್ ರಿಸಿಪ್ಟ್ಸ್ ಆಫ್ ಕರ್ನಾಟಕ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಬಿಡ್ಬೋದು ಅವರು. ಸೊ ನಿಮಗೆ ಗೊತ್ತಿರಬೇಕು ಈ ಫಸ್ಟ್ ಏಡ್ ಚಾಪ್ಟರ್ ಇದೆ, ತುಂಬಾ ನಂಬರ್ಸ್ ಇದೆ. ಅಷ್ಟು ನಂಬರ್ಸ್ ಫಿಲ್ಟರ್ ಮಾಡು ಇಷ್ಟು ಬರ್ತಾ ಇದೆ ಅಂದ್ರೆ ಐ ಹ್ಯಾವ್ ಕ್ರಿಯೇಟೆಡ್ ದ ಕೋರ್ ಆಫ್ ದ ಕೋರ್, ಸರಿನಾ. ಈ ನಂಬರ್ಸ್ ಅಟ್ಲೀಸ್ಟ್ ಫೆಮಿಲಿಯರ್ ಮಾಡ್ಕೊಳ್ಳಿ. ಒಂದೇ ಸತಿ ಬಯಾಟ್ ಮಾಡಕ್ ಹೋಗ್ಬೇಡಿ. ಒಂದು 5 ಸತಿ 6 ಸತಿ ಅದನ್ನೇ ತಿರುವಾಗ್ತಾ ಇದ್ರೆ ನಿಮ್ಗೆ ಆ ನಂಬರ್ಸ್ ಬಂದ್ಬಿಡುತ್ತೆ, ಸರಿನಾ. ಸೊ ಇಲ್ಲಿ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರೆವೆನ್ಯೂ ಅಂಡ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಫಾರ್ ದ ಕರ್ನಾಟಕ ಫಾರ್ ದ ಇಯರ್ 2023-24 ಅಂದಾಗ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ದ ಟೋಟಲ್ ರೆವೆನ್ಯೂ ರಿಸಿಪ್ಟ್ಸ್ ಇಸ್ rupees 2,38,409 crores. The total capital receipts is rupees 86,068 crores. So ಇಲ್ಲಿ which of the above statements are correct? A 1 only, B 2 only, C both 1 and 20, none of the above ತಗೊಂಡ್ರೆ both the statements are correct. ಇಲ್ಲಿ ಒಂದೇನು ಡಿಸೈಡ್ ಮಾಡೋ ಗೊತ್ತಾ, ನಾನು ಅದ್ಲಾ ಬದ್ಲಿ ಮಾಡ್ಬೋದಾಗಿತ್ತು. ಇಲ್ಲಿ ಅದ್ಲಾ ಬದ್ಲಿ ಈಸಿಯಾಗಿ ಮಾಡ್ಬಿಡ್ಬೋದು, ಬಟ್ ನಿಮ್ಗೆ ಒಂದು ಕಾಮನ್ ಸೆನ್ಸ್ ಏನಿರಬೇಕಂದ್ರೆ ರೆವೆನ್ಯೂ ರೆಸಿಪ್ಟ್ಸ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದೆನ್ ಕ್ಯಾಪಿಟಲ್ ರೆಸಿಪ್ಟ್ಸ್. The increase year on year also, revenue receipts will increase more compared to capital receipts. ಈ ಬೇಸಿಕ್ಸ್ ಗೊತ್ತಿರಬೇಕು ನಿಮಗೆ. ಅಕಸ್ಮಾತ್ ನಾನು ಅದ್ಲಾ ಬದ್ಲಿ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಕ್ಯಾಚ್ ಮಾಡಬೇಕಾಗಿತ್ತು. ಅದೇ ಗುರು ರೆವೆನ್ಯೂ ರೆಸಿಪ್ಟ್ಸು ಕ್ಯಾಪಿಟಲ್ ರೆಸಿಪ್ಟ್ಸ್ಗಿಂತ ಕಡಿಮೆ ಇದೆ, ಇದು ತಪ್ಪಿದೆ. ಈ ಒಂದು ಲಾಜಿಕ್ ಅಪ್ಲೈ ಮಾಡೋಕ್ಕೆ ನಿಮ್ಮ ಬೇಸಿಕ್ಸ್ ತುಂಬ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಬೇಸಿಕ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ನಲ್ಲಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಸರಿನಾ. ಸೊ ದಿಸ್ ಇಸ್ ಅಬೌಟ್ ದ ಸೊಲ್ಯೂಷನ್ ಸಿ. ಒಂದು ಟೇಬಲ್ ತೋರಿಸ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ವಾಟ್ ಇಸ್ ದ ಟೋಟಲ್ ರೆವೆನ್ಯೂ ರೆಸಿಪ್ಟ್ಸ್, ವಾಟ್ ಇಸ್ ದ ಟೋಟಲ್ ಕ್ಯಾಪಿಟಲ್ ರೆಸಿಪ್ಟ್ಸ್, ಎರಡು ಅಬ್ಸರ್ವ್ ಮಾಡ್ಬೋದು ನೀವು. ಸೊ ದಿಸ್ ಇಸ್ ಅಬೌಟ್ ದ 14th ಕ್ವೆಶ್ಚನ್. 15th ಕ್ವೆಶ್ಚನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆಫ್ ಕರ್ನಾಟಕ. ಫಸ್ಟ್ ಏನಿದೆ, ದ ಓವರ್ ಆಲ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆಸ್ ಇನ್ಕ್ರೀಸ್ಡ್ ಬೈ 11.53%. Second, the expenditure on social services within the development expenditure has seen a significant rise of 16.6%. Third, expenditure under economic services is expected to see a growth of 7.515%. Which of the above statements are correct? 1 and 2, 2 and 3, 1 and 3, all the above. ಸರಿನಾ. ಸೊ ಇಲ್ಲೂ ಅಷ್ಟೇ
ನಂಬರ್ಸ್ ಬಗ್ಗೆ ನಾನು ತಲೆಗೆಡ್ಸ್ಕೊಂಡಿಲ್ಲ. ದ ಆನ್ಸರ್ ಇಸ್ ಡಿ. ಎಲ್ಲ ನಂಬರ್ಸು ಕರೆಕ್ಟಾಗಿ ಕೊಟ್ಟಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ. ನಾನು ನಿಮ್ಮ ಕಾಮನ್ ಸೆನ್ಸ್ ಹೆಂಗೆ ವರ್ಕ್ ಆಗಬೇಕಂತ ಹೇಳ್ತಾ ಇದ್ದೀನಿ. ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದರೆ ದ ಎಕ್ಸ್ಪೆಂಡಿಚರ್ ಡನ್ ಬೈ ದ ಗೌರ್ಮೆಂಟ್ ಫಾರ್ ಡೆವಲಪ್ಮೆಂಟಲ್ ಪರ್ಪಸಸ್. ಆ ಡೆವಲಪ್ಮೆಂಟಲ್ ಪರ್ಪಸಸ್ಸು ಎಕನಾಮಿಕ್ ಸರ್ವಿಸಸ್ ಆಗ್ಬೋದು, ಸೋಷಿಯಲ್ ಸರ್ವಿಸಸ್ ಆಗ್ಬೋದು, ಸರಿನಾ? ಸೊ ನೀವು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ 6 yearsಗೆ ಇನ್ಕ್ರೀಸ್ ಆಗಿರುತ್ತೋ ಇಲ್ವಾ? ಆಗಿರುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ನಾವು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಸೋಷಿಯಲ್ ಸರ್ವಿಸಸ್ಗೂ ಇನ್ಕ್ರೀಸ್ ಆಗೇ ಇರುತ್ತೆ ತಾನೆ. ಸೊ ಎಕ್ಸ್ಪೆಂಡಿಚರ್ ಆನ್ ಸೋಷಿಯಲ್ ಸರ್ವಿಸಸ್ ವಿತ್ ಇನ್ ದ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ವಿಲ್ ಆಲ್ಸೋ ಬಿ ಇನ್ಕ್ರೀಸಿಂಗ್ ದ ಪರ್ಸೆಂಟೇಜ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ಎಕ್ಸ್ಪೆಂಡಿಚರ್ ಅಂಡರ್ ಎಕನಾಮಿಕ್ ಸರ್ವಿಸಸ್ ಇಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ. ಎಕ್ಸ್ಪೆಕ್ಟೆಡ್ ಅಂದ್ರೆ ಆಟೋಮ್ಯಾಟಿಕ್ಲಿ ಕರೆಕ್ಟ್ ಇರುತ್ತೆ. ಸೊ ಆಲ್ ದ 3 statements ಆರ್ ಕರೆಕ್ಟ್. ಸೊ ಫ್ಯಾಕ್ಟ್ಸ್ ಚೇಂಜ್ ಮಾಡಿ ನಿಮಗೆ ಕನ್ಫ್ಯೂಸ್ ಮಾಡ್ಬೋದಿತ್ತು, ಬಟ್ ಹಂಗೆ ಮಾಡೋಕೆ ಇಷ್ಟ ಇರಲಿಲ್ಲ. ಮೈ ಇಂಟೆನ್ಷನ್ ಇಸ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಬಿಹೈಂಡ್ ದ ಲ್ಯಾಂಗ್ವೇಜ್ ಆಫ್ ದ ಕ್ವಶನ್. ಆ ಲ್ಯಾಂಗ್ವೇಜ್ದು ಹಿಡ್ತಾ ನಿಮಗೆ ಬಂದ್ಬಿಡ್ತು. ಆ ಲ್ಯಾಂಗ್ವೇಜ್ನ ಓದಕ್ಕೆ ಬಂದ್ಬಿಟ್ರೆ ನಿಮಗೆ ಆಟೋಮ್ಯಾಟಿಕ್ಲಿ ಆನ್ಸರ್ಸ್ ಬರುತ್ತೆ, ಸರಿನಾ? ಸೊ ಇಲ್ಲಿ ಆನ್ಸರ್ ಇಸ್ ಡಿ. ದ 15th question, ದ ಸೊಲ್ಯೂಷನ್ ಇಸ್ ಡಿ, ಸರಿನಾ? ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಪರ್ಸೆಂಟೇಜ್ ಆಫ್ ಟೋಟಲ್ ರೆವೆನ್ಯೂ ರೆಸಿಪ್ಟ್ಸ್ ಕಾನ್ಸ್ಟಿಟ್ಯೂಟ್ ಕಮಿಟೆಡ್ ಎಕ್ಸ್ಪೆಂಡಿಚರ್ ಫಾರ್ ದ ಇಯರ್ 2021-22? ಸರಿನಾ? ಪುನಃ ಹೇಳ್ತೀನಿ. ವಾಟ್ ಪರ್ಸೆಂಟೇಜ್ ಆಫ್ ಟೋಟಲ್ ರೆವೆನ್ಯೂ ರೆಸಿಪ್ಟ್ಸ್ ಕಾನ್ಸ್ಟಿಟ್ಯೂಟ್ಸ್ ಕಮಿಟೆಡ್ ಎಕ್ಸ್ಪೆಂಡಿಚರ್ ಫಾರ್ ದ ಇಯರ್ 21-22? ಆಯ್ತಾ? ಒಂದು, ಕನ್ಸ್ಟಿಟ್ಯೂಟಿಂಗ್ ಲೆಸ್ ದೆನ್ 75% ಆಫ್ ದ ಟೋಟಲ್ ರೆವೆನ್ಯೂ ರೆಸಿಪ್ಟ್ಸ್. Second, making up over 89% of the total revenue receipts. Third, accounting for approximately 50% of total revenue receipts. Fourth, forming out of 60% of revenue receipts. ಅಂದ್ರೆ ನಿಮ್ದು ಟೋಟಲ್ ರೆವೆನ್ಯೂ ರೆಸಿಪ್ಟ್ಸ್ ಏನಿದೆ, ನಿಮ್ದು ಏನು ರೆವೆನ್ಯೂ ಟೋಟಲ್ ಬರುತ್ತೆ ಅದ್ರಲ್ಲಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಹೋಗ್ತಾ ಇದೆ ಅನ್ನೋದು ಕ್ವಶನ್. ಆಯ್ತಾ? ಆ ಕಮಿಟೆಡ್ ಎಕ್ಸ್ಪೆಂಡಿಚರು ಕಡಿಮೆ ಇದ್ದಷ್ಟು ಒಳ್ಳೇದು. ಇಷ್ಟು ಜ್ಞಾಪಕ ಇರಲಿ ನಿಮಗೆ, ಆಯ್ತಾ? ಬಟ್ ಇಲ್ಲಿ ಆನ್ಸರ್ ಏನಿದೆ ಅಂತ ನೋಡೋಣ. ಈಗ ಔಟ್ ಆಫ್ ದ ಟೋಟಲ್ ರೆವೆನ್ಯೂ ರೆಸಿಪ್ಟ್ಸ್ ಹೌ ಮಚ್ ಪರ್ಸೆಂಟೇಜ್ ಆಫ್ ಎಕ್ಸ್ಪೆಂಡಿಚರ್ ಇಸ್ ಗೋಯಿಂಗ್ ಇನ್ ಟು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ 4 ಆಪ್ಷನ್, 175, 189, 150, 160, ಸರಿನಾ? ಬಟ್ ಏನಿದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ, ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಸ್ಯಾಲರೀಸು, ಪೆನ್ಷನ್ಸು, ಸಬ್ಸಿಡೀಸು, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟು ಇದೆಲ್ಲ ಸೇರಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತಾರೆ. ಆಯ್ತಾ? ಇದು ಏನು ಕಮಿಟೆಡ್ ಅಂತ ಯಾಕಂದ್ರೆ ದ ಗೌರ್ಮೆಂಟ್ ಕಮಿಟ್ ಆಗ್ಬಿಟ್ಟಿರುತ್ತೆ ಇದಕ್ಕೆ. ಇದು ಕೊಡ್ಲೇಬೇಕು ದುಡ್ಡು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಸಬ್ಸಿಡೀಸ್ ಕೊಡದೇ ಇರಬೇಕಾಗಲ್ಲ, ಪೆನ್ಷನ್ ಕೊಡದೇ ಇರೋಕ್ಕಾಗಲ್ಲ, ಸ್ಯಾಲರೀಸ್ ಕೊಡದೇ ಇರೋಕ್ಕಾಗಲ್ಲ, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಏನಿರುತ್ತೆ ಅದು ಕೊಡದೇ ಇರೋಕ್ಕಾಗಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಕಮಿಟೆಡ್ ಎಕ್ಸ್ಪೆಂಡಿಚರ್. ಇದು ಕಡಿಮೆ ಇದ್ದಷ್ಟು ಒಳ್ಳೇದು, ಬಟ್ ಯೂಶ್ಲಿ ಗೌರ್ಮೆಂಟ್ಸ್ ಜಾಸ್ತಿ ಇರುತ್ತಿದ್ದು, ಆಯ್ತಾ? ಸೊ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ 16th one, ದ ಕಮಿಟೆಡ್ ಎಕ್ಸ್ಪೆಂಡಿಚರ್ ಇಸ್ ಆಲ್ಮೋಸ್ಟ್ 89% ಆಫ್ ದ ಟೋಟಲ್ ರೆವೆನ್ಯೂ ರೆಸಿಪ್ಟ್ಸ್. ಸೊ ಇಲ್ಲಿ ಆನ್ಸರು ಸಿ. So revenue receipts ge committed expenditure, it accounts for approximately, sorry, B. Answer is B. So I see B. So revenue receipts ge, it makes up, the committed expenditure makes up almost 89% of the total revenue receipts. Napka idya? Godagtidya? Okay, the answer is B. Okay, let us go on to the 17th question now. 17th question ಏನು ಹೇಳ್ತಾ ಇದೆ ಅಂದ್ರೆ, which of the following forms part of the state's own tax revenue? ಸರಿನಾ? ಒಂದು, ಕಮರ್ಷಿಯಲ್ ಟ್ಯಾಕ್ಸು. ಸೆಕೆಂಡು, ಸ್ಟೇಟ್ ಎಕ್ಸೈಸ್ ಕಲೆಕ್ಷನ್ಸು. ಥರ್ಡು, ಟ್ಯಾಕ್ಸಸ್ ಫ್ರಮ್ ಮೋಟರ್ ವೆಹಿಕಲ್ಸು. ಫೋರ್ತು, ರೆವೆನ್ಯೂ ಫ್ರಮ್ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್. ಆಯ್ತಾ? ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಬೌವ್. ಓನ್ಲಿ 1, ಓನ್ಲಿ 2, ಓನ್ಲಿ 3, ಆಲ್ 4. ಇಲ್ಲೂ ಅಷ್ಟೇ, ನೀವು ಕ್ವಶನ್ ನೋಡಿದ ತಕ್ಷಣ ಅಯ್ಯೋ ಇದನ್ನ ನಾನು ಓದಿಲ್ಲ ಅಂತ ಅನ್ಕೊಳ್ಳೇಬೇಡಿ. ಆಯ್ತಾ? ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇಸ್ ಇಟ್ ಪಾರ್ಟ್ ಆಫ್ ದ ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂ? ಈ 4 ಏನಿದೆ ಅದಕ್ಕೆ ಕರ್ನಾಟಕನೇ ಎಕ್ಸಾಮ್ ನಡೆಸುತ್ತೆ ತಾನೆ, ಆಫೀಸರ್ಸ್ನ ಕರ್ನಾಟಕನೇ ಸೆಲೆಕ್ಟ್ ಮಾಡುತ್ತೆ ತಾನೆ. ಸೊ ಆ ಒಂದು ಲಾಜಿಕ್ ಇಟ್ಕೊಂಡೆ ತಗೊಂಡ್ಬಿಡ್ಬೋದು ನೀವು. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಎಕ್ಸೈಸ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅಂಡ್ ಸಬ್ ರಿಜಿಸ್ಟರ್ ಇರ್ತಾರೆ. ಸೊ ಇವರೆಲ್ಲ ದೇ ಆರ್ ವರ್ಕಿಂಗ್ ವಿತ್ ಇನ್ ದ ಕರ್ನಾಟಕಸ್ ಅಡ್ಮಿನಿಸ್ಟ್ರೇಷನ್, ಅಂಡ್ ಇಫ್ ದೇ ಆರ್ ವರ್ಕಿಂಗ್ ವಿತ್ ಇನ್ ದ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಇಟ್ ಇಸ್ ಮೇನ್ಲಿ ಟು ಕಲೆಕ್ಟ್ ದ ಟ್ಯಾಕ್ಸಸ್ ಫ್ರಮ್ ದಿಸ್ ಡಿಫರೆಂಟ್ ಸೆಕ್ಟರ್ಸ್. ಸೊ ಈ ಒಂದು ಲಾಜಿಕ್ ಆಗಿದಾಗ ಆಲ್ ದ 4 ಆರ್ ಕರೆಕ್ಟ್. ಹಿಂಗೆ ಬರ್ಬೇಕು ನಿಮಗೆ ಆನ್ಸರ್ಸ್, ಸರಿನಾ? ಸೊ ಇಲ್ಲಿ ದ ಸೊಲ್ಯೂಷನ್ ಇಸ್ ಡಿ. Okay, so we are done with the 17th question. Let us go on to the 18th question. Consider the following statements regarding the Karnataka's financial metrics. Karnataka's outstanding liabilities as a percentage of GSDP is lower compared to all other states. Second statement, when it comes to committed expenditure as a percentage of revenue expenditure, Karnataka ranks first among all southern states. Which of the above statements are correct? A, B, C, D, 1 only, 2 only, both 1 and 2, none of the above. ಇಲ್ಲೂ ಅಷ್ಟೇ, ಸೆಕೆಂಡ್ ಸ್ಟೇಟ್ಮೆಂಟ್ ಈಗ ತಾನೇ ನಾವು ನೋಡಿದ್ವಿ. ಔಟ್ ಆಫ್ ದ ಟೋಟಲ್ ರೆವೆನ್ಯೂ ರೆಸಿಪ್ಟ್ಸ್ 89% ಇಸ್ ಗೋಯಿಂಗ್ ಇನ್ ಟು ಕಮಿಟೆಡ್ ಎಕ್ಸ್ಪೆಂಡಿಚರ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ವೆನ್ ಇಟ್ ಕಮ್ಸ್ ಟು ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಸ್ ಅ ಪರ್ಸೆಂಟೇಜ್ ಆಫ್ ರೆವೆನ್ಯೂ ಎಕ್ಸ್ಪೆಂಡಿಚರ್, ಕರ್ನಾಟಕ ರ್ಯಾಂಕ್ಸ್ ಫಸ್ಟ್ ಅಮಾಂಗ್ ಆಲ್ ದ ಸದರ್ನ್ ಸ್ಟೇಟ್ಸ್. ಇದು ತಪ್ಪಿರೋ ಚಾನ್ಸಸ್ ಜಾಸ್ತಿ ಇದೆ. ಇಂದಿನ ಕ್ವಶನ್ ಅಲ್ಲಿ ನಾವೇನು ನೋಡಿದ್ದು? ರೆವೆನ್ಯೂ ರೆಸಿಪ್ಟ್ಸ್ ಏನು ಬರ್ತಾ ಇದೆ ಅದರಿಂದ 89% ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆ. ಆಯ್ತಾ? ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ದ ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಸ್ ಅ ಪರ್ಸೆಂಟೇಜ್ ಟು ರೆವೆನ್ಯೂ ಎಕ್ಸ್ಪೆಂಡಿಚರ್
ಇಫ್ ದ ರೆಸಿಪ್ಟ್ಸ್ಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ಅಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೂ ಕಮಿಟೆಡ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ ಅಂತಾನೆ ಅರ್ಥ. ಸೊ ವೆನ್ ಇಟ್ ಕಮ್ಸ್ ಟು ಕಮಿಟೆಡ್ ಎಕ್ಸ್ಪೆಂಡಿಚರ್ ಆಸ್ ಅ ಪಾರ್ಟ್ ಆಫ್ ರೆವೆನ್ಯೂ ಎಕ್ಸ್ಪೆಂಡಿಚರ್, ಕರ್ನಾಟಕ ಕೆನಾಟ್ ರ್ಯಾಂಕ್ ಫಸ್ಟ್. ಅಷ್ಟೊಂದು ಗ್ಯಾರಂಟಿ ಗೊತ್ತಿರಬೇಕು. ಆ ಲಾಜಿಕ್ ಮೇಲೆ ಸೆಕೆಂಡ್ ಆಪ್ಷನ್ ತಪ್ಪಾಗ್ಬೋದು. ಫಸ್ಟ್ ಆಪ್ಷನ್ ಬರೋಣ. ಕರ್ನಾಟಕಸ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಆಸ್ ಅ ಪರ್ಸೆಂಟ್ ಆಫ್ GSDP is lower compared to all the other states. This is actually true. ಅಗೇನ್ ಕರ್ನಾಟಕ ಎಲ್ಲೆಲ್ಲಿ ಒಂದು ಅಚೀವ್ಮೆಂಟ್ ಇರುತ್ತೆ ಅದು ನಿಮ್ಗೆ ಗೊತ್ತಿರಬೇಕು. ದಿಸ್ ಇಸ್ ಒನ್ ಆಫ್ ದ ಅಚೀವ್ಮೆಂಟ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಇಸ್ ಎ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಆಫ್ ಕರ್ನಾಟಕ ಆಸ್ ಅ ಪರ್ಸೆಂಟೇಜ್ ಆಫ್ GSDP is lower than all the other states. That is the one of the best part of the Karnataka's fiscal discipline. Okay, so this is solution A. ಇದು 18th question. So this is about Karnataka. ಸೊ ಇಲ್ಲೂ ಅಷ್ಟೇ ಕಂಪ್ಯಾರಿಸನ್ ಆಫ್ ಫಿಸ್ಕಲ್ ಇಂಡಿಕೇಟರ್ಸ್ ನಿಮ್ಗೆ ಒಂದು ಚಾರ್ಟ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಫ್ ಯು ಟೇಕ್ ಕರ್ನಾಟಕ, ದ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ನೀವು ನೋಡ್ತಾ ಇದ್ದೀರಾ, ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ ಇಸ್ ವೆರಿ ಲೆಸ್ ಕಂಪೇರ್ ಟು ಆಲ್ ದ ಅದರ್ ಸ್ಟೇಟ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಿಕಮ್ಸ್ ಕರೆಕ್ಟ್. ಸೊ ಈ ಚಾರ್ಟ್ನ ನೀವು ಬೇಕಾದ್ರೆ ಪಾಸ್ ಮಾಡ್ಬಿಟ್ಟು ನೋಟ್ ಮಾಡ್ಕೊಬೋದು. ಸೊ ದಿಸ್ ಇಸ್ ಅಬೌಟ್ ದ 18th ಕ್ವಶನ್. ಆಯ್ತಾ. 19th ಕ್ವಶನ್ ಡೈರೆಕ್ಟ್ ಕ್ವಶನ್, ಬಟ್ ಇದು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಬಜೆಟ್ ಸೈಜ್ ಬಗ್ಗೆ ಕೇಳ್ಬಿಡ್ತಾರೆ ಸುಮ್ಮನೆ. ಆಯ್ತಾ. ತುಂಬಾ ಜನ ಏನೇನೇನೋ ಓದಿರ್ತಾರೆ, ಬಟ್ ಸಿಂಪಲ್ ಆಗಿರೋ ಫಸ್ಟ್ ಪೇಜ್ ಆಫ್ ದ ಬಜೆಟ್ ಓದಿರಲ್ಲ. ಸೊ ಇದು ವಾಟ್ ಇಸ್ ದ ಸೈಜ್ ಆಫ್ ದ ಬಜೆಟ್ ಫಾರ್ ದ ಇಯರ್ 2023-24? Is it A 2.5 lakh crores, B 2.75 lakh crores, C 3 lakh crores and D 3.27 lakh crores? ಆಯ್ತಾ. ಇಲ್ಲಿ D 3.27 lakh crores is correct. The size of the budget for the year 2023-24 is 3.27 lakh crores. ನೆನಪಿರಲಿ ಇದು. ಸೊ ದಿಸ್ ಇಸ್ ದ 19th ಕ್ವಶನ್. ಡೈರೆಕ್ಟ್ ಇದೆ, ಬಟ್ ಇಂಥವು ಗೊತ್ತಿರಬೇಕು ನಿಮಗೆ. ಆಯ್ತಾ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ನ್ಯೂ ಗ್ಯಾರಂಟೀಸ್ ಅನೌನ್ಸ್ಡ್ ಬೈ ದ ಸ್ಟೇಟ್ ಗವರ್ಮೆಂಟ್. ಸೊ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ನಾನು ಈ ಮುಂಚೆನೂ ಹೇಳ್ತಾ ಬರ್ತಾ ಇದ್ದೀನಿ, ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ ಈ ಗ್ಯಾರಂಟಿ ಮೇಲೆ. ಸೊ ಈ ಗ್ಯಾರಂಟೀಸ್ ಬಗ್ಗೆ ತುಂಬ ಚೆನ್ನಾಗಿ ಇರಲಿ ಕ್ಲಾರಿಟಿ. ಸೊ 5 ಗ್ಯಾರಂಟಿ ಇವೆ. ಶಕ್ತಿ ಸ್ಕೀಮು, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಆ್ಯಂಡ್ ಯುವ ನಿಧಿ ಸ್ಕೀಮು. ಇವಕ್ಕೆ ಎಷ್ಟು ಅಲೋಕೇಟ್ ಆಗಿದೆ ಅಂತ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಓನ್ಲಿ 1, ಓನ್ಲಿ 2, ಓನ್ಲಿ 4 ಆರ್ ಆಲ್ 5? ಆಯ್ತಾ. ಇಲ್ಲಿ ಓನ್ಲಿ 3 ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಈ ಮ್ಯಾಚ್ ಫಾಲೋಯಿಂಗ್ ಅಲ್ಲಿ ಓನ್ಲಿ 3 ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ದ ಸೊಲ್ಯೂಷನ್ ಹಿಯರ್ ಇಸ್ ಬಿ. ಆಯ್ತಾ. ಸೊ ಸುಮ್ಮನೆ ಹೇಳ್ತಾ ಹೋಗ್ಬಿಡ್ತೀನಿ ಏನು ಅಲೋಕೇಶನ್ ಅಂತ. ಸ್ಟೇಟ್ ಶಕ್ತಿ ಸ್ಕೀಮ್ ಏನಿದೆ ಅದಕ್ಕೆ 2800 crores ಅಲೋಕೇಶನ್ ಆಗಿದೆ. ಅನ್ನಭಾಗ್ಯ ಏನಿದೆ ಅದಕ್ಕೆ 10,265 crores ಅಲೋಕೇಟ್ ಆಗಿದೆ. ಗೃಹ ಜ್ಯೋತಿ ಅಂತ ಏನಿದೆ ಅದಕ್ಕೆ 9,000 crores ಅಲೋಕೇಟ್ ಆಗಿದೆ. ನೆಕ್ಸ್ಟ್ ಗೃಹಲಕ್ಷ್ಮಿ ಅಂತ ಏನು ಸ್ಕೀಮ್ ಇದೆ ಅದಕ್ಕೆ 17,500 crores ಅಲೋಕೇಟ್ ಆಗಿದೆ. ಯುವ ನಿಧಿ ಸ್ಕೀಮ್ ಏನಿದೆ ಅದಕ್ಕೆ 250 crores ಅಲೋಕೇಟ್ ಆಗಿದೆ. ಆಯ್ತಾ. ದ ಟೋಟಲ್ ಅಲೋಕೇಶನ್ ಫಾರ್ ಆಲ್ ದ 5 ಗ್ಯಾರಂಟೀಸ್ ವಿಲ್ ಕಮ್ ಅಪ್ ಟು ಕ್ಲೋಸ್ ಟು 13% ಆಫ್ ದ ಸ್ಟೇಟ್ ಬಜೆಟ್. ಸೊ 3.27 lakh crores ಅಂತ ಏನು ಫುಲ್ ಕಿಟ್ ಇತ್ತು, ಫುಲ್ ಸೈಜ್ ಏನಿತ್ತು ಬಜೆಟ್ದು, ಅದರಲ್ಲಿ 13% ಗೋಸ್ ಟು ದ 5 ಗ್ಯಾರಂಟೀಸ್. ಸೊ ಇದು ನಾಪ್ಕ ಇರಲಿ ನಿಮಗೆ. ಸೊ ದಿಸ್ ಕಂಪ್ಲೀಟ್ಸ್ ದ 20th ಕ್ವಶನ್. 21st ಕ್ವಶನ್, ಇಲ್ಲಿ ಕಾನ್ಸೆಪ್ಟ್ಸ್ ಇದೆ. 21st ಕ್ವಶನ್ ಇಂದ ಕಾನ್ಸೆಪ್ಟ್ಸ್ ಇದೆ. ಈ ಕಾನ್ಸೆಪ್ಟ್ಸ್ನ ನೀವು ಬೇಕಾದ್ರೆ ಪಾಸ್ ಮಾಡಿ ನೀಟಾಗಿ ಬರೆದ್ಬಿಟ್ಟು ಅದಾದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡಿಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಏನು ರೇಷಿಯೋಸ್ ಇದೆಯಲ್ಲ, 4 ಇಂಪಾರ್ಟೆಂಟ್ ರೇಷಿಯೋಸ್ ಬರುತ್ತೆ. ಒಂದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ, ಇನ್ನೊಂದು ಸೋಷಿಯಲ್ ಅಲೋಕೇಶನ್ ರೇಷಿಯೋ, ಇನ್ನೊಂದು ಸೋಷಿಯಲ್ ಪ್ರಯಾರಿಟಿ ರೇಷಿಯೋ, ಇನ್ನೊಂದು ಹ್ಯೂಮನ್ ಎಕ್ಸ್ಪೆಂಡಿಚರ್ ರೇಷಿಯೋ. ಸರಿನಾ. ಈ 4 ರೇಷಿಯೋ ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ವಶನ್ ಕೇಳ್ಬಿಡ್ಬೋದು ಅವರು. ಆಯ್ತಾ. ಸೊ ನಾನು ಎಲ್ಲ ಸೇರಿಸ್ಬಿಟ್ಟು ಕೇಳಿದ್ದೀನಿ, ಬಟ್ ಅದ್ರ ಮೇಲೆ ಕ್ವಶನ್ ಕೇಳಿದ್ರು ತಪ್ಪು ಹೋಗ್ಬಾರ್ದು ನೀವು. ಈ 4 ರೇಷಿಯೋ ಕರೆಕ್ಟಾಗಿ ಗೊತ್ತಿರಬೇಕು. ಪುನಃ ಹೇಳ್ತಾ ಇದ್ದೀನಿ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ, ಸೋಷಿಯಲ್ ಅಲೋಕೇಶನ್ ರೇಷಿಯೋ, ಸೋಷಿಯಲ್ ಪ್ರಯಾರಿಟಿ ರೇಷಿಯೋ ಆ್ಯಂಡ್ ಹ್ಯೂಮನ್ ಎಕ್ಸ್ಪೆಂಡಿಚರ್ ರೇಷಿಯೋ. ಈ 4 ರೇಷಿಯೋನು ಕರೆಕ್ಟಾಗಿ ಗೊತ್ತಿರಲಿ ನಿಮಗೆ. ನೌ ಲೆಟ್ ಅಸ್ ಕಮ್ ಟು 21st ಕ್ವಶನ್. ಕನ್ಸಿಡರ್ ದ ಡೆಫಿನಿಷನ್ಸ್ ಆಫ್ ದ ರೇಷಿಯೋಸ್ ಸಜೆಸ್ಟೆಡ್ ಬೈ UNDP ಫಾರ್ ಅನಲೈಸಿಂಗ್ ದ ಸ್ಪೆಂಡಿಂಗ್ ಆನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಆರ್ ಹ್ಯೂಮನ್ ಡೆವಲಪ್ಮೆಂಟ್ ಸೆಕ್ಟರ್ಸ್. First, public expenditure ratio refers to the total budgetary expenditure as a proportion of GSDP. ಆಯ್ತಾ. ಟೋಟಲ್ ಬಜೆಟರಿ ಎಕ್ಸ್ಪೆಂಡಿಚರ್ ಆಸ್ ಅ ಪ್ರಪೋರ್ಷನ್ ಆಫ್ GSDP ಎಷ್ಟು ಬರುತ್ತೆ ಅದೇ ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ. ಆಯ್ತಾ. ನಮ್ಮ GSDPಗೂ ನಮ್ಮ ಬಜೆಟ್ ಸೈಜ್ಗೂ ಏನಿದೆ ಪರ್ಸೆಂಟೇಜ್ ರೇಷಿಯೋ ಅದೇ ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಹಿಂಗೆ ಹೇಳ್ಬಿಡ್ತಾ ಇದ್ದೀನಿ ನಿಮಗೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಸೋಷಿಯಲ್ ಅಲೋಕೇಶನ್ ರೇಷಿಯೋ, ಇಟ್ ರೆಫರ್ಸ್ ಟು ದ ಎಕ್ಸ್ಪೆಂಡಿಚರ್ ಅಂಡರ್ ಹ್ಯೂಮನ್ ಪ್ರಯಾರಿಟಿ ಏರಿಯಾಸ್. ಆಯ್ತಾ. ದಟ್ ಈಸ್ ಹ್ಯೂಮನ್ ಪ್ರಯಾರಿಟಿ ಏರಿಯಾಸ್ ಅಂದ್ರೆ ಎಲಿಮೆಂಟರಿ ಎಜುಕೇಶನ್, ಹೆಲ್ತ್, ರೂರಲ್ ಡೆವಲಪ್ಮೆಂಟ್ ಆಸ್ ಅ ಪ್ರಪೋರ್ಷನ್ ಆಫ್ ಸೋಷಿಯಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್. ರಿಪೀಟ್ ಮಾಡ್ತೀನಿ ಸೆಕೆಂಡ್ ಸ್ಟೇಟ್ಮೆಂಟ್ ನ. ಸೋಷಿಯಲ್ ಅಲೋಕೇಶನ್ ರೇಷಿಯೋ ಇಸ್ ದ ಎಕ್ಸ್ಪೆಂಡಿಚರ್ ಅಂಡರ್ ಹ್ಯೂಮನ್ ಪ್ರಯಾರಿಟಿ ಏರಿಯಾಸ್ ಆಸ್ ಅ ಪ್ರಪೋರ್ಷನ್ ಆಫ್ ಸೋಷಿಯಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್. ಅಂದ್ರೆ ಸೋಷಿಯಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಒಳಗೆ ಹ್ಯೂಮನ್ ಪ್ರಯಾರಿಟಿ ಏರಿಯಾಸ್ ಏನಿದೆ ಅದ್ರದ್ದು ಏನು ಎಕ್ಸ್ಪೆಂಡಿಚರ್ ಇದೆ ಅದು ಸೋಷಿಯಲ್ ಅಲೋಕೇಶನ್ ರೇಷಿಯೋನ ಅನ್ನೋದೇ ಕ್ವಶನ್. ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ. ಇದು ಕರೆಕ್ಟ್ ಇಲ್ಲ ಅಂತ ಹೇಳೋದಕ್ಕೆ ಮುಂಚೆ ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ಥರ್ಡ್ ಸ್ಟೇಟ್ಮೆಂಟ್ ನಲ್ಲಿ ಸೋಷಿಯಲ್ ಪ್ರಯಾರಿಟಿ ರೇಷಿಯೋ ಅಂತಿದೆ. ಸೋಷಿಯಲ್ ಪ್ರಯಾರಿಟಿ ರೇಷಿಯೋ ರೆಫರ್ಸ್ ಟು ದ ಎಕ್ಸ್ಪೆಂಡಿಚರ್ ಅಂಡರ್ ಸೋಷಿಯಲ್ ಸರ್ವಿಸಸ್ ವಿಚ್ ಆಸ್ ಅ ಪ್ರಪೋರ್ಷನ್ ಆಫ್ ಟೋಟಲ್ ಬಜೆಟ್ ಎಕ್ಸ್ಪೆಂಡಿಚರ್. ಸರಿನಾ. ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓನ್ಲಿ 1, ಓನ್ಲಿ 2, ಆಲ್ 3, ನನ್ ಆಫ್ ದ ಅಬೌವ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟೇ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ ಅಂದ್ರೆ ನಮ್ದು ಟೋಟಲ್ GSDP ಇಂದ ಎಷ್ಟು ಪರ್ಸೆಂಟೇಜ್ ಪಬ್ಲಿಕ್ ಬಜೆಟ್ ಸೈಜ್ ಇದೆ
ಅದೇ ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ. ದ ಪರ್ಸೆಂಟೇಜ್ of the budgetary expenditure to the GSDP is what is known as public expenditure ratio. First statement correct. ನೀವು ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ ಸೋಷಿಯಲ್ ಅಲೋಕೇಶನ್ ರೇಷಿಯೋ ಅಂತಿದೆ. ಸೋಷಿಯಲ್ ಅಲೋಕೇಶನ್ ಅಂದ್ರೆ ನಿಮ್ ಟೋಟಲ್ ಬಜೆಟ್ ನಲ್ಲಿ ಎಷ್ಟು ಸೋಷಿಯಲ್ ಸರ್ವಿಸಸ್ ಅಲೋಕೇಟ್ ಮಾಡ್ತಾ ಇದ್ದೀರಾ ಅಂತ. ಅದು ಥರ್ಡ್ ಸ್ಟೇಟ್ಮೆಂಟ್ ನಲ್ಲಿ ಏನ್ ಡಿಫೈನ್ ಮಾಡಿದೀನಲ್ಲ ಅದು ಕರೆಕ್ಟ್ ಆಗಿ ಸೀಮಿತವಾಗಿದೆ. ಕರೆಕ್ಟ್ ಆಗಿ ನೋಡಿ ನೀವು ಅಲ್ಲಿ ನೋಡಿ ಸೋಷಿಯಲ್ ಅಲೋಕೇಶನ್ ರೇಷಿಯೋ ಥರ್ಡ್ ಸ್ಟೇಟ್ಮೆಂಟ್ ಡೆಫಿನೇಷನ್ ನೋಡಿ. Social allocation ratio is actually the expenditure under social services as a percentage of total budget. Total budget expenditure ನಲ್ಲಿ social services ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದೀರಾ, that is what is social allocation ratio. Social priority ratio ಅಂದ್ರೆ social expenditure ಒಳಗೆ high priority areas ಅಂದ್ರೆ ಎಲಿಮೆಂಟರಿ ಎಜುಕೇಶನ್, ಹೆಲ್ತ್, ರೂರಲ್ ಡೆವಲಪ್ಮೆಂಟ್ ಇದಕ್ಕೆ ಮಾಡೋದು. ಸೊ ಏನ್ ಮಾಡಿದ್ದೀನಿ, ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಅದ್ಲ ಬದಲಿ ಮಾಡಿದ್ದೀನಿ. ಬಟ್ ಹಿಂಟ್ ಏನಿರ್ಬೇಕು ಗೊತ್ತಾ, ಇನ್ನೊಂದು ಸೋಷಿಯಲ್ ಪ್ರಯಾರಿಟಿ ರೇಷಿಯೋ ಅಂತಿದೆ, ಹ್ಯೂಮನ್ ಪ್ರಯಾರಿಟಿ ಏರಿಯಾಸ್ ಅಂತಿದೆ, ಅಲ್ಲಿ ಮ್ಯಾಪ್ ಮಾಡ್ಕೊಬೇಕು ನೀವು. ಇನ್ನೊಂದು ಸೋಷಿಯಲ್ ಅಲೋಕೇಶನ್ ರೇಷಿಯೋ ಅಂತಿದೆ, ಫುಲ್ ಸೋಷಿಯಲ್ ಸರ್ವಿಸಸ್ ಇದೆ. ಸೊ ನೀವು ಕರೆಕ್ಟಾಗಿ ಓದಿದ್ರೆ ಇವೆ ಸ್ಟೇಟ್ಮೆಂಟ್ನ, ಥರ್ಡ್ ಸ್ಟೇಟ್ಮೆಂಟ್ದು ಡೆಫಿನಿಷನ್ ಬ್ರಾಡ್ ಆಗಿದೆ, ಆದರೆ ವರ್ಡ್ ಕೀವರ್ಡ್ ಏನಿದೆ ಅದು ನ್ಯಾರೋ ಇದೆ. ಸೊ ಕರೆಕ್ಟ್ ಇರೋಕ್ಕಾಗಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ನಲ್ಲಿ ಕೀವರ್ಡ್ ಬ್ರಾಡ್ ಇದೆ ಬಟ್ ಡೆಫಿನಿಷನ್ ನ್ಯಾರೋ ಇದೆ. ಸೊ ಇಲ್ಲಿ ಏನೋ ತಪ್ಪಿದೆ ಅಂತ ನಿಮಗೆ ಗೊತ್ತಾಗ್ಬಿಡ್ಬೇಕು. ಇಲ್ಲಿ ಅದ್ಲ ಬದಲಿ ಮಾಡಿದ್ದೀನಿ. ಸೊ ಕಮಿಂಗ್ ಆಫ್ ಟು ದ ಕರೆಕ್ಟ್ ಆನ್ಸರ್ ಇಲ್ಲಿ ಎ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ ಇಸ್ ಕರೆಕ್ಟ್. ಈಗ ಒಂದು ಸುಮ್ಮನೆ ಹೇಳ್ಬಿಡ್ತೀನಿ ನಿಮಗೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ ಅಂದರೆ ಒಂದು ಬಜೆಟ್ನಲ್ಲಿ ವಾಟ್ ಇಸ್ ದ GSDP, ಆ GSDPಲಿ ವಾಟ್ ಇಸ್ ದ ಸೈಜ್ ಆಫ್ ದ ಬಜೆಟ್, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಬಜೆಟ್ ಕಂಪೇರ್ಡ್ ಟು ಇಟ್ಸ್ ಟೋಟಲ್ GSDP, ದಿಸ್ ಇಸ್ ವಾಟ್ ಇಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ. ಸೆಕೆಂಡು ಸೋಷಿಯಲ್ ಅಲೋಕೇಶನ್ ರೇಷಿಯೋ ಅಂದರೆ ನಿಮ್ಮ ಟೋಟಲ್ ಬಜೆಟ್ನಲ್ಲಿ ಸೋಷಿಯಲ್ ಸರ್ವಿಸಸ್ಗೆ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅದು ಸೋಷಿಯಲ್ ಅಲೋಕೇಶನ್ ರೇಷಿಯೋ. ಸೋಷಿಯಲ್ ಪ್ರಯಾರಿಟಿ ಏರಿಯಾಸ್ ಅಂದ್ರೆ ಸೋಷಿಯಲ್ ಪ್ರಯಾರಿಟಿ ರೇಷಿಯೋ ಅಂದ್ರೆ ಸೋಷಿಯಲ್ ಸರ್ವಿಸಸ್ ಸ್ಪೆಂಡ್ ಮಾಡ್ತಾ ಇರಲ್ಲ, ಆ ಸೋಷಿಯಲ್ ಸರ್ವಿಸಸ್ ಸ್ಪೆಂಡಿಂಗ್ ನಲ್ಲಿ ಹೈ ಪ್ರಯಾರಿಟಿ ಏರಿಯಾಸ್ಗೆ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಹೈ ಪ್ರಯಾರಿಟಿ ಏರಿಯಾಸ್ ಅಂದ್ರೆ ಎಲಿಮೆಂಟರಿ ಎಜುಕೇಶನ್ ಆಗ್ಬೋದು, ಹೆಲ್ತ್ ಆಗ್ಬೋದು, ರೂರಲ್ ಡೆವಲಪ್ಮೆಂಟ್ ಆಗ್ಬೋದು. ಸರಿನಾ? ಸೊ ಇದು 3 ರೇಷಿಯೋ ಆಯಿತು. ಒಂದು PER ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ, ಇನ್ನೊಂದು SAR ಸೋಷಿಯಲ್ ಅಲೋಕೇಶನ್ ರೇಷಿಯೋ, ಇನ್ನೊಂದು ಸೋಷಿಯಲ್ ಪ್ರಯಾರಿಟಿ ಏರಿಯಾಸ್ SPR. ಸರಿನಾ? ದ ಲಾಸ್ಟ್ ರೇಷಿಯೋ ಇಸ್ ವಾಟ್ ಯು ಕಾಲ್ ಆಸ್ ಹ್ಯೂಮನ್ ಎಕ್ಸ್ಪೆಂಡಿಚರ್ ರೇಷಿಯೋ ಅಂತ ಹೇಳ್ತಾರೆ, HER ಅಂತ. HER is the multiplication of all these 3 ratios. So HER, that is human expenditure ratio, is equal to PER into SAR into SPR. ಗೊತ್ತಾಯ್ತಲ್ವಾ? ಸೊ ಹ್ಯೂಮನ್ ಎಕ್ಸ್ಪೆಂಡಿಚರ್ ರೇಷಿಯೋ ಇಸ್ ಈಕ್ವಲ್ ಟು ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ ಇಂಟು ಸೋಷಿಯಲ್ ಅಲೋಕೇಶನ್ ರೇಷಿಯೋ ಇಂಟು ಸೋಷಿಯಲ್ ಪ್ರಯಾರಿಟಿ ರೇಷಿಯೋ. ಸೊ ದಿಸ್ ಇಸ್ ವಾಟ್ ಇಸ್ ನೋನ್ ಆಸ್ ಹ್ಯೂಮನ್ ಎಕ್ಸ್ಪೆಂಡಿಚರ್ ರೇಷಿಯೋ. ಸೊ ನಿಮ್ಗೆ 4 ರೇಷಿಯೋ ಹೇಳ್ಕೊಟ್ಟಿದ್ದೀನಿ, ದಯವಿಟ್ಟು ಕರೆಕ್ಟಾಗಿ ಕೂತ್ಕೊಂಡು ಕಲೀರಿ. ಒಂದು ಕ್ವಶನ್ 100% ಬರೋ ಚಾನ್ಸಸ್ ಇದೆ ಇದರಲ್ಲಿ. ದೀಸ್ ಆರ್ ಡೆಫಿನಿಷನ್ಸ್ ಗಿವನ್ ಬೈ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಚ್ ಇಸ್ ಆಕ್ಚುಲಿ ಯೂಸ್ಡ್ ಬೈ ಕರ್ನಾಟಕ to assess the amount of expenditure that is done out of the budget in human development sectors. ಗೊತ್ತಾಗ್ತಿದೆ ಅಲ್ವಾ? ಸೊ ತುಂಬಾ ಇಂಪಾರ್ಟೆಂಟ್ ರೇಷಿಯೋಸ್ ಇವು, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಪುನಃ ನಿಮ್ಗೊಂದು ಇಲ್ಲಿ ಇದು ಗ್ರಾಫು ತೋರಿಸ್ತಾ ಇದ್ದೀನಿ, ಹೌ ದ ರೇಷಿಯೋಸ್ ಹ್ಯಾವ್ ಬಿನ್ ಸ್ಪೆಂಟ್ ಇನ್ ಕರ್ನಾಟಕ ಅಂತ. ಆಯ್ತಾ? ಓವರ್ ಆಲ್ ಸೋಷಿಯಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಆಸ್ ಅ ಪರ್ಸೆಂಟೇಜ್ ಆಫ್ GDP ಅಂತ ಬಂದಾಗ, GSDP ಅಂತ ಬಂದಾಗ, ಕರ್ನಾಟಕಕ್ಕೆ ಬಂದರೆ ಸೋಷಿಯಲ್ ಸರ್ವಿಸಸ್ ಎಕ್ಸ್ಪೆಂಡಿಚರ್ ಆಸ್ ಅ ಪರ್ಸೆಂಟೇಜ್ ಆಫ್ GSDP ಅಂತ ಬಂದಾಗ ಇಟ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಟು 7.4%. ಸೋಷಿಯಲ್ ಸರ್ವಿಸಸ್ಗೆ ಔಟ್ ಆಫ್ ಟೋಟಲ್ ಬಜೆಟ್ ಸ್ಪೆಂಡ್ ಮಾಡೋದು, ಐ ಮೀನ್ GSDP ತಗೊಂಡಾಗ the percentage of spending on social services is almost close to 7.4%. That is very, very good, very huge also. That shows that we are a welfare state. ಸರಿನಾ? ಸೊ ರೇಷಿಯೋಸ್ ಕರೆಕ್ಟಾಗಿ ಕಲ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ದಿಸ್ ಕಂಪ್ಲೀಟ್ಸ್ ದ ಸೆಕೆಂಡ್ ಚಾಪ್ಟರ್ ಆಫ್ ದ ಎಕನಾಮಿಕ್ ಸರ್ವೆ. ಸರಿನಾ? ಸೊ ಇದು ಮುಗಿದ್ರೆ ದ ಸೆಕೆಂಡ್ ಚಾಪ್ಟರ್ ವಾಸ್ ವೆರಿ ಬಲ್ಕಿ, ಇಟ್ ಹ್ಯಾಡ್ ಅ ಲಾಟ್ ಆಫ್ ನಂಬರ್ಸ್. ಸೊ ನಿಮ್ಗೆ ಎಷ್ಟು ಕಡಿಮೆ ಮಾಡಬೇಕು ಅಷ್ಟು ಕಡಿಮೆ ಮಾಡಬೇಕು ಅಂತ, ಎಷ್ಟು ಫಿಲ್ಟರ್ ಮಾಡಿ ನಿಮ್ಗೆ ಎಷ್ಟು ಈಸಿ ಮಾಡಬೇಕು ಅಷ್ಟು ಈಸಿ ಮಾಡಿ ಕೊಟ್ಟಿದ್ದೀನಿ. ಬಟ್ ವಾಟ್ ಎವರ್ ನಂಬರ್ಸ್ ಐ ಹ್ಯಾವ್ ಗಿವನ್ ಯು ಅಷ್ಟನ್ನಾದ್ರೂ ಕಲೀರಿ. ನಿಮ್ಮ ಕೈಯಾರೆ ಬರೀರಿ, ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಬೇಡಿ. ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ರೆ ಏನು ಯೂಸ್ ಇಲ್ಲ, ಆಯ್ತಾ? ಡೋಂಟ್ ಟ್ರೈ ಟು ಮಿನಿಮೈಸ್ ದ ಎಫರ್ಟ್ಸ್ ದಟ್ ಯು ಪುಟ್. ಮಿನಿಮೈಸ್ ಆದಾಕ್ಷಣ ನಿಮ್ಮ ಟೈಮ್ ಇಕ್ಬಿಡ್ತು ಅದನ್ನ ಬೇರೆ ಎಂತಕ್ಕೂ ಮಾಡ್ಬಿಡ್ತೀನಿ ಅನ್ನೋದು ತಪ್ಪು. ಇದಕ್ಕೆ ನೀವು ಎಷ್ಟು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ, ಮುಂದೆ ಹೋಗ್ತಾ ಹೋಗ್ತಾ ರಿವಿಷನ್ ಅಷ್ಟೇ ಬೇಗ ಮಾಡ್ತೀರಾ. ಗೊತ್ತಾಯ್ತಾ? ಅನ್ಕೊಳ್ಳಿ, ಒಬ್ಬ ಮನುಷ್ಯ ಇದನ್ನ ಬರ್ದಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಇನ್ನೊಬ್ಬ ಮನುಷ್ಯ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದಾರೆ. ಕೊನೆಗೆ ಲಾಸ್ಟ್ 1 ವಾರ ಇದ್ದಾಗ ಬರ್ದಿರೋರ್ ತಲೆಯಲ್ಲಿ ಜಾಸ್ತಿ ಬೇಗ ರಿವೈಸ್ ಮಾಡ್ಬೋದಾ, ಸ್ಕ್ರೀನ್ಶಾಟಿಂಗ್ ಜಾಸ್ತಿ ಬೇಗ ರಿವೈಸ್ ಮಾಡ್ಬೋದಾ? ಬರ್ದಿರೋರೇ ರಿವೈಸ್ ಮಾಡೋಕ್ಕಾಗೋದು. ಅವ್ರ ತಲೆಯಲ್ಲಿ ತುಂಬಾ ದಿಟ್ಟವಾಗಿ ಕೂತ್ಕೊಂಡ್ಬಿಡುತ್ತದು. ಯಾಕಂದ್ರೆ ಬರಿತಾ ಆ ನೋವು ಸಿಕ್ಕಿರುತ್ತೆ ಅವ್ರಿಗೆ, ಆ ಒಂದು ಏನು ಡೌಟ್ಸ್ ಇರುತ್ತೆ ಅದನ್ನ ನೋಡಿ ಬರ್ದಿರ್ತಾರೆ ಅವರು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದರಿಂದ ಅವ್ರ ತಲೆಯಲ್ಲಿ ಜಾಸ್ತಿ ಹೊತ್ತು ಉಳ್ಕೊಳ್ಳುತ್ತದು. ಸೊ ದಯವಿಟ್ಟು ಬರೀರಿ. ಎಷ್ಟು ಫಿಲ್ಟರ್ ಮಾಡಿಕೊಟ್ಟಿದ್ದೀನಿ, ಇನ್ನೂ ಆಗಲ್ಲ ಅಂದರೆ ಕಷ್ಟ ಆಗುತ್ತೆ. ದಯವಿಟ್ಟು ಬರೀರಿ, ಆಯ್ತಾ? ಏನೇನು ಹೇಳಿದ್ದೀನಿ ಅದನ್ನು ಬರೀರಿ. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ 2 ಆಫ್ ದ ಕರ್ನಾಟಕ ಎಕನಾಮಿಕ್ ಸರ್ವೆ. ನೌ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ ಚಾಪ್ಟರ್ 1 ಆಫ್ ಕರ್ನಾಟಕ ಎಕನಾಮಿಕ್ ಸರ್ವೆ, ದಟ್ ಇಸ್ ಸ್ಟೇಟ್ ಇನ್ಕಮ್ ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್. ಫಸ್ಟ್ ಕ್ವಶನು,
Consider the following statements regarding Karnataka's geographical and population statistics as per census 2011. Census 2021 ಇನ್ನು ನಡೆದಿಲ್ಲ, ಅದಕ್ಕೆ ಸರ್ಚ್ ಮಾಡ್ಕೊಂಡು ಕೂತ್ಕೊಂಬೇಡಿ. 2011 ಯೂಸ್ ಮಾಡೋದು. ಸೊ ದಯವಿಟ್ಟು ಎಕನಾಮಿಕ್ ಸರ್ವೆ ಅವರೇ ಯೂಸ್ ಮಾಡಿದ್ದಾರೆ ಅಂದ್ರೆ ನೀವು ಏನೋ ತುಂಬಾ ಅಪ್ಡೇಟ್ ಇರೋದಕ್ಕೆ ಹೋಗಬೇಡಿ, ಅದನ್ನೇ ಯೂಸ್ ಮಾಡಿ, ಸರಿನಾ? ಸೊ ಸೆನ್ಸಸ್ 2011 ಪ್ರಕಾರ ವಾಟ್ ಇಸ್ ಕರ್ನಾಟಕಸ್ ಜಿಯೋಗ್ರಾಫಿಕಲ್ ಅಂಡ್ ಪಾಪ್ಯುಲೇಷನ್ ಸ್ಟಾಟಿಸ್ಟಿಕ್ಸ್. 4 ಸ್ಟೇಟ್ಮೆಂಟ್ ಇಂಪಾರ್ಟೆಂಟು, ತಲೆಯಲ್ಲಿ ಇರಬೇಕು ಈ ಫ್ಯಾಕ್ಟ್ಸ್ ಎಲ್ಲ. ಏನು ಫ್ಯಾಕ್ಟ್ಸು? ಫಸ್ಟ್ ಸ್ಟೇಟ್ಮೆಂಟ್, ಕರ್ನಾಟಕ ಕವರ್ಸ್ ಅನ್ ಏರಿಯಾ ಕಾಂಟ್ರಿಬ್ಯೂಟಿಂಗ್ 5.83% ಆಫ್ ಇಂಡಿಯಾಸ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ. Second, Karnataka is the 9th largest state in terms of population. Third, the state's population accounts to 7% of the country's total population. Fourth, the urban population of Karnataka is 61.33%. Which of the above given statements are correct? Only one, only two, all three, none of the above. ಆಯ್ತಾ? ಇಲ್ಲಿ the answer is B. ಸರಿನಾ? ನಾವು ಸಿ ಆಬ್ವಿಯಸ್ಲಿ ಇದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಎಲ್ಲಿ ನಿಮ್ಗೆ ಗೊತ್ತಾಗಬೇಕಂದ್ರೆ 4ನೇ ಸ್ಟೇಟ್ಮೆಂಟ್ ನೋಡಿ. 4ನೇ ಸ್ಟೇಟ್ಮೆಂಟ್ನಲ್ಲಿ ದ ಅರ್ಬನ್ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಇಸ್ 61.3%. ಯಾರು ಇಡೀ ಇಂಡಿಯಾಲೇ ಅಷ್ಟಿಲ್ಲ, ಆಯ್ತಾ? ಯಾವುದೇ ಸ್ಟೇಟ್ ಇನ್ ಇಂಡಿಯಾಲೂ ಅಷ್ಟಿಲ್ಲ, ಸರಿನಾ? ಇಂಡಿಯಾಲಿ ಅರ್ಬನ್ ಪಾಪ್ಯುಲೇಷನ್ ಈಸ್ ಆಲ್ಮೋಸ್ಟ್ 35%. ಕರ್ನಾಟಕಲ್ಲಿ ಅರ್ಬನ್ ಪಾಪ್ಯುಲೇಷನ್ 38%, ಆಯ್ತಾ? 38.6 ಇದೆ, ಬಟ್ 38 ಆಯ್ತು ಹಂಗೆ ಇಟ್ಕೊಳ್ಳಿ, 38.67%. ಸೊ ನಾನು ಏನು ಮಾಡಿನಲ್ಲಿ ದ ರೂರಲ್ ಪಾಪ್ಯುಲೇಷನ್ನ ತೆಗೆದುಬಿಟ್ಟು ಅರ್ಬನ್ ಪಾಪ್ಯುಲೇಷನ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ ಅಲ್ಲಿ, ಆಯ್ತಾ? ಸೊ ಅರ್ಬನ್ ಪಾಪ್ಯುಲೇಷನ್ ಇಸ್ 38.67%, ರೂರಲ್ ಪಾಪ್ಯುಲೇಷನ್ ಇಸ್ ಆಕ್ಚುಲಿ ಕ್ಲೋಸ್ ಟು 61 or 62%, ಸರಿನಾ? ಸೊ 4th ಸ್ಟೇಟ್ಮೆಂಟ್ ತಪ್ಪು, ಆ ವ್ಯಾಲ್ಯೂನೇ ಎಕ್ಸ್ಟ್ರೀಮ್ ಇದೆ, ಅದಕ್ಕೆ ತಪ್ಪನ್ನು ತೆಗೆದಾಕ್ಬೋದು ನೀವು. 3rd ಸ್ಟೇಟ್ಮೆಂಟ್ ಬನ್ನಿ, ದ ಸ್ಟೇಟ್ಸ್ ಪಾಪ್ಯುಲೇಷನ್ ಅಕೌಂಟ್ಸ್ ಫಾರ್ 7% ಆಫ್ ದ ಕಂಟ್ರೀಸ್ ಟೋಟಲ್ ಪಾಪ್ಯುಲೇಷನ್, ಆಯ್ತಾ? ಇಲ್ಲಿ ಅಷ್ಟೇ ಚೇಂಜ್ ಮಾಡಿದ್ದೀನಿ, 7% ಅಲ್ಲ, ಇಟ್ ಇಸ್ 5.05%, ಸರಿನಾ? ದ ಸ್ಟೇಟ್ಸ್ ಪಾಪ್ಯುಲೇಷನ್ ಅಕೌಂಟ್ ಫಾರ್ 5.05% ಆಫ್ ದ ಕಂಟ್ರೀಸ್ ಟೋಟಲ್ ಪಾಪ್ಯುಲೇಷನ್. ಸೊ 3rd and 4th ಸ್ಟೇಟ್ಮೆಂಟ್ ರಾಂಗ್ ಇದೆ, ಅದಕ್ಕೆ ಸೊಲ್ಯೂಷನ್ ಇಸ್ ಬಿ, ಆಯ್ತಾ? ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಏನದು ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ದ ಕರ್ನಾಟಕ ಕವರ್ಸ್ ಅನ್ ಏರಿಯಾ ಆಫ್ 5.83% ಆಫ್ ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ಇಂಡಿಯಾ, ಕರೆಕ್ಟು. ಸೆಕೆಂಡು 9th ಪೊಸಿಷನ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಕರ್ನಾಟಕ ಇದೆ, ಕರೆಕ್ಟು. ಇವೆರಡು ಸ್ಟೇಟ್ಮೆಂಟ್ ಕರೆಕ್ಟು. ಬಟ್ ಓವರ್ ಆಲ್ ಈ 4 ಸ್ಟೇಟ್ಮೆಂಟ್ ನಿಮಗೆ ಕರೆಕ್ಟಾಗಿ ಜ್ಞಾಪಕ ಇರಬೇಕು. ಇದು ಬೇಸಿಕ್ ಫ್ಯಾಕ್ಟ್ ಒಳಗೆ ಬರುತ್ತೆ. ನಾನು ನಿಮ್ಗೆ ಮುಂಚೆನೂ ಹೇಳ್ತಾ ಬರ್ತಾ ಇದ್ದೀನಿ, ದೇರ್ ಆರ್ ಸಮ್ ಬೇಸಿಕ್ ಫ್ಯಾಕ್ಟ್ಸ್ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ಅದು ನಾನು ಕನಸಿನಲ್ಲೂ ಅದೇ ಬರ್ತಾ ಇರಬೇಕು, ನಾನು ನಿಮ್ಮ ಎಬ್ಬಿಸ್ಬಿಟ್ಟು ಕೇಳಿದಾಗಲೂ ಅದು ಬರಬೇಕು, ಅದರಲ್ಲಿ ಬರುತ್ತೆ, ಸರಿನಾ? ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಕ್ವಶನ್, ದ ಸೊಲ್ಯೂಷನ್ ಇಸ್ ಬಿ, ಸರಿನಾ? ಲೆಟ್ ಅಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನಪ್ಪಾ ಅಂದ್ರೆ, ವಾಟ್ ಈಸ್ ದ ಶೇರ್ ಆಫ್ ಕರ್ನಾಟಕಸ್ GSDP ಇನ್ ಆಲ್ ಇಂಡಿಯಾ GDP ಡ್ಯೂರಿಂಗ್ 2023-24? ಇದು ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್. ಕರ್ನಾಟಕ ಶೇರು ಇಂಡಿಯಾ GDPಗೆ ಎಷ್ಟು ಬರುತ್ತೆ, ಅದೇ ಕ್ವಶನ್ ಇರೋದು. ಸೊ ಇಲ್ಲಿ A 6.5%, B 7.5%, C 8.4%, D 9.2%. ಇಲ್ಲಿ ದ ಕರೆಕ್ಟ್ ಸೊಲ್ಯೂಷನ್ ಇಸ್ 8.4%. ಇದು ಬೇಸಿಕ್ ಫ್ಯಾಕ್ಟು, ಆಯ್ತಾ? 8.4% ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಕರ್ನಾಟಕಸ್ GSDP ಇಂಟು ಇಂಡಿಯಾಸ್ GDP. ಗೊತ್ತಾಯ್ತಲ್ವಾ? ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ದಿಸ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಟೋಟಲ್ ಬಜೆಟ್ ಸೈಜ್ ಆಫ್ ಕರ್ನಾಟಕ ಇನ್ 2023-24 ಎಷ್ಟು 3.27 lakh crores. ಆ ಫ್ಯಾಕ್ಟ್ ಎಷ್ಟು ಇಂಪಾರ್ಟೆಂಟು, ಈ ಫ್ಯಾಕ್ಟು ಅಷ್ಟೇ ಇಂಪಾರ್ಟೆಂಟು. 8.4% ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ GSDP ಆಫ್ ಕರ್ನಾಟಕ ಟು ದ GDP ಆಫ್ ಇಂಡಿಯಾ. ಸೊ ಅಗೇನ್ 8.4% ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ, ಸರಿನಾ? ದಿಸ್ ಇಸ್ ದ ದ ಶೇರ್. ಈಗ ನಿಮ್ಗೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೀನಿ. ಆಸ್ ಯು ಕ್ಯಾನ್ ಸಿ, ಸೆಕ್ಟೋರಲ್ ಶೇರ್ಸ್ ಆಫ್ GSDPನೂ ಹೇಳ್ಬಿಡ್ತೀನಿ ಒಂದ್ಸತಿ. ಆ ಸೆಕ್ಟೋರಲ್ ಶೇರ್ಸ್ ನಿಮ್ಗೆ ಜ್ಞಾಪಕ ಇರಲಿ. ಆಸ್ ಯು ಕ್ಯಾನ್ ಸಿ, ಇಲ್ಲಿ ಸೆಕ್ಟೋರಲ್ ಶೇರ್ಸು ಒಂದು ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ ಬಂದಾಗ GSDP ಕಾಂಟ್ರಿಬ್ಯೂಷನ್ 13% ಮಾಡುತ್ತೆ, 13.04%. ಇಫ್ ಯು ಟೇಕ್ ಇಂಡಸ್ಟ್ರಿ ಸೆಕ್ಟರು, ದ ಕಾಂಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿ ಸೆಕ್ಟರ್ ಟು GSDP ಇಸ್ 20.24%. ದ ಥರ್ಡ್ ಇಸ್ ಸರ್ವಿಸಸ್. ಸರ್ವಿಸಸ್ ಸೆಕ್ಟರ್ ಬಂದಾಗ ಇದೇ ಹೈಯೆಸ್ಟ್ ಮಾಡೋದು. It is services sector that contributes to the highest to the state's GSDP, and that is coming up to 66.72%. Aita? So overall, this is how the contribution of different sectors to GSDP in Karnataka takes place. 13% agriculture, 20% industry, and 66% is services. Okay, coming to the third question, barana iga. Third question nodi correct agi. Consider the following statements regarding per capita income of Karnataka. ಆಯ್ತಾ? ಅಗೇನ್ ಪರ್ ಕ್ಯಾಪಿಟಾ ಇನ್ಕಮ್ ಇಂಪಾರ್ಟೆಂಟ್, ಗೊತ್ತಿರಬೇಕು ನಿಮಗೆ. ಲುಕ್ ಅಟ್ ದಿಸ್. ದ ಎಸ್ಟಿಮೇಟೆಡ್ ಪರ್ ಕ್ಯಾಪಿಟಾ income of Karnataka at current prices is that is current prices during 23-24 is rupees 3,32,926. Second statement, Karnataka's per capita income is higher than all India per capita by 79%. ಎರಡು ಕರೆಕ್ಟೇ. ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A 1 only, B 2 only, C both 1 and 2, and D none of the above. ಎರಡು ಸ್ಟೇಟ್ಮೆಂಟು ಕರೆಕ್ಟೇ. ನಾನು ಯಾಕೆ ಕರೆಕ್ಟ್ ಆಗಿ ಇಟ್ಟಿದ್ದೀನಿ ಅಂದರೆ, ಇಟ್ಸ್ ಅಗೇನ್ ಅ ವೆರಿ ಗುಡ್ ಅಚೀವ್ಮೆಂಟ್ ಆಫ್ ಕರ್ನಾಟಕ. ಪರ್ ಕ್ಯಾಪಿಟಾ ಆಫ್ ಇಂಡಿಯಾ ಆ್ಯಂಡ್ ಪರ್ ಕ್ಯಾಪಿಟಾ ಆಫ್ ಕರ್ನಾಟಕ ತಗೊಂಡ್ರೆ, ಪರ್ ಕ್ಯಾಪಿಟಾ ಆಫ್ ಇಂಡಿಯಾ ಎಷ್ಟು ಗೊತ್ತಾ? 1,85,854. ಪರ್ ಕ್ಯಾಪಿಟಾ ಆಫ್ ಕರ್ನಾಟಕ ಎಷ್ಟು ಗೊತ್ತಾ? 3,32,926. ಇಲ್ಲಿ ನೋಡಿ ಡಿಫ್ರೆನ್ಸು. India is 1,85,854. Karnataka is 3 lakh.
Okay, 32,926. So the difference between the India's per capita and Karnataka's per capita is 79%. Huge ಇದು ಆಯ್ತಾ, ಜ್ಞಾಪಕ ಇಟ್ಕೊಳ್ಳಿ ಇದನ್ನ. 79% is the difference between the per capita of Karnataka compared to the per capita of India. So answer ಇಲ್ಲಿ both the statements are correct. ಸರಿನಾ? Let us go on to the fourth question. According to economic survey, the top 5 districts in Karnataka by gross district domestic product in descending order from highest to lowest. ಅಂದ್ರೆ ನಾವು ಇಷ್ಟೊತ್ತು ಏನು ಓದ್ತಾ ಇದ್ವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಓದ್ತಾ ಇದ್ವಿ. ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಎಂಟೈರ್ ಕರ್ನಾಟಕ ಅಂತ ತಗೊಂತಾರೆ. ಸೊ ಕರ್ನಾಟಕದೊಳಗೆ ಸಿನ್ಸ್ ವಿ ಹ್ಯಾವ್ ಮೆನಿ ಡಿಸ್ಟ್ರಿಕ್ಟ್ಸ್, ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ GDDP. ಅಂದ್ರೆ GDDP ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅದು GDDP ಅಂತ, ಸರಿನಾ? ಸೊ ಈ GDDP ಅಂತ ತಗೊಂಡ್ರೆ ವಿಚ್ ಆರ್ ದ ಟಾಪ್ 5 ಸ್ಟೇಟ್ಸ್ ಅಂತ ಒಂದು ಕ್ವಶನ್ ಕೊಟ್ಟಿದ್ದೀನಿ, ಆಯ್ತಾ? ಸೊ ಯು ಶುಡ್ ನೋ ದ ಟಾಪ್ 5. ಸೊ ಇಲ್ಲಿ ಆಪ್ಷನ್ ಇರೋದು ದಕ್ಷಿಣ ಕನ್ನಡ, ಎರಡನೇದು ಹಾಸನ್ನು, 3 is Belagavi, 4 is Mysuru and 5 is Bengaluru urban. So you should select the correct order. So order ನೋಡೋಣ ಈಗ. A 51342, B 51432, C 51324, D is 51423. ಆಯ್ತಾ? ಸೊ ಇಲ್ಲಿ ಒಂದು ಏನು ನ್ಯಾಪ್ಕ ಗೊತ್ತಾಗ್ಬಿಡ್ಬೇಕಂದ್ರೆ ನೀವು ಆ ಕರೆಕ್ಟಾಗಿ ಸೀಕ್ವೆನ್ಸ್ ನೋಡಿ, ನೀವು ಫಸ್ಟ್ 5 1 ಇರುತ್ತೆ. ಅಷ್ಟೊಂದೆಲ್ಲ 5 1 ಇದೆ ಅಂದ್ರೆ 5 1 ಅಂದ್ರೆ ಬೆಂಗಳೂರು ಅರ್ಬನೇ ಫಸ್ಟು, ಸೆಕೆಂಡು ದಕ್ಷಿಣ ಕನ್ನಡನೇ, ಆಯ್ತಾ? ಲಾಸ್ಟ್ ಎರಡು ಆಪ್ಷನ್ ನೋಡಿ 2 4 ಅಂತಾನೆ ಜಾಸ್ತಿ ಇದೆ ಅಲ್ವಾ? ಸೊ ಅಲ್ಲೂ ಅಷ್ಟೇ 4 2 ನಲ್ಲೇ ಜಾಸ್ತಿ ಇರುತ್ತೆ. ಸೊ ಈಗ ಇಷ್ಟಿದ್ರೆ ಓವರ್ ಆಲ್ ನೀವು ಒಂದು ಎಲಿಮಿನೇಟ್ ಮಾಡಿ ಒಂದು ಇದಕ್ಕೆ ಬರ್ಬೋದು, ಬಟ್ ಓವರ್ ಆಲ್ ನಿಮ್ಗೆ ಗೊತ್ತಿರಬೇಕಿದು. ಸೊ ಸೊಲ್ಯೂಷನ್ ಏನಂತ ನೋಡೋಣ ಈಗ. ಸೊ ಸೊಲ್ಯೂಷನ್ ಇಸ್ ಎ. ಇಲ್ಲಿ 5 1 3 4 2. ಸೊ 5 1 3 4 2 ಅಂದ್ರೆ ಫಸ್ಟ್ ಬೆಂಗಳೂರು ಅರ್ಬನ್, ನೆಕ್ಸ್ಟ್ ದಕ್ಷಿಣ ಕನ್ನಡ, ನೆಕ್ಸ್ಟ್ ಬೆಳಗಾವಿ, ನೆಕ್ಸ್ಟ್ ಇಸ್ ಮೈಸೂರು ಅಂಡ್ ದ ಲಾಸ್ಟ್ ಇಸ್ ನಮ್ಮೂರು, ದಟ್ ಇಸ್ ಹಾಸನ್. Okay, so overall this is how the contribution of GDDP in the descending order is given. So ಇಲ್ಲಿ correct answer is A 5 1 3 4 2. ಸರಿನಾ? ಸೊ ನೀವು ಪರ್ಸೆಂಟೇಜು ಹೇಳ್ಬಲ್ಲೆ, ಬಟ್ ಬೇಕಾಗಿಲ್ಲ, ಆ ನಂಬರ್ ಕೊಟ್ಟರೆ ನಿಮ್ಗೆ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. ಲೆಟ್ ಇಟ್ ಬಿ ದೇರ್. ಸೊ ಓವರ್ ಆಲ್ ದಿಸ್ ಇಸ್ ದ ಟಾಪ್ 5 ಸ್ಟೇಟ್ಸ್ ಹೂ ಆರ್ ಕಾಂಟ್ರಿಬ್ಯೂಟಿಂಗ್ in descending order in gross district domestic product as a percentage. ಸರಿನಾ? Let us move on to the next one. Fifth question ನೋಡೋಣ. Which organization's aspirational program district as a fulcrum of development aims to strengthen and enhance GDP? ಆಯ್ತಾ? ಯಾವ ಆರ್ಗನೈಸೇಷನ್ ಈ ಪ್ರೋಗ್ರಾಮು ದಟ್ ಇಸ್ ಕಾಲ್ಡ್ ಡಿಸ್ಟ್ರಿಕ್ಟ್ ಆಸ್ ಅ ಫುಲ್ಕ್ರಮ್ ಆಫ್ ಡೆವಲಪ್ಮೆಂಟ್ ಅಂತ? ಒಂದು UNDP, ಸೆಕೆಂಡ್ ಇಸ್ ವರ್ಲ್ಡ್ ಬ್ಯಾಂಕ್, ಥರ್ಡ್ ಇಸ್ ನೀತಿ ಆಯೋಗ್, ಡಿ ಇಸ್ ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಸೊಲ್ಯೂಷನ್ ಹೆಂಗ್ ಮಾಡೋದು ನೋಡಿ. ಈಗ ಫಸ್ಟು ಒಂದು ಆರ್ಗನೈಸೇಷನ್ ಆಸ್ಪಿರೇಷನಲ್ ಪ್ರೋಗ್ರಾಮ್ ಆಗಿರ್ಬೇಕು ಅದು. ಆ ಆಸ್ಪಿರೇಷನಲ್ ಪ್ರೋಗ್ರಾಮ್ದು ಹೆಸರೇನಿದೆ, ಡಿಸ್ಟ್ರಿಕ್ಟ್ ಆಸ್ ಅ ಫುಲ್ಕ್ರಮ್ ಆಫ್ ಡೆವಲಪ್ಮೆಂಟ್. ಅಂದ್ರೆ ಏನು, ಒಂದು ಡಿಸ್ಟ್ರಿಕ್ಟ್ ನ ಮಾಡೆಲ್ ಆಗಿ ಇಟ್ಕೊಂಡು ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಡೆವಲಪ್ಸ್ ಇನ್ ಸಚ್ ಅ ವೇ ದಟ್ ಇಟ್ ಬಿಕಮ್ಸ್ ಅ ಮಾಡೆಲ್ ಫಾರ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಆಫ್ ದ ಸ್ಟೇಟ್. ಆಯ್ತಾ? ಸೊ ಇದು ಎಸೆನ್ಸು ಆ ಪ್ರೋಗ್ರಾಮ್ದು. ಈಗ ನೋಡೋಣ ಯಾವ ಆರ್ಗನೈಸೇಷನ್ಸು ಇದನ್ನ ಮಾಡೋ ಪ್ರಯತ್ನ ಪಡೋ ಚಾನ್ಸಸ್ ಇದೆ ಅಂತ ನೋಡೋಣ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡೋ ಚಾನ್ಸಸ್ ಇರ್ಬೋದು. ವರ್ಲ್ಡ್ ಬ್ಯಾಂಕು ಲೋನ್ ಕೊಡುತ್ತೆ, ಬಟ್ ಈ ತರ ಪ್ರೋಗ್ರಾಮ್ಸ್ ನ ಮಾಡಲ್ಲ ಅದು, ಆಯ್ತಾ? ಸೊ ವರ್ಲ್ಡ್ ಬ್ಯಾಂಕ್ ಇರೋಕ್ಕೆ ಚಾನ್ಸ್ ಇಲ್ಲ. ನೀತಿ ಆಯೋಗು ಆಸ್ಪಿರೇಷನಲ್ ಪ್ರೋಗ್ರಾಮ್ಸ್ ಮಾಡೋದೇ ನೀತಿ ಆಯೋಗು, ಸೊ ಚಾನ್ಸಸ್ ಜಾಸ್ತಿ ಇದೆ ಅದಿರಕ್ಕೆ. ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚು, ದಿಸ್ ಇಸ್ ಅ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಇದೇನು ಪ್ರೋಗ್ರಾಮ್ಸ್ ನಾವು ತಂದ್ಕೊಡಲ್ಲ, ಇದೇನಿದು ರಿಪೋರ್ಟ್ಸ್ ಕೊಡುತ್ತೆ ಅಷ್ಟೇ. ಸೊ ರಿಸರ್ಚ್ ಇನ್ಸ್ಟಿಟ್ಯೂಷನ್ ವಿಲ್ ಆಲ್ವೇಸ್ ಗಿವ್ ರಿಪೋರ್ಟ್ಸ್. ಹೋಯ್ತು. ವರ್ಲ್ಡ್ ಬ್ಯಾಂಕ್ ಲೋನ್ಸ್ ಕೊಡುತ್ತೆ ಫಾರ್ ಡೆವಲಪ್ಮೆಂಟ್, ಬಟ್ ಇಟ್ ವಿಲ್ ನಾಟ್ ಅಂಡರ್ಟೇಕ್ ಪ್ರೋಗ್ರಾಮ್ಸ್, ಸೊ ಅದು ಹೋಯ್ತು. ಸೊ ಯು ವಿಲ್ ಕಮ್ ಅಂಡ್ ಸ್ಟ್ಯಾಂಡ್ ಆನ್ UNDP as well as ನೀತಿ ಆಯೋಗ್. ಈಗ UNDP ನೂ ಅಷ್ಟೇ, UNDP ಅಗೇನ್ ವಿಲ್ ಆಲ್ವೇಸ್ ಕೊಲಾಬರೇಟ್ ವಿತ್ ಅನ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಟು ಡೂ ಅ ಪ್ರೋಗ್ರಾಮ್. ಅದೇ ಇಂಡಿಪೆಂಡೆಂಟ್ ಆಗಿ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಸ್ ಟು ಕೊಲಾಬರೇಟ್ ವಿತ್ ಸಮ್ವನ್ ಅಂಡ್ ಡೂ. ಸೊ ಅಲ್ಲೇನಾಗುತ್ತೆ, ಆ UNDP ವಿತ್ ಯಾವುದೋ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ರೆ ಕರೆಕ್ಟ್ ಆಗಿರೋದು. ಸೊ ಏನೂ ತಪ್ಪು. ಸೊ ನೀವು ಏನು ಬರ್ಬೋದು ಆನ್ಸರ್ ಅಂದ್ರೆ ನೀತಿ ಆಯೋಗ್. ನೀತಿ ಆಯೋಗದ ಆಸ್ಪಿರೇಷನಲ್ ಪ್ರೋಗ್ರಾಮ್ ಇಸ್ ನೋನ್ ಆಸ್ ಡಿಸ್ಟ್ರಿಕ್ಟ್ ಆಸ್ ಅ ಫುಲ್ಕ್ರಮ್ ಆಫ್ ಡೆವಲಪ್ಮೆಂಟ್. ಸೊ ಇಲ್ಲಿ ಆನ್ಸರ್ ಇಸ್ ಸಿ. ಸೊ ಹಿಂಗೆ ನೀವು ಆನ್ಸರ್ ನೀಡಬೇಕು ಯಾವಾಗಲೂ, ಸರಿನಾ? ದ ಲಾಸ್ಟ್ ಕ್ವಶನ್ ಆಫ್ ದ ಎಪಿಸೋಡ್ 6 ಆಫ್ ಕರ್ನಾಟಕ ಎಕನಾಮಿಕ್ ಸರ್ವೆ ಇಸ್ ಅಬೌಟ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಇದನ್ನೇನೋ ಹೇಳ್ತೀನಿ, ಬಟ್ ನೀವು ಬೇಸಿಕ್ಸ್ ಪ್ರಕಾರ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದ್ರೇನು, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂದ್ರೇನು, ಕರೆಂಟ್ ಪ್ರೈಸ್ ಇಂಡೆಕ್ಸ್ ಅಂದ್ರೇನು, ಕರೆಂಟ್ ಪ್ರೈಸಸ್ ಅಂದ್ರೇನು, ಬೇಸಿಕ್ ಪ್ರೈಸಸ್ ಅಂದ್ರೇನು, ಕಾನ್ಸ್ಟೆಂಟ್ ಪ್ರೈಸಸ್ ಅಂದ್ರೇನು, ಇದೆಲ್ಲ ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ ದಯವಿಟ್ಟು. ಆಮೇಲೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದ್ರೇನು, ವಾಟ್ ಆರ್ ದ 8 ಕೋರ್ ಇಂಡಸ್ಟ್ರೀಸ್ ಆಫ್ ಇನ್ ದಟ್ ಇಂಡೆಕ್ಸ್, ಅದ್ರದ್ದು ವೆಯ್ಟೇಜಸ್ ಏನು, ಇದನ್ನ ದಯವಿಟ್ಟು ಕರೆಕ್ಟಾಗಿ ತಿಳ್ಕೊಳ್ಳಿ. ನಾನಿಲ್ಲಿ ಸೆಟ್ ಮಾಡಿರೋದು ಬರೀ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು, ಅದನ್ನ ಓದ್ಬಿಟ್ಟು ಬಿಟ್ಬಿಡ್ಬೇಡಿ. ದಯವಿಟ್ಟು ಬೇರೆ ಏನು ಇಂಡೆಕ್ಸಸ್ ಇದೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಪ್ರಿಲಿಮ್ಸ್ನಲ್ಲಿ ಕೇಳೋ ಚಾನ್ಸಸ್ ಇರ್ತವೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗೆ ಮಾತಾಡೋಣ ಈಗ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಸ್ ರಿಲೀಸ್ಡ್ ಬೈ ದ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ಪ್ರಮೋಷನ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. Second statement, the base year for the WPI is 2011-12.
and is set at 100. Third one, the WPI basket comprises a total of 697 items. Fourth statement, WPI does not cover within itself services. ಆಯ್ತಾ, ಅಂದ್ರೆ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಸರ್ವಿಸಸ್ ಇನ್ ಇಟ್ಸ್ ಬ್ಯಾಸ್ಕೆಟ್. ಫಿಫ್ತ್ ಸ್ಟೇಟ್ಮೆಂಟ್, WPI is used for estimating inflation at the wholesale transaction level and for calculating the GDP by the Central Statistical Office, and it is released monthly at a national level. ನಾನು ಬೇಗ ಅಂತ ಎಲ್ಲ ಸೇರಿಸ್ಬಿಟ್ಟಿದ್ದೀನಿ, ಯಾಕಂದ್ರೆ ಇದೊಂದು ಕ್ವಶನ್ ಅಲ್ಲೇ ನೀವು ಫುಲ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಗೊತ್ತಾಗ್ಬಿಡ್ಲಿ ಅಂತಾನೆ ಸೇರಿಸಿರೋದು. ಅದಕ್ಕೆ ತುಂಬಾ ಡೆನ್ಸ್ ಮಾಡ್ಬಿಟ್ಟಿದ್ದೀನಿ ಆಯ್ತಾ. ಕ್ವಶನ್ ಇಷ್ಟೊಂದು ಡೆನ್ಸ್ ಆಗಿ ಬರಲ್ಲ, ಬಟ್ ನನ್ನ ಇಂಟೆನ್ಷನ್ ಏನಿತ್ತಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನೇನು ಗೊತ್ತಿರಬೇಕು ಎಲ್ಲ ಗೊತ್ತಾಗ್ಬಿಡ್ಲಿ ಅಂತ ಹಾಕಿದ್ದೀನಿ. ಸೊ ನೀವು ಅಷ್ಟೇ ನೆಕ್ಸ್ಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅದೆಲ್ಲ ಓದುವಾಗ ಹಿಂಗೆ ಕಲೆಕ್ಟ್ ಮಾಡ್ಬಿಡಿ ಫ್ಯಾಕ್ಟ್ಸ್ನ ಆಯ್ತಾ. ಆ ಒಂದು ರೆಫರೆನ್ಸ್ ಇರಲಿ ಅಂತ ಹಿಂಗೆ ಮಾಡಿದ್ದೀನಿ ಕ್ವಶನ್ ಅಷ್ಟೇ, ಸರಿನಾ. However, let us see the which of the above given statements are correct. ನೋಡೋಣ. A 1, 2 and 3, B 2, 3 and 4, C 1, 4 and 5, and the D option is all of the above. ಪುನಃ ಇಲ್ಲಿ ಸೊಲ್ಯೂಷನ್ ಇಸ್ ಡಿನೇ, ಏನು ಚೇಂಜ್ ಮಾಡಿಲ್ಲ ನಾನು. ಆಲ್ ದ 4 ಆಪ್ಷನ್ ಇಸ್ correct. So the solution is D. Serina. So WPI as a basket that comprises of 697 items. It does not have service sector within them. Its base year is 2011 and 12. It is released by the Office of Economic Advisor, that is DIPP, in the Ministry of Commerce. Serina. So all the statements are correct. So this is what is the WPI. One information ಇನ್ನೊಂದು ಕೊಡ್ತೀನಿ ಏನಂದ್ರೆ, ಔಟ್ ಆಫ್ WPI ಬ್ಯಾಸ್ಕೆಟ್ ನಲ್ಲಿ 697 ಐಟಮ್ಸ್ ಇದೆ ಅಂತ ಹೇಳಿದೆ. ಈ 697 ಐಟಮ್ಸ್ ಏನಿದೆ ಇದನ್ನ 3 ಪಾರ್ಟ್ಸ್ ನಲ್ಲಿ ಡಿವೈಡ್ ಮಾಡ್ತಾರೆ. ಒನ್ ಇಸ್ ಪ್ರೈಮರಿ ಆರ್ಟಿಕಲ್ಸ್, another is fuel and power, another is manufactured products. ಆಯ್ತಾ. ಸೊ ನಿಮ್ದು ಕಮೆಂಟ್ ಸೆಕ್ಷನ್ ಏನ್ ಹಾಕ್ಬೇಕಂದ್ರೆ, ಈ ಮೂರೇನಿದೆ 697 ಐಟಮ್ಸ್ ನ ಪ್ರೈಮರಿ ಆರ್ಟಿಕಲ್ಸ್, ಫ್ಯೂಯಲ್ ಅಂಡ್ ಪವರ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಏನಿದೆ ಅದರದ್ದು ಪರ್ಸೆಂಟೇಜ್ ವೈಟೇಜ್ ಎಷ್ಟಿದೆ ಅಂಡ್ ಎಷ್ಟೆಷ್ಟು ಐಟಮ್ಸ್ ಏನೇನಕ್ಕೆ ಹಾಕಿದ್ದಾರೆ ಇದನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ದಯವಿಟ್ಟು ಹಾಕಿ. ದಟ್ ಶೋಸ್ ದಟ್ ಯು ಆರ್ ಡಿಲಿಜೆಂಟ್ಲಿ ಫಾಲೋಡ್ ಆಲ್ ಮೈ ಕ್ವಶನ್ಸ್ ಟಿಲ್ ದ ಎಂಡ್ ಆಫ್ ದ ಕ್ಲಾಸ್. ಆಯ್ತಾ. ದಿಸ್ ಇಸ್ ಜಸ್ಟ್ ದ ಕ್ವಶನ್ ಆಫ್ ಲಾಯಲ್ಟಿ, ದಿಸ್ ಇಸ್ ಜಸ್ಟ್ ದ ಕ್ವಶನ್ ಆಫ್ ಡಿಲಿಜೆನ್ಸ್ ಅಂಡ್ ಸಿನ್ಸಿಯಾರಿಟಿ. ಎಷ್ಟು ಸಿನ್ಸಿಯರ್ ಇದ್ದೀರಾ ಅಂತ ನೋಡ್ಬೇಕು ನಾನು. ಜಸ್ಟ್ ಕಮೆಂಟ್ಸ್ ಬರುತ್ತೆ ಅಷ್ಟು ನಂಗೆ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಅಂದ್ರೆ, ಕೊನೆ ತನಕ ನೋಡಿದ್ದೀರಾ ಕ್ಲಾಸು, ಎಲ್ಲ ಬರ್ಕೊಂಡಿದ್ದೀರಾ ಅಂತ ಒಂದು ನಂಬಿಕೆ ನನಗೆ ಬರುತ್ತೆ. ಆಯ್ತಾ. ತುಂಬಾ ಖುಷಿ ಆಗ್ತಾ ಇದೆ ದ ವೇ ನನ್ಗೇನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ನನ್ಗೇನು ಪ್ರತಿಕ್ರಿಯೆ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಮೈ ಸ್ಟೂಡೆಂಟ್ಸ್ ವಿಲ್ ದಿಸ್ ಟೈಮ್ ಏಸ್ ದ KPSC ಎಕ್ಸಾಮ್ಸ್, ಯಾವುದೇ ಥರ ಡೌಟೇ ಇಲ್ಲ, ಸರಿನಾ. ಸೊ ದಯವಿಟ್ಟು ಪ್ಲೀಸ್ ಕೀಪ್ ಕಮಿಂಗ್ ಬ್ಯಾಕ್. ದಯವಿಟ್ಟು ಈ ವಿಡಿಯೋಸ್ನ ಶೇರ್ ಮಾಡಿ, ತುಂಬಾ ಜನಕ್ಕೆ ಹೇಳಿ, ದಯವಿಟ್ಟು ಅವರು ಬಂದು ನೋಡಲಿ, ಅವರು ಇದನ್ನ ಉಪಯೋಗ ಮಾಡ್ಕೊಳ್ಳಿ. So this completes the episode 6 of the Karnataka Economic Survey, in which we have finished the chapter 1 and chapter 2 of the Karnataka Economic Survey. ಉಪಯೋಗ ಆಯ್ತು ಅನ್ಕೊಂತೀನಿ, ಹೆಲ್ಪ್ ಆಯ್ತು ಅನ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಎಪಿಸೋಡ್ ನೋಡೋಣ. ಲಾಸ್ಟ್ ಎಪಿಸೋಡ್ನಲ್ಲಿ ಫುಲ್ ಎಕನಾಮಿಕ್ ಸರ್ವೆ ಕರೆಕ್ಟಾಗಿ ಮುಗಿಸ್ಬಿಡೋಣ. ಅಲ್ಲಿ ತನಕ ಚೆನ್ನಾಗಿ ಓದ್ಕೊಳ್ಳಿ. ನಮಸ್ಕಾರ, ಬಾಯ್.